Namaskara. Welcome to our live Q&A session. So myself Mahesh Arali, founder and CEO of Algorithms 365. Nanu ಮತ್ತು ನಮ್ಮ ಟೀಮ್ ಅವರು we are all super excited to have this Q&A and ನಿಮ್ಮ ಏನೇನು ಡೌಟ್ಸ್ ಅದಾವು ವೆದರ್ ಇದು ಕ್ಯಾರಿಯರ್ ಬಗ್ಗೆ ಇರ್ಬೋದು, ಸ್ಕಿಲ್ ಬಗ್ಗೆ ಇರ್ಬೋದು, ಮಾರ್ಕೆಟ್ ಬಗ್ಗೆ ಇರ್ಬೋದು, ಜಾಬ್ಸ್ ಬಗ್ಗೆ ಇರ್ಬೋದು, ನಿಮಗೆ ಏನು ಡೌಟ್ಸ್ ಅದಾವು, ಏನು ಕ್ವೆಶನ್ಸ್ ಅದಾವು, ಯು ಕ್ಯಾನ್ ಆಸ್ಕ್ ಇಟ್. ಬರೀ ಇದಷ್ಟ ಅಂತಲ್ಲ, ಜನ್ರಲಾಗಿ ನೀವು ಏನು ಓದ್ತಿದ್ದೀರಿ, ಆಮೇಲೆ ನಿಮ್ಗೆ ಏನು ಕನ್ಫ್ಯೂಷನ್ಸ್ ಇರ್ತಾವ, ಆರ್ ಇವನ್ ಸಮ್ ಪರ್ಸ್ನಲ್ ಕ್ವಶನ್ ಯು ವಾಂಟ್ ಟು ಆಸ್ಕ್. ನಾ ಎಲ್ಲಿ ಓದಿದ್ನಿ, ನಮ್ಮೂರು ಯಾವುದು, ಈಗ ನಾ ಏನು ಮಾಡಾಕ್ತೇನೆ, ಇವನ್ ದೋಸ್ ಆರ್ ಆಲ್ಸೋ ವೆಲ್ಕಮ್. ಒಂದು 5 ನಿಮಿಷ ವೇಟ್ ಮಾಡೋಣ ಅಂತ ಎಲ್ಲರೂ ಬರಲಿ. ಸೊ ಕಿಶೋರ್ ಅವರೇ ನಮಸ್ಕಾರ. ಸಂಕೇತ್ ಸರ್, ನೀವು ಇಂಟರ್ನ್ಶಿಪ್ ಆ್ಯಂಡ್ ಟ್ರೈನಿಂಗ್ ಹೇಳ್ತಾ ಇದ್ದೀರ ಅಂತ ಕೇಳ್ತಿದ್ದಾರೆ. ನಮಸ್ಕಾರ ಸಂಕೇತ್. ಸುರೇಶ್ ಅವರೇ, ಯಾವ್ರು ನಿಮ್ಮದು? ನಾವು ಟ್ರೈನಿಂಗ್ ಬಗ್ಗೆನೇ ಒಂದು ಅನೌನ್ಸ್ಮೆಂಟ್ ಇದೆ ಸಂಕೇತ್ ಅವರೇ. ಅಕ್ಟೋಬರ್ 31 ದೀಪಾವಳಿ ದಿನ. ಒನ್ ಸೆಕೆಂಡ್. ಓಕೆ, ಸೊ ನಾವು ಆದಷ್ಟು ಬೇಗ ಟ್ರೈನಿಂಗ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇರಿ, ನಿಮಗೆ ನ್ಯೂಸ್ ಸಿಗುತ್ತೆ. ಅಕ್ಟೋಬರ್ 31ನೇ ತಾರೀಕು. ತರುಣ್ ಅವ್ರು ಕೇಳ್ತಿದ್ದಾರೆ, ಹೈ ಪೇಯಿಂಗ್ ರೋಲ್ಸ್ ಫಾರ್ ಫ್ರೆಷರ್ಸ್. ತರುಣ್ ಅವ್ರು ಏನು ಗೊತ್ತಾ, ಹೈ ಪೇಯಿಂಗ್ ರೋಲ್ಸ್ ಇದೆ, ಬಟ್ ಹೈ ಪೇಯಿಂಗ್ ರೋಲ್ಸ್ ಎಲ್ಲಿಂದ ಬರುತ್ತೆ ಹೇಳಿ? ಸ್ಕಿಲ್ಲಿಂದ ಬರುತ್ತೆ. ನಿಮ್ಮ ಹತ್ರ ಆ ಥರ ಕೋಡಿಂಗ್ ಸ್ಕಿಲ್ ಇದೆನಾ? ನೀವು ಒಂದು ಮಿಡ್ ಸೈಜ್ ಟು ಸ್ಮಾಲ್ ಪ್ರಾಜೆಕ್ಟ್ ಮಾಡ್ಬೋದಾ? ಈ ಕರೆಂಟ್ ಇಂಡಸ್ಟ್ರಿಯಲ್ಲಿ ಡಿಮಾಂಡಿಂಗ್ ಸ್ಕಿಲ್ಸ್ ಏನಿದೆ? ಚೆನ್ನಾಗಿ ಕೋಡಿಂಗ್ ಬರುತ್ತಾ? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬರುತ್ತಾ? ಆಮೇಲೆ ನಿಮ್ಮ ಸರ್ವಿಸ್ಗಳನ್ನು ನೀವು ಕ್ಲೌಡಲ್ಲಿ ಕೋಡ್ ಬರೆದು ಡಿಪ್ಲಾಯ್ ಮಾಡಿ ರನ್ ಮಾಡೋಕ್ಕೆ ಬರುತ್ತಾ? ರೈಟ್, ಆ ಥರ ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಫ್ರೆಷರ್ ಲೆವೆಲ್ ಅಥವಾ ಎಂಟ್ರಿ ಲೆವೆಲಲ್ಲೂ ಮೋರ್ ದೆನ್ 10 lakhs ಇರೋ ಪ್ಯಾಕೇಜ್ ಇರೋ ಜಾಬ್ಸು ಇದೆ. 10-15 ಬೇಸ್ಡ್ ಆನ್ ನೀವು ಏನು ಮಾಡಿದ್ದೀರಾ ಅಂತ. ನನಗೆ ಗೊತ್ತಿರೋರಲ್ಲಿ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಕ್ರ್ಯಾಕ್ಡ್ ಇವನ್ 15 lakhs 20 lakhs ಆ ಥರ ಪ್ಯಾಕೇಜ್ ಎಲ್ಲ ಕ್ರ್ಯಾಕ್ ಮಾಡಿದ್ದಾರೆ. ಇವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಯಾರು ಕೇಳ್ತಿದ್ದಾರೆ? ಕಿಂಗ್ ಕಿಶೋರ್ ಅಂತ. ಟೆಲ್ ಮಿ ಅಬೌಟ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆ್ಯಂಡ್ ಕೋರ್ ಕಂಪ್ನೀಸ್ ಪ್ಲೇಸ್ಮೆಂಟ್. ಕಿಶೋರ್ ಅವರು ಏನಾಗಿದೆ ಗೊತ್ತಾ, ಇಂಡಿಯಾದಲ್ಲಿ ಸ್ಪೆಷಲಿ ಇಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಐ ಟಿ ಎಷ್ಟು ಪಿಕಪ್ ಆಯಿತೋ ಅಷ್ಟು ಲೆವೆಲ್ಗೆ ಆಗಲಿಲ್ಲ. ಒನ್ ಆಫ್ ದ ರೀಸನ್ ಏನಂದರೆ, ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಐ ಸಿ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದು ಪಿಕಪ್ ಆಗಿಲ್ಲ. ಬಟ್ ಈಗ ಕರೆಂಟ್ ಗೌರ್ಮೆಂಟ್ ತುಂಬ ಪ್ರಯತ್ನ ಪಡ್ತಿದ್ದಾರೆ. ನಾವು ಇಲ್ಲೆಲ್ಲ ಪ್ಲ್ಯಾಂಟ್ ಹಾಕ್ಬೇಕಂತ ಟ್ರೈ ಮಾಡ್ತಿದ್ದಾರೆ. ಈಗ ಆಲ್ಮೋಸ್ಟ್ ಭಾಳಷ್ಟು ದೊಡ್ಡ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅದಾರಲ್ಲ, ಅವ್ರನ್ನೆಲ್ಲ ಇಲ್ಲಿ ಭಾರತಕ್ಕೆ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ಪ್ಲ್ಯಾಂಟ್ಸ್ ಹಾಕಿಸಿ ಅವ್ರಿಗೊಂದು ಇನ್ಸೆಂಟಿವ್ಸ್ ಕೊಡ್ತಿದ್ದಾರೆ. ಬಟ್ ಜನ್ರಲಿ ಇಂಡಿಯಾದೊಳಗೆ ಇಲೆಕ್ಟ್ರಾನಿಕ್ಸ್ ಹೆಂಗೈತೆ ಅಂದ್ರೆ, ಐ ಟಿ ಸೈಡ್ ಆಫ್ ಎಲೆಕ್ಟ್ರಾನಿಕ್ಸ್ ಲೈಕ್ ಎಂಬೆಡೆಡ್ ಎಲೆಕ್ಟ್ರಾನಿಕ್ಸ್ ಅಂತಾರಲ್ಲ, ಆ ಸೈಡ್ ಜಾಸ್ತಿ ಒಂದು ಓಪನಿಂಗ್ಸ್ ಇರ್ತಾವೆ. ನನ್ನ ಫ್ರೆಂಡ್ಸ್ ಸುಮಾರು ಜನ ಯಾರು ಇಲೆಕ್ಟ್ರಾನಿಕ್ಸ್ ಕಲ್ತ್ರಲ್ಲ, ಅವರೆಲ್ಲ ಏನು ಮಾಡಿದ್ರು ಅಂದರೆ, ಡಿಗ್ರಿ ಆದಮೇಲೆ ಸಿ ಅಥವಾ ಈ ಥರ ಯಾವುದಾದ್ರು ಒಂದು ಕೋರ್ಸ್ ಮಾಡಿ, ಎಂಬೆಡೆಡ್ ಕೋರ್ಸ್ ಮಾಡಿ ಸ್ವಲ್ಪ ಜನ ಎಂಬೆಡೆಡ್ಗೆ ಹೋದರು. ಇನ್ನು ಸ್ವಲ್ಪ ಜನ ಏನು ಮಾಡಿದ್ರು, VLSI ಕೋರ್ಸಸ್ ಮಾಡಿ ಆ ಸೈಡ್ ಹೋದರು. ಇಟ್ ಈಸ್ ಆ್ಯನ್ ಗ್ರೋಯಿಂಗ್ ಇಂಡಸ್ಟ್ರಿ. ಅಂದರೆ ಈಗ ಇನ್ನೂ ಮಟ್ಟ ಲಾಸ್ಟ್ 20 ವರ್ಷ ಹೆಂಗಿತ್ತಲ್ಲ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ, ನೆಕ್ಸ್ಟ್ 20 years ಇಂಡಿಯಾ ಒಳಗೆ ಇಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ವಿಲ್ ಬಿ ಡಿಫ್ರೆಂಟ್. ಬಿಕಾಸ್ ವರ್ಲ್ಡ್ದಾಗ ಇಲ್ಲೆಲ್ಲ ಈಗೆಲ್ಲ ಏನಂತಾರೆ, ಚೈನಾ +1 ಪಾಲಿಸಿ. ಆ +1 ಯಾರು ಹೇಳ್ರಿ? +1 ಭಾರತ. ಸೊ ಭಾಳಷ್ಟು ರಾಷ್ಟ್ರದೊಳಗೆ, ಸ್ಪೆಷಲಿ ವೆಸ್ಟರ್ನ್ ವರ್ಲ್ಡ್ದಾಗ ಅವರೆಲ್ಲ ಏನಂತಾರೆ ಅಂದ್ರೆ, ನಮ್ದು ಎಲ್ಲ ಎಲೆಕ್ಟ್ರಾನಿಕ್ಸಿಗೆ ನಾವು ಬರೀ ಚೈನಾ ಮೇಲೆ ಡಿಪೆಂಡ್ ಆಗಿವಲ್ಲ, ಅದ್ರ ಜೊತೆ ಇನ್ನೊಂದು ದೇಶ ಇರಲಿ. ಯಾಕಂದ್ರೆ ಮೊನ್ನೆ ಕೋವಿಡ್ ಆದಾಗ ಎಲ್ಲರಿಗೂ ಗೊತ್ತಾಗೈತಿ ಏನು ತ್ರಾಸಾಗುತ್ತಂತ. ಸೊ ದೇ ಆರ್ ಆಲ್ ಥಿಂಕಿಂಗ್ ಇಂಡಿಯಾ ಟು ಬಿ ದಟ್ ಹಬ್ ಆ್ಯಂಡ್ ಅದರ ಡೈರೆಕ್ಷನ್ದಾಗ ಮಾಡಾಕ್ತಾರೆ ಪ್ರೊಸೆಸ್. ಸೊ ಇಟ್ ವಿಲ್ ಬಿ ಡಿಫ್ರೆಂಟ್. ನೀವು ನೋಡಿರಿ, ನಿಮ್ಗೆ ಯಾವುದು VLSI ಸೈಡ್ ಲೈಕ್ ಆಗುತ್ತಾ ಅಥವಾ ಎಂಬೆಡೆಡ್ ಸೈಡ್ ಲೈಕ್ ಆಗುತ್ತಂತ. ಸೊ ಸಂಕೇತ್ ವಿಜಾಪುರ್, ಓಕೆ, ವೆರಿ ಗುಡ್. ಹೌ ಟು ಗೆಟ್ ಅ ಜಾಬ್ ಇನ್ ಕೋರ್ ಕಂಪನೀಸ್ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ ನಾನು. ಮತ್ತೆ ಯಾರ್ಯಾರು ಜಾಯ್ನ್ ಆಗಿದ್ದಾರೆ? MC ರಾಜು ವೆಲ್ಕಮ್. ಐಶ್ವರ್ಯ ಮಂಜುನಾಥ್ ಸರ್, ಸಿ ಲ್ಯಾಂಗ್ವೇಜ್ ಯೂಟ್ಯೂಬ್ ವಿಡಿಯೋ ಹೇಳ್ಕೊಡಿ ಅಂತ ಕೇಳ್ತಿದ್ದಾರೆ. ಐಶ್ವರ್ಯ ಅವರೇ, ವಿಲ್ ಟಾಕ್ ಅಬೌಟ್ ದಿಸ್. ಆಮೇಲೆ ಸುಮಿತ್, ರಾಜು,
ಓ, ಸೋನಿಕ್ ಸಿಂಫನಿ ಅವರು ತುಂಬ ಕ್ವಶನ್ಗಳ ಸುರಿಮಳೆ ಕಳಿಸಿದ್ದಾರೆ. ಸೊ ಹೌ ಡಿಡ್ ಯು ಗೆಟ್ ಇನ್ ಟು ಯು ಎಸ್ ವೈಲ್ ಯು ಆರ್ ಇನ್ ಇಂಡಿಯಾ? ಓಕೆ, ಐ ವಿಲ್ ಆನ್ಸರ್ ದ್ಯಾಟ್. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಏನು ಕೇಳ್ತಿದ್ದಾರೆ, ಸದಾಶಿವ ಯಾದವ್ ಸರ್, ಇಂಜಿನಿಯರಿಂಗ್ ಬಿಗಿನರ್ಸ್ಗೆ ಏನಾದರೂ ಹೇಳಿ. ಸದಾಶಿವ ಅವರೇ ಡೆಫಿನೆಟ್ಲಿ ವಿಲ್ ಟೆಲ್. ಸರ್ ನಿಮ್ಮಲ್ಲಿ ಪೈಥಾನ್ ಬೇಸಿಕ್ ಮತ್ತು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತೀರಾ? ಓಕೆ ಓಕೆ, ಲೆಟ್ಸ್ ಟೇಕ್ ದೀಸ್ ಕ್ವಶನ್ಸ್. ಮಿಕ್ಕಿದವ್ರು ಜಾಯಿನ್ ಆಗ್ತಾ ಇರಿ, ನಿಮ್ಮ ಕ್ವಶನ್ಸ್ ಹೇಳ್ತಾ ಇರಿ. ಆ್ಯಂಡ್ ಸೋನಿಕ್ ಇವರು ಸೋನಿಕ್ ಸಿಂಫನಿ, ನಿಮ್ಮ ಹೆಸರೇನು? ನಿಮ್ಮ ಕಂಪ್ನಿ ಹೆಸರು ಬಂದಂಗಿದೆ ಇಲ್ಲಿ. ಸರ್ ಹೌ ಡಿಡ್ ಯು ಗೆಟ್ ಇನ್ ಟು ಯು ಎಸ್ ವೈಲ್ ಯು ಆರ್ ಇನ್ ಇಂಡಿಯಾ? ಓಕೆ ಸರ್, ವೆಬ್ ಡೆವಲಪ್ಮೆಂಟು ಆ್ಯಪ್ ಡೆವಲಪ್ಮೆಂಟು ಯಾವುದು ಬೆಟರು? ಈಗ ಇಲ್ಲಿ ನೋಡಿ, ಎರಡು ಥರ ಪ್ರಶ್ನೆ ಇದೆ. ಕೆಲವೊಬ್ರು ಏನಂತಿದ್ದಾರೆ, ಸಿ ಹೇಳ್ಕೊಡ್ತಿದ್ದೀರಾ, C++ ಹೇಳ್ತೀರಾ, ಅಥವಾ ಫ್ರಂಟ್ ಎಂಡ್ ಹೇಳ್ತೀರಾ, ವೆಬ್ ಡೆವಲಪ್ಮೆಂಟ್ ಹೇಳ್ತಿದ್ದೀರಾ, ಜಾವಾ ಹೇಳ್ತಿದ್ದೀರಾ, ಅಥವಾ ಇನ್ನು ಹಾಗೆ ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ವೇಟ್ ಮಾಡಿದ್ರೆ ವಿಲ್ ಗೆಟ್ ಡೆವಾಪ್ಸು, AWS, ರಿಯಾಕ್ಟು, ಫ್ಲಟರು ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನೀವೀಗ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹೋದರೆ ಯು ವಿಲ್ ಸಿ ದ್ಯಾಟ್ ದೇರ್ ಆರ್ ಸೋ ಮೆನಿ ಆ್ಯಡ್ಸ್ ಕಮಿಂಗ್, ಲರ್ನ್ AWS ಆ್ಯಂಡ್ ಗೆಟ್ ಪ್ಲೇಸ್ಟು, ಲರ್ನ್ ದಿಸ್ ಲರ್ನ್ ದ್ಯಾಟ್ ಅಂತ. ಸೊ ನೀವೇನು ನೆನಪಿಟ್ಕೋಬೇಕಂದ್ರೆ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ರೋಲ್ಸ್ ಏನಿದೆ, ಎಷ್ಟು ರೋಲ್ಸ್ ಇದಾವೆ, ಅವು ಹೆಂಗೆ ಅದಾವೆ, ಯಾವ ಕ್ವಾಂಟಿಟಿ, ಯಾವ ರೋಲ್ ಯಾವ ಕ್ವಾಂಟಿಟಿ ಒಳಗೆ ಅದಾವೆ. ಆಮೇಲೆ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಇನ್ ಸಾಫ್ಟ್ವೇರ್ ಇಂಡಸ್ಟ್ರಿ? ಈಸ್ ಇಟ್ ಡೆವಲಪ್ಮೆಂಟ್? ಇಫ್ ಇಟ್ ಈಸ್ ಡೆವಲಪ್ಮೆಂಟ್ ಅಂದರೆ ಯಾವ ಥರ ಸ್ಕಿಲ್ಸ್ ನೋಡ್ತೀವಿ. ಆಮೇಲೆ ಒಂದು ಲಾಂಗ್ ಸಕ್ಸಸ್ಫುಲ್ ಕ್ಯಾರಿಯರ್ ಇರಬೇಕಾದ್ರೆ ಯಾವ ಥರ ಇರಬೇಕು, ರೈಟ್? ಸೊ ವಾಟ್ ವಿ ವಿಲ್ ಡೂ ಅಂದರೆ, ಟು ಅಂಡರ್ಸ್ಟ್ಯಾಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿ ರೋಲ್ ಅಲ್ಲ, ಐ ವಿಲ್ ಜಸ್ಟ್ ಡ್ರಾ ಒನ್ ಡಯಾಗ್ರಾಮ್ ಆ್ಯಂಡ್ ಶೋ ಇಟ್ ಟು ಯು ಯಾವ ಥರ ವರ್ಕ್ ಆಗುತ್ತಂತ. ಸೊ ನಿಮಗೆ ಗೊತ್ತಿರುವಂಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಏನಿರುತ್ತೆ, ಪ್ರೋಗ್ರಾಮ್ ಮಾಡೋರು ಪ್ರೋಗ್ರಾಮರ್ಸ್ ಇರ್ತಾರೆ, ಅದನ್ನು ಟೆಸ್ಟ್ ಮಾಡುವಂಥ ಟೆಸ್ಟರ್ಸ್ ಇರ್ತಾರೆ, ಅಥವಾ ಕ್ವಾಲಿಟಿ ಟೀಮ್ ಅಂತಾರೆ ಅದಕ್ಕೆ. ಆಮೇಲೆ ಇದನ್ನೆಲ್ಲ ಡ್ರೈವ್ ಮಾಡೋಕ್ಕೆ ಪ್ರೋಗ್ರಾಮ್ ಮ್ಯಾನೇಜರ್ಸು, ಪ್ರಾಡಕ್ಟ್ ಮ್ಯಾನೇಜರ್ಸ್ ಅಂತಾರೆ, ಬೇರೆ ಬೇರೆ ಹೆಸರಿದೆ ಅವ್ರಿಗೆ. ಬಟ್ ದೇರ್ ಆರ್ ಪೀಪಲ್ ಹೂ ಕೋಆರ್ಡಿನೇಟ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಇದು ಕಸ್ಟಮರ್ಸ್ ಆ್ಯಂಡ್ ದ ಇದು ಟೀಮ್, ಆ ಥರ ಜನ ಇರ್ತಾರೆ. ಆಮೇಲೆ ಲೀಡರ್ಶಿಪ್ ಹೈರಾರ್ಕಿ, ಒಂದು 10 ಜನರಿಗೆ ಒಬ್ಬರು ಲೀಡ್ ಇರ್ತಾರೆ, ಆಮೇಲೆ ಒಂದು 4-5 ಜನ ಲೀಡ್ಗೆ ಒಬ್ಬರು ಮ್ಯಾನೇಜರ್ ಇರ್ತಾರೆ, 4-5 ಜನ ಮ್ಯಾನೇಜರ್ಗೆ ಒಬ್ಬರು ಡೈರೆಕ್ಟರ್ ಇರ್ತಾರೆ, ರೈಟ್? ಈ ಥರ ಇರುತ್ತೆ. ಸೊ ನೀವೀಗ ಏನಾದ್ರೆ ಇದನ್ನು ತೊಗೊಂಡ್ರಿ ಅಂತ ತಿಳ್ಕೊರಿ, IT ಇಂಡಸ್ಟ್ರಿ. ಸೊ IT ಇಂಡಸ್ಟ್ರಿ ತೊಗೊಂಡಾಗ ನಿಮಗೆ ಹೈಯೆಸ್ಟ್ ನಂಬರ್ ಆಫ್ ರೋಲ್ಸ್, ಹೈಯೆಸ್ಟ್ ನಂಬರ್ ಆಫ್ ರೋಲ್ಸ್ ಯಾವ ರೋಲ್ ಇರುತ್ತೆ? ಡೆವಲಪ್ಮೆಂಟ್ ರೋಲ್ ಇರುತ್ತೆ. ಸೊ ಡೆವಲಪ್ಮೆಂಟ್ ರೋಲಿಗೆ ಏನೇನು ಸ್ಕಿಲ್ ಬೇಕು? ಇದಕ್ಕೆ ಡೆವಲಪ್ಮೆಂಟ್ ರೋಲಿಗೆ ಏನೇನು ಸ್ಕಿಲ್ ಬೇಕು? ಮೇನ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕೋಡಿಂಗ್. ಓಕೆ, ಕೋಡಿಂಗ್ ಅಂದ ತಕ್ಷಣ ಯಾವ ಕೋಡಿಂಗ್ ಅಂತ ಪ್ರಶ್ನೆ ಬರುತ್ತೆ. ಸಿ ಬರಬೇಕಾ, ಪೈಥಾನ್ ಬರಬೇಕಾ, ಜಾವಾ ಬರಬೇಕಂತಂದು, ಆಯಿತಾ? ಕೋಡಿಂಗ್ ಸ್ಕಿಲ್ ಒಳಗೆ ಮೇನ್ ಏನಿದೆ, 2 ಪಾರ್ಟ್ ಇದೆ. ಒಂದು ಲಾಜಿಕ್ ಹೆಂಗೆ ಬಿಲ್ಡ್ ಮಾಡ್ತೀರಂತಂದು, ಲಾಜಿಕ್ ಬಿಲ್ಡ್ ಮಾಡೋದು, ಅಥವಾ ಅಲ್ಗೋರಿದಮ್ಸ್ ಅಂತಾರೆ ಅದಕ್ಕೆ. ಅಲ್ಗೋರಿದಮ್ಸ್ ಒಂದು ಲಾಜಿಕ್. ಸೆಕೆಂಡ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ದಾಗ ಬರೀತಿದ್ದೀರಲ್ಲ ಆ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ಏನಂದರೆ ಇವು ಫಿಕ್ಸ್ಡ್ ಅಲ್ಲ. ನೀವು ಹೋಗಿ ಗೂಗಲ್ನಾಗ ಬಿಂಗ್ನಾಗ ಸರ್ಚ್ ಮಾಡಿ ನೋಡಿದ್ರಿ ಅಂದ್ರೆ ದೇರ್ ಆರ್ ಮೋರ್ ದೆನ್ 1900 ಲ್ಯಾಂಗ್ವೇಜಸ್ ಅದಾವ ಅಂತ ಹೇಳ್ತಾರೆ. ಓಕೆ, ಪಾಪ್ಯುಲರಾಗಿ ನಾವು ಕೇಳೋದು 4-5 ಹೆಸರು, ಆದ್ರೆ ಅಷ್ಟು ಲ್ಯಾಂಗ್ವೇಜ್ ನಾವು ಕ್ರಿಯೇಟ್ ಮಾಡೀವಿ. ಈ ಲ್ಯಾಂಗ್ವೇಜಸ್ಗಳು ಏನಾಗ್ತಾವೆ, ಬರ್ಕೊಂತ ಹೋಗ್ತಾವೆ ಹೊಸದಾಗಿ. ಈಗ ನೋಡಿರಿ, ಆ್ಯಪಲ್ ಅವ್ರು ಸ್ವಿಫ್ಟ್ ಅಂತ ಲ್ಯಾಂಗ್ವೇಜ್ ಲಾಂಚ್ ಮಾಡಿದ್ರು, ಗೂಗಲ್ ಅವ್ರು ಕೋಟ್ಲಿನ್ ಅಂತ ಲ್ಯಾಂಗ್ವೇಜ್ ಲಾಂಚ್ ಮಾಡಿದ್ರು, ರೈಟ್? ಹೆಂಗೆ ಇಂಡಸ್ಟ್ರಿ ಇವಾಲ್ವ್ ಆಗ್ತೈತ್ಲೆ ಹಂಗಂಗೆ ಕೋಡಿಂಗ್ ಲ್ಯಾಂಗ್ವೇಜ್ ಬರ್ಕೊಂತ ಹೋಗ್ತಾವೆ. ಹಂಗಂತ ಹೇಳಿ ನೀವು ಅದನ್ನು ಆ್ಯಸ್ ಅ ಫ್ರೆಷರ್ ಅಥವಾ ನೀವು ಆ್ಯಸ್ ಅ ಸ್ಟೂಡೆಂಟ್ ನೀವು ಹಂಗೆ ಎಲ್ಲ ಕಲಿಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಬ್ರೈನ್, ನಮ್ಮ ಟೈಮ್, ವಿ ಹ್ಯಾವ್ ಅ ಫಿಕ್ಸ್ ಟೈಮ್ ಆ್ಯಂಡ್ ಅವರ್ ಬ್ರೈನ್ ಹ್ಯಾಸ್ ಸಮ್ ಕೆಪಾಸಿಟಿ. ಹಂಗಂತ ಎಲ್ಲ ಲ್ಯಾಂಗ್ವೇಜ್ ಕಲ್ಕೊಂತ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಕಲಿಯೋ ಅವಶ್ಯಕತೆಯೂ ಇಲ್ಲ. ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚಲೋತಂಗೆ ಬಂತಂದ್ರೆ ದಟ್ ಈಸ್ ಗುಡ್ ಇನಫ್, ರೈಟ್? ನಿಮಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬರಬೇಕು, ಒನ್ ಕೋಡಿಂಗ್ ಲ್ಯಾಂಗ್ವೇಜ್ ಬಂತಂದ್ರೆ ದೆನ್ ಯು ಕ್ಯಾನ್ ಲರ್ನ್ ಅದರ್ ಲ್ಯಾಂಗ್ವೇಜಸ್ ಸ್ಲೋಲಿ ಆ್ಯಂಡ್ ಗ್ರ್ಯಾಜುವಲಿ. ಓಕೆ, ಸೊ ಹಂಗಿದ್ದಾಗ ಯಾವ ಲ್ಯಾಂಗ್ವೇಜ್ ಕಲಿಬೇಕು, ಇಟ್ ಈಸ್ ಅಪ್ ಟು ಯು. ನೀವು C++ ಕಲಿತೀರಿ, ಸಿ ಕಲಿತೀರಿ, ಸಿ ತೊಗೊಂಡ್ರೆ ಅಂದರೆ C++ ಕಲೀರಿ, ಎರಡೂ ಕಲೀರಿ. ಇಲ್ಲ ಪೈಥಾನ್ ಕಲೀರಿ, ಇಲ್ಲ ಜಾವಾ ಕಲೀರಿ, ಆಯಿತಾ? ಸುಮಾರು ಕಂಪ್ನಿ ಒಳಗೆ ಎಂಟ್ರಿ ಲೆವೆಲ್ದಾಗ ಹೇಳತ್ತೀನಿ, ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆಲ್ಲ ಎಂಟ್ರಿ ಲೆವೆಲ್ನಾಗ ಸುಮಾರು ಕಂಪ್ನಿ ಇಂಟರ್ವ್ಯೂಸ್ ಒಳಗೆ ನೀವು ಬೇಕಾದ ಲ್ಯಾಂಗ್ವೇಜ್ದೊಳಗೆ ಕೋಡ್ ಬರೀರಿ ಅಂತ ಹೇಳ್ತಾರೆ. ಓನ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅದು ಸರ್ವಿಸ್ ಇಂಡಸ್ಟ್ರಿ ಒಳಗೆ ಇದ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ದೊಳಗೆ ನೀವು ಕೋಡ್ ಬರೀರಿ ಅಂತ ಹೇಳ್ತಾರೆ ಇಂಟರ್ವ್ಯೂ ಒಳಗೆ ಟೆಸ್ಟ್ ಮಾಡುವಾಗ. ಸೊ ಯು ಕ್ಯಾನ್ ರೈಟ್ ಇನ್ ಎನಿ ಲ್ಯಾಂಗ್ವೇಜ್. ಎರಡನೇದು ಏನು ಬರಬೇಕು,
ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಎದಕ್ಕೆ ಬರ್ಬೇಕಂದ್ರೆ ನೀವೇನು ಇಂಜಿನಿಯರಿಂಗ್ ಕಲಿಯುವಾಗ ಅಥವಾ BSc BCA MCA ಕಲಿಯುವಾಗ ನಿಮಗೇನು ಲ್ಯಾಬ್ ಪ್ರೋಗ್ರಾಮ್ಸ್ ಇರ್ತಾವಲ್ಲ 10-15, ನಾವೇನು ಸುಮಾರು ಜನ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ ಲ್ಯಾಬ್ ಪ್ರೋಗ್ರಾಮನ್ನು ಓದಿ ಅದನ್ನು ಮೆಮೊರೈಸ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ. ಬಟ್ ನೀವು ಅದನ್ನು ಲ್ಯಾಬ್ ಪ್ರೋಗ್ರಾಮ್ ಬಿಟ್ಟು ಬೇರೆ ಯಾವ್ದಾರವ್ರಿಗೊಂದು ಪ್ರೋಗ್ರಾಮ್ ಕೊಟ್ರಿ ಅಂತ ತಿಳ್ಕೊರಿ ಬರೆಯೋಕೆ, ಆ ಪ್ರೋಗ್ರಾಮ್ ಬರಿಬೇಕಾದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಅದ್ರದ್ದು ಲಾಜಿಕ್ ಹೆಂಗೆ ಬಿಲ್ಡ್ ಮಾಡಬೇಕು. ನನ್ನ ಹತ್ರ ಬಂದಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಇಂಟೀಜರ್ ಅರೇ ಒಳಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಮಿನಿಮಮ್ ಎಲಿಮೆಂಟದ್ದು ಒಂದು ಕಂಡು ಹಿಡಿಯೋಕೆ ಒಂದು ಫಂಕ್ಷನ್ ಬರಿ ಅಂತಂದ್ರೆ ಅವ್ರಿಗೆ ಬರಿಬೇಕಾದ್ರೆ ದೇ ಸ್ಟ್ರಗಲ್ ಇಟ್, ಆಯಿತಾ. ಸೊ ಆ ಥರ ಸನ್ನಿವೇಶದೊಳಗೆ ನಿಮಗೆ ಮೇನ್ ಕೋಡಿಂಗ್ ಬಂದರೆ ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್, ಪ್ರಾಬ್ಲಮ್ ಸಾಲ್ವಿಂಗ್ ಎದಕ್ಕೆ, ನೀವು ನೋಡದೇ ಇರುವಂಥ ಪ್ರೋಗ್ರಾಮ್ ಕ್ವಶನ್ ಬಂದಾಗಲೂ ಅದನ್ನು ಸಾಲ್ವ್ ಮಾಡಬೇಕಂತ ಗೊತ್ತಿರಬೇಕು. ಹೆಂಗೆ ಮಾಡಬೇಕು, ಏನು ಯೂಸ್ ಮಾಡಬೇಕು, ಡೇಟಾ ಟೈಪ್ ಏನು ಯೂಸ್ ಮಾಡಬೇಕು, ಡೇಟಾ ಸ್ಟ್ರಕ್ಚರ್ ಏನು ಯೂಸ್ ಮಾಡಬೇಕು, ಯಾವ ಥರ ಕ್ಲಾಸ್ ಮಾಡಬೇಕು, ಯಾವ್ಯಾವ ಥರ ಫಂಕ್ಷನ್ಸ್ ಬರೀಬೇಕು, ಅಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಸೊ ದಿಸ್ ಈಸ್ ದ ಸೆಕೆಂಡ್ ಪಾರ್ಟ್. ದೆನ್ ಥರ್ಡ್ ಈಸ್ ಟೀಮ್ ಸ್ಕಿಲ್ಸ್, ಟೀಮ್ ವರ್ಕ್ ಆರ್ ಟೀಮ್ ಸ್ಕಿಲ್ಸ್. ಸೊ ಅಂದ್ರೆ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಐತಲ್ಲ, ಇದಲ್ಲ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲ, ಇಟ್ಸ್ ಅ ಟೀಮ್ ಆ್ಯಕ್ಟಿವಿಟಿ. ಇದೊಂಥರ ಫುಟ್ಬಾಲ್ ಇದ್ದಂಗೆ ಅಥವಾ ಕ್ರಿಕೆಟ್ ಇದ್ದಂಗೆ, ಎಲ್ಲ ಟೀಮ್ದವರು ಸೇರಿ ಅವ್ರವ್ರ ಕೆಲಸ ಮಾಡಿ ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡಿದಾಗ ವರ್ಕ್ ಆಗುತ್ತೆ. ಸೊ ಇದು ಟೀಮ್ ವರ್ಕ್ ಒಳಗೆ ಎಲ್ಲ ಸ್ಕಿಲ್ ಬರಬೇಕು. ಏನು ಬರಬೇಕು, ಕಮ್ಯುನಿಕೇಷನ್ ಬರಬೇಕು, ಆಮೇಲೆ ಕೊಲಾಬ್ರೇಷನ್ ಬರಬೇಕು, ರೈಟ್, ಆಮೇಲೆ ಎಮೋಷ್ನಲ್ EQ ಇವೆಲ್ಲ ಸ್ಕಿಲ್ಸು ಇರಬೇಕಾಗತ್ತೆ ಟೀಮ್ ವರ್ಕ್ ಮಾಡಬೇಕಾದ್ರೆ. ಆಮೇಲೆ ಕಮ್ಯುನಿಕೇಷನ್ ಮೇನ್ ಇಂಪಾರ್ಟೆಂಟ್ ಇದ್ರಾಗ. ಅಂದರೆ ನೀವು ಬರೆದಿರೋ ಡಿಸೈನ, ನೀವು ಬರೆದಿರೋ ಕೋಡನ್ನು ಅದನ್ನು ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಬೇಕು. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಏನಾಗ್ತೈತಿ, ನೀವೊಂದು ಏನು ಅಂದ್ಕೊಂಡು ಮಾಡ್ತೀರಿ, ಅವ್ರು ಏನೋ ಒಂದು ಮಾಡ್ತಾರೆ, ಕೊಲಾಬ್ರೇಷನ್ ಆಗಲ್ಲ, ನಿಮ್ಮ ಪ್ರಾಡಕ್ಟ್ ಸರಿ ವರ್ಕ್ ಆಗಲ್ಲ. ಸೊ ಈ ಥರ ಸ್ಕಿಲ್ಸ್ ನಿಮ್ಮ ಹತ್ರ, ಟೀಮ್ ವರ್ಕ್ ಸ್ಕಿಲ್ಲು, ಪ್ರಾಬ್ಲಮ್ ಸಾಲ್ವಿಂಗು, ಕೋಡಿಂಗು, ಆಮೇಲೆ ಮುಖ್ಯವಾಗಿ CS ಫಂಡಮೆಂಟಲ್ಸ್ ಅಂತೀವಿ ನಾವು ಇದಕ್ಕೆ. CS ಫಂಡಮೆಂಟಲ್ಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಅಂತ. ಹಂಗಂದ್ರೆ ಏನು, ಪ್ರಾಸೆಸ್ ಅಂದರೆ ಏನು, ಮೆಮೊರಿ ಅಂದರೆ ಏನು, ಡೇಟಾ ಟೈಪ್ ಅಂದರೆ ಏನು, ಸ್ಟ್ಯಾಕ್ ಅಂದರೆ ಏನು, ಕ್ಯೂ ಅಂದರೆ ಏನು, ಕಂಪ್ಯೂಟರ್ ಸೈನ್ಸದ್ದು ರಾ ಲ್ಯಾಂಗ್ವೇಜ್ ಇದೆಯಲ್ಲ. ಆಮೇಲೆ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಏನದಾವ, HTTP, TCP, UDP, ವಾಟ್ ಈಸ್ ಅ ವೆಬ್ ಸರ್ವಿಸು, ವಾಟ್ ಈಸ್ ಅ ಕ್ಲೌಡ್, ವಾಟ್ ಈಸ್ ಅ ಸರ್ವರ್, ವಾಟ್ ಈಸ್ ಅ ಕ್ಲೈಂಟ್. ಸೊ ದೇರ್ ಈಸ್ ವಾಸ್ಟ್ ಅಮೌಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಇನ್ಫಾರ್ಮೇಷನ್. ಹಂಗಂಥೇಳಿ ಭಾಳೂ ಇಲ್ಲ, ಅದು ಭಾಳ ಏನು ಎಂಡ್ಲೆಸ್ ಅಂತ ಆ ಥರನೂ ಇಲ್ಲ, ನಿರ್ದಿಷ್ಟವಾಗೇ ಐತಿ. ಅದರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಈಗ ನಾಳೆ ಯಾರು ಒಂದು ವೆಬ್ ಸರ್ವಿಸ್ ಬರೀರಿ ಅಂದ್ರೆ ನಿಮ್ಗೆ, ರೈಟ್, ಸೊ ಯು ಶುಡ್ ನೋ ವಾಟ್ ವೆಬ್ ಸರ್ವಿಸ್ ಇಸ್, ರೈಟ್. ಇದು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಐತಿ ಅಂದರು, ಸೊ ಯು ಶುಡ್ ನೋ ವಾಟ್ ಈಸ್ ಕ್ಲೈಂಟ್ ಸರ್ವರ್, ರೈಟ್. ಇದು ನೀವು ರ್ಯಾಮ್ದೊಳಗೆ ಸ್ಟೋರ್ ಮಾಡಿರಿ ಅಥವಾ ಹಾರ್ಡ್ ಡಿಸ್ಕ್ನಾಗ ಸ್ಟೋರ್ ಮಾಡಿರಿ ಅಂದಾಗ ರ್ಯಾಮ್ ಅಂದರೆ ಏನು, ಹಾರ್ಡ್ ಡಿಸ್ಕ್ ಅಂದರೆ ಏನು, ರ್ಯಾಮ್ ಅಂದರೆ ಎಲ್ಲಿ ಹೋಗ್ತೈತಿ, ಹಾರ್ಡ್ ಡಿಸ್ಕ್ ಅಂದರೆ ಎಲ್ಲಿ ಹೋಗುತ್ತೆ, ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್ ಯು ಶುಡ್ ಹ್ಯಾವ್, ರೈಟ್. ಸೊ ಈ 4 ಥಿಂಗ್ಸ್ ಇಫ್ ಯು ಮಾಸ್ಟರ್ ಅಲ್ಲ, ಕೋಡಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಟೀಮ್ ವರ್ಕು, ಆಮೇಲೆ CS ಫಂಡಮೆಂಟಲ್, ಇವು 4 ನೀವು ಸರಿಯಾಗಿ ಮಾಡ್ಕೊಂಡಿದ್ರಿ ಅಂದ್ರೆ IT ಇಂಡಸ್ಟ್ರಿ ಒಳಗೆ ಯು ಕ್ಯಾನ್ ಗೆಟ್ ಇನ್ ಟು ಇಟ್. ನೀವು ಹೇಳ್ಬೋದು, ಇಲ್ಲ ಬ್ರೀ ನಂಗೆ ಕೋಡಿಂಗ್ ಲೈಕ್ ಆಗಲ್ಲ, ನಾ ಇದನ್ನು ಮಾಡ್ತೀನಿ, ಏನೋ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟು, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಟೆಸ್ಟಿಂಗ್ ಮಾಡ್ತೀನಿ, ಇಲ್ಲ ಡೆವಾಪ್ಸ್ ಮಾಡ್ತೀನಿ. ದ್ಯಾಟ್ ಚಾಯ್ಸಸ್ ಯು ಹ್ಯಾವ್. ಸೊ ಬಾಟಮ್ ಮೋಸ್ಟ್ ಅಥವಾ ಹೈಯೆಸ್ಟ್ ನಂಬರ್ ಆಫ್ ರೋಲ್ಸ್ ಇರೋದಲ್ಲಿ ಡೆವಲಪ್ಮೆಂಟ್ ಒಳಗೆ. ಸೊ ಲೆಟ್ಸ್ ಸೇ ಇಲ್ಲೊಂದು 100 ಮಂದಿ ಡೆವಲಪರ್ಸ್ ಅದಾರ ಅಂತ ತಿಳ್ಕೊರಿ. QA ನೆಕ್ಸ್ಟ್ ಈಸ್ QA ಅಥವಾ ಟೆಸ್ಟರ್ಸ್ ಅಂತಾರೆ, ಆಯಿತಾ. QA ಟೆಸ್ಟರ್ಸು ಅಥವಾ SDET, ಇದಕ್ಕೆ ಬೇರೆ ಬೇರೆ ಹೆಸರು ಅದಾವೆ. SDET ಅಂತಾರೆ, ಕೆಲವೊಂದು ಕಡೆ QA ಅಂತಾರೆ, ಕೆಲವೊಂದು ಕಡೆ ಆಟೋಮೇಷನ್ ಟೆಸ್ಟ್ ಇಂಜಿನಿಯರ್ ಅಂತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟೆಸ್ಟಿಂಗ್. ಸೊ ಇಲ್ಲಿ 100 ಜನ ಡೆವಲಪರ್ಸ್ ಇದ್ರಂದ್ರೆ ಇವ್ರು ಎಷ್ಟು ಜನ ಇರ್ತಾರೆ, 10 ಮೆಂಬರ್ಸ್ ಇರ್ತಾರೆ. ಯೂಶಲಿ 10:1, 10:2, ಓಕೆ. ಸೊ ದೀಸ್ ವಿಲ್ ಬಿ 10 to 20 ಅಷ್ಟೇ ಇರ್ತಾರೆ ಇವರು. ಇಲ್ಲಿ 100 ಜನ ಡೆವಲಪರ್ಸ್ ಇದ್ದರೆ ನೆಕ್ಸ್ಟ್ ಬರೋದು ಯಾರು, PMs, ಪ್ರೋಗ್ರಾಮ್ ಮ್ಯಾನೇಜರ್ಸು, ಪ್ರಾಜೆಕ್ಟ್ ಮ್ಯಾನೇಜರ್ಸು, ಪ್ರಾಡಕ್ಟ್ ಮ್ಯಾನೇಜರ್ಸು, ಇವರೆಲ್ಲ. ಸೊ ಇವ್ರು ಜನರಲಿ 10ರಿಂದ 20 ಮಂದಿಗೆ ಒಬ್ರು ಇರ್ತಾರೆ. ಸೊ ಇಲ್ಲಿ 100 ಜನ ಇದ್ರಂದ್ರೆ ಇವ್ರು ಎಷ್ಟು ಇರ್ತಾರೆ, 5 to 8. ಇದಾದಮೇಲೆ ಡೆವಾಪ್ಸು, ಕ್ಲೌಡು, ಡೆವಾಪ್ಸ್ ಇಂಜಿನಿಯರು, ಕ್ಲೌಡು, ಇವರೆಲ್ಲ ಏನಂದರೆ ನೀವು ಬರೆದಿದ್ದು ಸಿಸ್ಟಮ್ನ ಈಗೆಲ್ಲ ಜಾಸ್ತಿ ಕ್ಲೌಡ್ನಾಗ ಇರೋದ್ರಿಂದ ಅದನ್ನು ತೊಗೊಂಡು ಅಲ್ಲಿ ಡಿಪ್ಲಾಯ್ ಮಾಡೋದು. ಸೊ ಅವ್ರು ಡಿಪ್ಲಾಯ್ ಮಾಡೋಕ್ಕೆ ಇಲ್ಲಿ ಎಷ್ಟು ಜನ ಇರ್ತಾರೆ, 3ರಿಂದ 4 ಜನ ಇರ್ತಾರೆ. ಆಮೇಲೆ ಸಪೋರ್ಟು, ಸೇಲ್ಸ್, ಇವರೆಲ್ಲ ಎಷ್ಟು ಇರ್ತಾರೆ, 100 ಜನ ಡೆವಲಪರ್ಸಿಗೆ ಭಾಳ ಅಂದ್ರೆ 1-2 ಇರ್ತಾರೆ. ಓಕೆ, ಇದು ಎಲ್ಲ ಕಂಪ್ನಿಯಾಗ ಇಷ್ಟೇ ನಿರ್ದಿಷ್ಟ ಅಂತಲ್ಲ, ಒಂದು ಟೆಂಪ್ಲೇಟ್ ಕೊಡತ್ತೆ ನಿಮಗೆ. ಈ ಟೆಂಪ್ಲೇಟ್ ಎದಕ್ಕೆ ಕೊಡತ್ತೇನೆ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಜಾಬ್ಸ್ ಎಲ್ಲಿದಾವೆ ವಿಚಾರ ಮಾಡಿರಿ.
ಹೈಯೆಸ್ಟ್ ನಂಬರ್ ಆಫ್ ಜಾಬ್ಸ್ ಯಾರಿಗೆ ಕೋಡಿಂಗ್ ಬರ್ತೈತಲ್ಲ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಜಾಬ್ಸ್ ಅದಾವ. ಕರೆಕ್ಟಾ? ಓಕೆ. ಸೊ ಈ ಥರ ಇಂಡಸ್ಟ್ರಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು ಯಾವ ಥರ ನಿಮಗೆ ವರ್ಕ್ ಲೈಕ್ ಆಗುತ್ತೆ, ನೀವು ಹೆಂಗೆ ಇದನ್ನು ಮಾಡ್ತೀರಿ ಅನ್ನೋದು ಥಿಂಕ್ ಮಾಡಿರಿ. ಥಿಂಕ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ಯು ಶುಡ್ ಪ್ರಿಪೇರ್ ಆ್ಯಂಡ್ ಪ್ಲ್ಯಾನ್ ಯುವರ್ ಕ್ಯಾರಿಯರ್. ಓಕೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ ಅಂದರೆ, ನೀವು ಇಂಡಿಯಾದಿಂದ ಯು ಎಸ್ಗೆ ಹೆಂಗೆ ಹೋದ್ರಿ ಮೈಕ್ರೋಸಾಫ್ಟ್ಗೆ ಅಂತ. ಸೊ ಏನಾಯ್ತಂದ್ರೆ, ನಾ 2005 ಇದು 4 ಇದಾಯ್ತು, ಕಂಪ್ಲೀಟ್ ಆಯ್ತು ಡಿಗ್ರಿ ನಂದು. ಆಮೇಲೆ 2004 ಅರೌಂಡ್ ಡಿಸೆಂಬರ್ ಟೈಮ್ ಫ್ರೇಮ್ ನಾ ಒಂದು ಕಂಪ್ನಿ ಜಾಯ್ನ್ ಆದ್ನಿ. ಅವಾಗ 2004 ಸ್ಟಾರ್ಟಪ್ ಅದು ಏನಂತಿರ್ಲಿಲ್ಲ, ನಾವು ಸಣ್ಣ ಕಂಪ್ನಿ ಅಂತಿದ್ವಿ. ಒಂದು ಸಣ್ಣ ಕಂಪ್ನಿ ಜಾಯ್ನ್ ಆದ್ನಿ, ಜಟಾಯು ಸಾಫ್ಟ್ವೇರ್ ಅಂತ, ಯಲಹಂಕದೊಳಗೆ. ಅಲ್ಲಿ ಏನಂತಂದ್ರೆ ಮೊಬೈಲ್ ಫೋನದ್ದು ಬ್ರೌಸರ್ ಆ್ಯಂಡ್ MMS ಕ್ಲೈಂಟ್ಸ್ ಮಾಡ್ತಿದ್ರು ಅವರು. ಕಂಪ್ಲೀಟ್ ಕೋಡಿಂಗ್ ಎಲ್ಲ ಸಿ ಲ್ಯಾಂಗ್ವೇಜ್ನಾಗ ಇತ್ತು. ಅಲ್ಲೊಂದು ಸರಿ ಸುಮಾರು 2.5 ವರ್ಷ ವರ್ಕ್ ಮಾಡಿದ್ನಿ. ಅದಾದಮೇಲೆ ಮೈಕ್ರೋಸಾಫ್ಟ್ದಿಂದ ಒಂದು ಕಾಂಟ್ರಾಕ್ಟರ್ ಪೊಸಿಷನ್ಗೆ ಇದು ಬಂತು ಆಫರ್. ಸೊ ಕಾಂಟ್ರಾಕ್ಟರ್ ಪೊಸಿಷನ್ಗೆ ಏನಿರುತ್ತೆ, ಇಂಟರ್ವ್ಯೂ ರೌಂಡ್ಸ್ ಕಡಿಮೆ ಇರ್ತಾವೆ, 1-2 ರೌಂಡ್ ಅಷ್ಟೇ ಇರ್ತಾವೆ. ಆದರೆ ಕೋಡಿಂಗೇ ಇರ್ತಾವೆ 2 ರೌಂಡ್. ಮತ್ತು ಇದು ಜೂನಿಯರ್ ಲೆವೆಲ್ ಅಲ್ಲ, ಬರೀ 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಸೊ 2 ವರ್ಷದ ಮ್ಯಾಗ ಕೋಡಿಂಗ್ ರೌಂಡ್ ತೊಗೊಂಡ್ರೆ ಅದು ಕ್ಲಿಯರ್ ಆಯಿತು. ಆ್ಯಸ್ ಅ ಕಾಂಟ್ರಾಕ್ಟರ್ ಜಾಯ್ನ್ ಆದ್ನಿ. ಅಲ್ಲಿ ಹೋಗಿ ಚಲೋ ಕೆಲಸ ಮಾಡಿದ್ನಿ. ಅದಾದಮೇಲೆ ಅವ್ರು 3 ತಿಂಗಳದಾಗ, ಇಲ್ಲ ನೀ ಚಲೋ ವರ್ಕ್ ಮಾಡತ್ತಿ, ನಿನ್ನ ಹತ್ರ ಪೊಟೆನ್ಷಿಯಲ್ ಇದೆ, ನೀ ಫುಲ್ ಇಂಟರ್ವ್ಯೂ ಕೊಟ್ಟು ನೋಡು, ಟ್ರೈ ಮಾಡೋನು ಅಂತ ಫುಲ್ ಇಂಟರ್ವ್ಯೂ ತೊಗೊಂಡ್ರು. ಮತ್ತೊಂದು 3-4 ರೌಂಡ್ ತೊಗೊಂಡು ಆಮೇಲೆ ನನಗೆ ಆ್ಯಸ್ ಅ ಪರ್ಮನೆಂಟ್ ಎಂಪ್ಲಾಯ್ ಹೈದರಾಬಾದ್ನಾಗ ಐ ಜಾಯಿಂಡ್ ಆ್ಯಸ್ ಅ ಫುಲ್ ಟೈಮ್ ಎಂಪ್ಲಾಯ್ ಇನ್ 2007. ದೆನ್ ಅಲ್ಲೊಂದು 5-6 ವರ್ಷ ವರ್ಕ್ ಮಾಡಿದ್ನಿ. ಆಮೇಲೆ ಇಲ್ಲಿಂದ ಅಮೇರಿಕಾಗೆ ಟ್ರಾನ್ಸ್ಫರ್ ತೊಗೊಂಡಿದ್ನಿ. ಅಲ್ಲಿ ಹೋಗಿ ಒಂದು 6-7 ವರ್ಷ ವರ್ಕ್ ಮಾಡಿ, ಆಮೇಲೆ ಯಾವಾಗ ನನಗೆ ಆಯಿತು ಸಾಕಿನ್ನ, ಐ ಹ್ಯಾಡ್ ಅ ಗುಡ್ ಕ್ಯಾರಿಯರ್, ಐ ವಾಸ್ ಫುಲ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಕಂಟೆಂಟ್. ಐ ಥಾಟ್ ಇಲ್ಲೇ ಇಂಡಿಯಾಕ್ಕೆ ವಾಪಸ್ ಬಂದು ಇಲ್ಲಿ ಏನಾರ ಮಾಡೋನು, ನಾವು ಹುಟ್ಟಿ ಬೆಳೆದ ಸಮಾಜಕ್ಕೆ ಏನಾರ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡೋನು ಅಂತ ಅಂದ್ಕೊಂಡು ವಾಪಸ್ ಬಂದಿದ್ದೀನಿ. ಬಂದು ಈಗ 2023 ಮಾರ್ಚ್ ಒಳಗೆ ಐ ರಿಸೈನ್ಡ್ ಫ್ರಮ್ ಮೈಕ್ರೋಸಾಫ್ಟ್. ವೆನ್ ಐ ರಿಸೈನ್ಡ್ ಐ ವಾಸ್ ಇನ್ ಟು ಲೀಡರ್ಶಿಪ್ ರೋಲ್. ಅಲ್ಲಿ ಐ ವಾಸ್ ವರ್ಕಿಂಗ್ ಆಸ್ ಅ ಪ್ರಿನ್ಸಿಪಲ್ ಇಂಜಿನಿಯರಿಂಗ್ ಮ್ಯಾನೇಜರ್. ಸೊ ದೆನ್ ಒಂದು ಸ್ವಲ್ಪ ಈಗ ಏನು ಮಾಡಿದ್ವಿ, ಸುಮಾರು ಜನ ಫ್ರೆಂಡ್ಸ್ ರಿಲೇಟಿವ್ಸ್ ಇವರೆಲ್ಲ ನಿಮ್ಮ ಹುಡುಗರಿಗೆ ಮೆಂಟರ್ ಮಾಡಿರಿ, ಗೈಡ್ ಮಾಡಿರಿ ಅಂತಿದ್ರು. ಸೊ ಒಂದು ಈ ಥರ ಡಿಜಿಟಲ್ ಬೋರ್ಡ್ ಸೆಟಪ್ ತೊಗೊಂಡು ಒಂದು ಸ್ವಲ್ಪ ಹುಡುಗರಿಗೆ ಟೀಚ್ ಮಾಡಿದ್ನಿ ಒಂದು 4-5 ಮಂತ್ಸ್. ಅದಾದಮೇಲೆ ವಿ ಸ್ಟಾರ್ಟೆಡ್ ಸ್ಟಡಿಂಗ್. ಯಾಕೆ ಏನಾಗ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ, ಯಾಕೆ ಕೋಡಿಂಗ್ ಬರ್ತಿಲ್ಲ ಹುಡುಗರಿಗೆ ಅಂತಂದು. ಸೊ ವಿ ಅಂಡರ್ಸ್ಟುಡ್ ದಟ್ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಆ್ಯಂಡ್ ವಿ ಕ್ಯಾನ್ ಸಾಲ್ವ್ ದೆಮ್ ಇನ್ ಆರ್ ಓನ್ ವೇ. ಸೊ ನಮ್ಮಿಂದ ಒಂದು ಅಳಿಲಿ ಸೇವೆ ಅಂದಂಗೆ ಇದು ಸಮಾಜಕ್ಕೆ. ಏನಂದ್ರೆ ಇಷ್ಟೊಂದು ಜನ ಯುವಕರು ದೇ ಆರ್ ಇನ್ ನೀಡ್ ಆಫ್ ಗೈಡೆನ್ಸ್, ದೇ ಆರ್ ಇನ್ ನೀಡ್ ಆಫ್ ಮೆಂಟರ್ಸ್ ಆ್ಯಂಡ್ ಮೆಂಟರ್ಸ್ ಫ್ರಮ್ ಗುಡ್ ಕಂಪನೀಸ್ ಅಲ್ಲ. ಸೊ ಅದನ್ನು ನಾವು ಹೆಂಗೆ ಅವ್ರಿಗೆ ಪ್ರೊವೈಡ್ ಮಾಡ್ಬೋದು, ಆಮೇಲೆಗೆ ಹೆಂಗೆ ಅವರಿಗೆ ಅಫೋರ್ಡಬಲ್ ಪ್ರೈಸ್ ಒಳಗೆ ಪ್ರೊವೈಡ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಅಕ್ಟೋಬರ್ 31ನೇ ತಾರೀಕು ದೀಪಾವಳಿ ದಿನ ದೇರ್ ವಿಲ್ ಬಿ ಅನ್ ಅನೌನ್ಸ್ಮೆಂಟ್. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಓಕೆ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಸುಮಾರು ಜನ C++ ಕೋರ್ಸ್ ಫುಲ್ ಕೊಡ್ರಿ, ಸೇಲ್ಸ್ ಫೋರ್ಸ್ ಬಗ್ಗೆ ಹೇಳಿ ಅಂತಿದ್ದಾರೆ. ಸೇಲ್ಸ್ ಫೋರ್ಸು ಇದು ಟೆಕ್ನಾಲಜಿ ಹೇಳ್ತಿದ್ದೀರಲ್ಲ, ಟೆಕ್ನಾಲಜಿ ಬಗ್ಗೆ ಏನಾಗುತ್ತೆ ಗೊತ್ತಾ, ನೀವು ಯಾವುದಾದ್ರೂ ಒಂದು ಟೂಲ್ ಕಲ್ತ್ರಿ, ಸೇಲ್ಸ್ ಫೋರ್ಸ್ ಕಲ್ತ್ರಿ ಅಂತ ತಿಳ್ಕೊರಿ. ಆ ಟೂಲ್ ನೆಕ್ಸ್ಟ್ 20-30 ವರ್ಷ ಇರುತ್ತೇನೋ ಇಂಡಸ್ಟ್ರಿ ಒಳಗೆ, ಅದು ಒಂದೇ ಪ್ರಶ್ನೆ. ಎರಡನೇದು, ನೀವು ಯಾವುದಾದ್ರು ಒಂದು ಟೂಲ್ ಆಪ್ರೇಟರ್ ಕೆಲಸ ಕಲ್ತ್ರಿ ಅಂದ್ರೆ, ಟೂಲ್ ಆಪ್ರೇಟರ್ ಕೆಲಸ ಹೆಂಗೆ, ಇದೊಂಥರ JCB ಆಪ್ರೇಟರ್ ಕೆಲಸ ಇದ್ದಂಗೆ. ಡೈಲಿ ಹೋಗೋದು ಆಫೀಸಿಗೆ, ಹೋಗಿ ಅದೇ ಟೂಲು ಅದನ್ನೇ ಯೂಸ್ ಮಾಡೋದು, ಅದರದ್ದು ಬಟನ್ ಒತ್ತೋದು, ಅದನ್ನು ಆಪ್ರೇಟ್ ಮಾಡೋದು. ಓಕೆ, ಕೆಲವೊಂದು ಕಾನ್ಫಿಗರೇಷನ್ ಕೆಲಸನೂ ಇರ್ತಾವೆ, ಅದರೊಳಗೆ ಜಾಸ್ತಿ ಕೋಡಿಂಗ್ ಇಲ್ಲ, ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಕಾನ್ಫಿಗರೇಷನ್ ಚೇಂಜ್ ಮಾಡೋದು ಇರ್ತೈತಿ. ಈ ಕೆಲಸ ನಿಮಗೆ ಮಾಡೋಕ್ಕೆ ಮನಸ್ಸಿದ್ರೆ ಮಾಡಿರಿ, ಬ್ಯಾಡ್ ಅನ್ನಲ್ಲ. ಆದರೆ ನೆನಪಿಟ್ಕೋರಿ ವಾಟ್ ಯು ಆರ್ ಗೆಟ್ಟಿಂಗ್ ಇಂಟು. ಹಿಂಗಾಗಬಾರ್ದು. ನೀವು ಈಗ ಯಾವುದೋ ಒಂದು ಕೋರ್ಸ್ ಮಾಡಿದ್ರಿ, ಕೋರ್ಸ್ ಮಾಡಿ ಜಾಯ್ನ್ ಆಗಿ ದಿನ ಹೋಗಿ ಅಲ್ಲಿ ಆಫೀಸ್ನಾಗ ಅದ ಬಟನ್ ಕ್ಲಿಕ್ ಮಾಡಿ ಅದನ್ನು ಮಾಡಿ 3-4 ವರ್ಷನಾಗ 5-10 ವರ್ಷನಾಗ ನಿಮಗೆ ಬೋರ್ ಆಗಿ, ಏನಪ್ಪ ಇದನ್ನ ಮಾಡಾಕ್ತೇನೆ ನಾ ಡೈಲಿ ಆಫೀಸಿಗೆ ಬಂದಂತ ನೀವು ಡಿಸಪಾಯಿಂಟ್ ಆಗಿ ಮಧ್ಯದಾಗ ಕ್ಯಾರಿಯರ್ ಕ್ವಿಟ್ ಮಾಡುವಂಥ ಸಿಚುವೇಶನ್ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಕ್ಯಾರಿಯರ್ನ ಒಂದು ಟೂಲ್ ಮೇಲೆ ಡಿಪೆಂಡ್ ಮಾಡಬೇಡ್ರಿ, ಒಂದು ಟೂಲ್ ಆಧಾರಿತ ಕ್ಯಾರಿಯರ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಆ ಸಾಫ್ಟ್ವೇರ್ನಾಗ ಟೂಲ್ಸ್ ಬರ್ತಿರ್ತಾವೆ, ಹೋಗ್ತಿರ್ತಾವೆ. ಆ ಟೂಲ್ಸ್ ಹೋದು ಅಂದ್ರೆ ನಿಮ್ಮ ಕ್ಯಾರಿಯರ್ ಏನಾಗಿಬಿಡುತ್ತೆ, ಅಲ್ಲೇ ನಿಂತು ಬಿಡುತ್ತೆ. ಕೆಲವೊಂದು ಸರಿ ಎಂಡು ಆಗಿಬಿಡ್ತೈತಿ. ಯಾಕಂದ್ರೆ ಟೂಲ್ ಕಲ್ತವ್ರು ಭಾಳ ಮಂದಿ ಇರ್ತಾರೆ, ಅದು ಶ್ರಿಂಕ್ ಹಾಕೊಂತ ಹೋಗ್ತೈತಿ, ಮಾರ್ಕೆಟ್ ಶ್ರಿಂಕ್ ಅಥವಾ ಅದು ಹೆಂಗೆ ಶ್ರಿಂಕ್ ಆಗುತ್ತೆ ಹಂಗಂಗೆ ಜನರನ್ನ ಕೆಲಸದಿಂದ ತೆಗಿತಾರಲ್ಲ, ತೆಗ್ದಾಗ ಏನಾಗುತ್ತೆ ಅವಾಗ ನಿಮಗೆ ಮತ್ತೆ ವಾಪಸ್ ಕೆಲಸ ಹಿಡಿಯೋದು ಕಷ್ಟ ಆಗುತ್ತೆ. ಸೊ ಟೂಲ್ ಆಧಾರಿತ ಕ್ಯಾರಿಯರ್ ಮಾಡೋದು ಸ್ವಲ್ಪ ನನಗೆ ಯಾಕೋ ರಿಸ್ಕಿ ಅನ್ಸುತ್ತೆ ನೋಡ್ರಿ.
ನೆಕ್ಸ್ಟ್ ಕ್ವಶನ್ ಯಾರು ಕೇಳ್ತಿದ್ದಾರೆ ಇವರು, ಸೇಲ್ಸ್ಫೋರ್ಸ್ ಆಲ್ ಇನ್ ಒನ್, ಸೇಲ್ಸ್ಫೋರ್ಸ್ ಬಗ್ಗೆ ಹೇಳಿ ಅಂತ ಕೇಳ್ತಿದ್ದಾರೆ. ಆಲ್ ಇನ್ ಒನ್ನ, ಇದೇ ನಿಮ್ಮ ಪ್ರಶ್ನೆನ ಆನ್ಸರ್ ಮಾಡಿದ್ನಿ. ಆಲ್ ಇನ್ ಒನ್ ನಿಮ್ದು ಯಾವರು, ಏನು ಹೆಸರು ಹೇಳಿ. ನೆಕ್ಸ್ಟ್ ಕ್ವಶನ್, ಸರ್ ಫಾರ್ ಪ್ಲೇಸ್ಮೆಂಟ್ ಟಾಪ್ ಕಾಲೇಜ್ ಮ್ಯಾಟರ್ ಆಗುತ್ತಾ? ಓಂಕಾರ ಅವರೊಂದು ಒಳ್ಳೆ ಪ್ರಶ್ನೆ ಕೇಳ್ತಿದ್ದೀರಿ, ಏನಂದರೆ ಕಾಲೇಜ್ ಮ್ಯಾಟರ್ ಆಗುತ್ತಂತ. ನೆನ್ಪಿಟ್ಕೋರಿ, ಪ್ಲೇಸ್ಮೆಂಟ್ಗೆ ಬರೀ ಕ್ಯಾಂಪಸ್ ಇಂಟರ್ವ್ಯೂಗೆ ಕಾಲೇಜ್ ಮ್ಯಾಟರ್ ಆಗುತ್ತೆ. ಈಗ ಉದಾಹರಣೆಗೆ ಮೈಕ್ರೋಸಾಫ್ಟ್ ಎಲ್ಲಿ ಹೋಗುತ್ತೆ ಪ್ಲೇಸ್ಮೆಂಟಿಗೆ? IITsಗೆ, NITsಗೆ. ಗೂಗಲ್ ಎಲ್ಲಿ ಹೋಗುತ್ತೆ? IIT NIT ಹೋಗುತ್ತೆ. ಅಂದ್ಬಿಟ್ಟು ಇನ್ನೂ ಬೇರೆ ಚಲೋ ಚಲೋ ಕಂಪ್ನೀಸು ಅದಾವೆ, ಅವ್ರು ಏನು ಮಾಡ್ತಾರೆ, ಅದಕ್ಕಿಂತ ನೆಕ್ಸ್ಟ್ ಕಾಲೇಜಿಗೆ ಹೋಗ್ತಾರೆ. ಸೊ ಪ್ಲೇಸ್ಮೆಂಟ್ ಕಾಲೇಜ್ ಮ್ಯಾಟರ್ ಆಗೋದು ಬರೀ ಕ್ಯಾಂಪಸ್ ಇಂಟರ್ವ್ಯೂಗೆ ಮಾತ್ರ. ಕ್ಯಾಂಪಸ್ಸಿಂದ ಮುಗಿಸಿ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದ್ರಿ ಅಂತ ತಿಳ್ಕೊರಿ, ಬೆಂಗಳೂರಿಗೆ ಬಂದು ಇಲ್ಲಿ ಏನಾರ ಆಫ್ ಕ್ಯಾಂಪಸ್ ಇಂಟರ್ವ್ಯೂ ಮಾಡತ್ತಿದ್ರಿ ಅಂದ್ರೆ ಕಾಲೇಜ್ ಮ್ಯಾಟರ್ ಆಗಲ್ಲ. ಬಟ್ ಒನ್ ಥಿಂಗ್ಸ್ ಮ್ಯಾಟರ್, ನೀವು ಎಂಟ್ರಿ ಲೆವೆಲ್ನಾಗ CGPA ನೋಡ್ತಾರೆ. ಕೆಲವೊಂದು ಕಂಪ್ನಿ ಒಳಗೆ CGPA ಎಷ್ಟು ಇರ್ಬೇಕಂದ್ರೆ ಔಟ್ ಆಫ್ 10 7 ಇರ್ಬೇಕಂತಾರೆ. ಇನ್ನು ಕೆಲವೊಂದು ಕಂಪ್ನಿ ಒಳಗೆ ದೇ ವಿಲ್ ಆಲ್ಸೋ ಎಕ್ಸೆಪ್ಟ್ 6. ಓಕೆ, CGPA 6 to 7 ಮೇಲೆ ಇದ್ದಂದ್ರೆ ಯು ವಿಲ್ ಕ್ವಾಲಿಫೈ ಫಾರ್ ಆಲ್ಮೋಸ್ಟ್ ಎವ್ರಿ, ಅಂದರೆ 7 ಇನ್ CGPA 7 ಅಂತ ಹೇಳತ್ತೀನಿ. ಬಟ್ ಇನ್ ಯು ಕ್ಯಾನ್ ದ ಅದರ್ ವೇ ಟು ಅಂಡರ್ಸ್ಟ್ಯಾಂಡ್ ಇಸ್ ಮೋರ್ ದೆನ್ 70% ಇರ್ಬೇಕು ನಿಮ್ಮದು. ವಾಟ್ ಎವರ್ ಈಸ್ ಯುವರ್ ಗ್ರೇಡಿಂಗ್ ಸಿಸ್ಟಮ್, ಒಬ್ಬೊಬ್ರದ್ದು 5 ಇರ್ತೈತಿ, ಒಬ್ಬೊಬ್ರದ್ದು 7-8 ಇರುತ್ತೆ, ಒಬ್ರದ್ದು 10 ಇರುತ್ತೆ. ಮೋರ್ ದೆನ್ 70% ಇತ್ತಂದ್ರೆ ಮೋಸ್ಟ್ ಆಫ್ ದ ಕಂಪ್ನಿಗೆ ನೀವು ಕ್ವಾಲಿಫೈ ಆಗ್ತೀರಿ. ಆಮೇಲೆ ನೀವು ಅಲ್ಲಿ ಇಂಟರ್ವ್ಯೂ ಒಳಗೆ ಹೆಂಗೆ ಪರ್ಫಾರ್ಮ್ ಮಾಡ್ತೀರಿ ಅದ ಮ್ಯಾಟ್ರ್ ಆಗುತ್ತೆ. ನಾ ಮೈಕ್ರೋಸಾಫ್ಟ್ನಾಗ ವರ್ಕ್ ಮಾಡುವಾಗ IIT ಖರಗ್ಪುರ, IIT ಡೆಲ್ಲಿ ಅಲ್ಲೆಲ್ಲ ಇಂಟರ್ವ್ಯೂ ತೊಗೊಳಕ್ಕೆ ಹೋಗೇನಿ. ಈಗ ಅವ್ರು IITಗದಾಗ ಅದಾರ ಅಂತ ಹೇಳಿ ಅವ್ರನ್ನ ಎಲ್ಲರನ್ನೂ ಎತ್ಕೊಂಡು ಬರಲ್ಲ ನಾವು, ಅವ್ರಿಗೆಲ್ಲರಿಗೂ ಆಫರ್ ಲೆಟರ್ ಕೊಡೋಲ್ಲ. ಅಲ್ಲಿಯೂ ನಾವು 30-40 ಮಂದಿ ಇಂಟರ್ವ್ಯೂ ಮಾಡಿದಾಗ 7-8 ಜನ ಸೆಲೆಕ್ಟ್ ಆಗ್ತಾರೆ, ಆಯಿತಾ. ಸೊ ಇನ್ನು ಉಳ್ಕಿದವ್ರು IITದಾಗ ಓದಿದ್ರು ಅವ್ರು ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರಲ್ಲ. ಆ ಸ್ಕಿಲ್ಸ್ ಹೇಳಿದ್ನಲ್ಲ, 4 ಸ್ಕಿಲ್ ಒಳಗೆ ಅವ್ರದ್ದು ಇನ್ನೂ ಎಕ್ಸ್ಪರ್ಟೀಸ್ ಬಂದಿರಲ್ಲ. ಒಬ್ಬೊಬ್ರು ಕೋಡಿಂಗ್ ಬಂದ್ರೆ ಫಂಡಮೆಂಟಲ್ಸ್ ಬಂದಿರಲ್ಲ, ಫಂಡಮೆಂಟಲ್ಸ್ ಬಂದ್ರೆ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇರ್ತೈತಿ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ತೈತಿ. ಸೊ ಇವೆಲ್ಲ ಇರ್ತಾವೆ. ಅದಕ್ಕೆ ಕಾಲೇಜ್ ಡಿಗ್ರಿ ಆ್ಯಂಡ್ ಹೆಸರು ಇನಿಷಿಯಲಿ ಮ್ಯಾಟರ್ ಆಗುತ್ತೆ, ಆಮೇಲೆ ಯಾರು ಅದಕ್ಕೆ ಅಷ್ಟೊಂದು ವೇಟೇಜ್ ಕೊಡಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲೇ ಇದ್ರ ಇನ್ಸ್ಟಾಗ್ರಾಮ್ದಾಗ ಒಂದು ಸ್ವಲ್ಪ ನೋಡೋಣ ತಡೀರಿ, ಈಗ ಬರೀ ಇದ್ರಾಗ ನೋಡಾಕ್ತಿದ್ನಿನ. ಲೆಟ್ಸ್ ಸಿ ವಾಟ್ ಇನ್ಸ್ಟಾಗ್ರಾಮ್ದಾಗ ಕ್ವಶನ್ಸ್ ಏನಿದಾವೆ ಅಂದ್ರೆ, ಯಾರ್ಯಾರು ಸುಶೀಲ ಮಂತ್ರಿ ಸರ್ ಯುವರ್ ಸಜೆಷನ್ ಫಾರ್ ಫ್ರೆಷರ್ಸ್. ಓಕೆ, ಐ ವಿಲ್ ಡೂ ಇಟ್. ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳ್ತಾ ಇದ್ದಾರೆ, ಬಸವರಾಜ್ ಅವರು, ವೆಬ್ ಡೆವಲಪ್ಮೆಂಟ್ ಹ್ಯಾವ್ ಅ ಮೋರ್ ಜಾಬ್ ಅಪಾರ್ಚುನಿಟೀಸ್. ಈಗ ವೆಬ್ ಡೆವಲಪ್ಮೆಂಟದ್ದು ಜಾಸ್ತಿ ಅಪಾರ್ಚುನಿಟೀಸ್ ಅದಾವೆ ಅಂತ ಕೇಳತ್ತಾರೆ. ಈಗ ಒಂದು ಸಾಫ್ಟ್ವೇರ್ ಒಳಗೆ ನಿಮ್ಮದು ಕೋಡಿಂಗ್ ಚಲೋ ಕಲ್ತ್ರಿ ಅಂತ ತಿಳ್ಕೊರಿ. ವೆಬ್ ಡೆವಲಪ್ಮೆಂಟ್ ಒಳಗೂ ಏನಾಗ್ತೈತಿ, HTML CSS JavaScript ಇವೊಂಥರ ಬೇಸಿಕ್ ಫೌಂಡೇಶನಲ್ ಸ್ಕಿಲ್. ಬರೀ ಇದನ್ನಷ್ಟೇ ಯೂಸ್ ಮಾಡಿ ಸಿಂಪಲ್ ವೆಬ್ಸೈಟ್ಸ್ ಅಷ್ಟೇ ಮಾಡ್ಬೋದು. ದೆನ್ ಯು ಹ್ಯಾವ್ ಟು ಯೂಸ್ ಸಮ್ ಫ್ರೇಮ್ವರ್ಕ್ಸ್ ಅಂದರೆ ಏನು ಯೂಸ್ ಮಾಡ್ಬೋದು, ರಿಯಾಕ್ಟ್ ಯೂಸ್ ಮಾಡ್ಬೋದು, ಆ್ಯಂಗ್ಯುಲರ್ ಯೂಸ್ ಮಾಡ್ಬೋದು, ರೈಟ್. ಆಮೇಲೆ PHP ಬೇಸ್ಡ್ ಕೆಲವೊಂದು ಫ್ರೇಮ್ವರ್ಕ್ಸ್ ಅದಾವೆ. ಆ್ಯಂಡ್ ದೀಸ್ ವೆಬ್ ಫ್ರೇಮ್ವರ್ಕ್ಸ್ ಇರ್ತಾವಲ್ಲ, ದೇ ಆರ್ ನಾಟ್ ಕಾನ್ಸ್ಟೆಂಟ್. ನಾವು ಇಂಜಿನಿಯರಿಂಗ್ ಮುಗಿದಾಗ ಅವಾಗ ಏನಂತಿದ್ರು, ಅದು ASP.NET ಅಂತಿದ್ರು. ಆಮೇಲೆ IBMದ್ದು ಯಾವುದೋ ಒಂದು ಫ್ರೇಮ್ವರ್ಕ್ ಇತ್ತು, ಆಯಿತಾ. ವೆಬ್ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸ್ ಇರ್ತಾವಲ್ಲ, ದೇ ಕೀಪ್ ಚೇಂಜಿಂಗ್. ಎವ್ರಿ 5-10 ಇಯರ್ಸಿಗೆ ಒಂದು ಹೊಸ ಫ್ರೇಮ್ವರ್ಕ್ ಬರುತ್ತೆ, ಹಾಗೆ ನ್ಯೂ ಫ್ರೇಮ್ವರ್ಕ್ ಬರುತ್ತೆ. ಫ್ರಂಟ್ ಎಂಡ್ ವೆಬ್ ಡೆವಲಪ್ಮೆಂಟದ ಸ್ಕಿಲ್ ಅನ್ನೋದು ಏನಿದೆ, ಇಟ್ ಇಸ್ ಪ್ಯೂರ್ಲಿ ನಿಮಗೆ HTML JavaScript CSS ಬರಬೇಕು, ಆಯಿತಾ. ನಿಮಗೆ ಅದ್ರ ಜೊತೆ ಕೋಡಿಂಗ್ ಚಲೋತಂಗೆ ಬರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಬರಬೇಕು. ನೀವು ಬರೀ HTML CSS 3 ತಿಂಗಳದಾಗ ಕಲಿತು ನಿಮ್ಗೇನಾಗುತ್ತೆ, ಅಗದಿ 10,000 ರೂಪಾಯಿ 12,000 ರೂಪಾಯಿ ಕೆಲಸನ ಸಿಗ್ತಾವೆ. ಆಮೇಲೆ ChatGPT ಬಂದಿರೋದ್ರಿಂದ ಸಿಂಪಲ್ ವೆಬ್ಸೈಟ್ ಮಾಡೋ ಕೆಲಸ ಎಲ್ಲ ಏನು ಮಾಡುತ್ತೆ, AI ಮಾಡುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ 5 ವರ್ಷ ಆದಮ್ಯಾಗ. ನೀವು ನೆನ್ಪಿಟ್ಕೋರಿ, ಏನಂದ್ರೆ ನೀವು ಯಾವುದೋ ಸ್ಕಿಲ್ ಕಲಿತೀರಲ್ಲ, ಆ ಸ್ಕಿಲ್ ಕಲಿಯೋಕೆ ಎಷ್ಟು ಟೈಮ್ ಹತ್ತೈತಲ್ಲ ಅಷ್ಟು ನಿಮ್ಮದು ಪೇ ಹೈ ಇರುತ್ತೆ. ಆಮೇಲೆ ಅದನ್ನು ರಿಪ್ಲೇಸ್ ಮಾಡೋದು, ಅದ್ರ ಕಾಂಪಿಟೇಷನ್ ಕಡಿಮೆ ಆಗ್ತೈತೆ. ಓಕೆ, ಸಿ ದ ವೇ ಟು ಅಂಡರ್ಸ್ಟ್ಯಾಂಡ್ ಎಂಪ್ಲಾಯ್ಮೆಂಟ್ ಮಾರ್ಕೆಟ್ ನೀವು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಇದು X-ಆಕ್ಸಿಸ್ ಒಳಗೆ, ಇಲ್ಲಿ ಏನಿದು ಟೈಮ್ ಅನ್ಕೋರಿ, ಇದು ಟೈಮ್, ನಂಬರ್ ಆಫ್ ಇಯರ್ಸ್. ಓಕೆ, ಆಮೇಲೆ ಹಿಯರ್ ದಿಸ್ ಇಸ್ ದ ಯು ಕ್ಯಾನ್ ಸೇ ಸ್ಕಿಲ್ಸ್ ಆರ್ ಡಿಫಿಕಲ್ಟಿ ಲೆವೆಲ್.
ಅದು ಎಷ್ಟು ಕಲಿಯಾಕೆ ಅದನ್ನು ಸಮಗ್ರವಾಗಿ ಆ ಸ್ಕಿಲ್ ಕಲಿಯಾಕೆ ಟೈಮ್ ಭಾಳ ತೊಗೋತಿರ್ತೈತಲ್ಲ. ಸೊ ಅವಾಗ ಏನಾಗುತ್ತೆ, ಈಗ ಹೆಂಗೆ ಅದು ಡಿಫಿಕಲ್ಟಿ ಲೆವೆಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಇಫ್ ಇಟ್ ಈಸ್ ಟೇಕಿಂಗ್ ಮೋರ್ ಟೈಮ್ ಇಟ್ ವಿಲ್ ಬಿ ಲೈಕ್ ದಿಸ್. ಓಕೆ, ನೀವು ಏನಾರ ಬರೀ ಅಷ್ಟ ಒಂದು ತಿಂಗಳ 2 ತಿಂಗಳ 3 ತಿಂಗಳದ್ದು ಏನೋ ಒಂದು ಕೋರ್ಸ್ ಮಾಡಿದ್ರಿ ಅಂದ್ರೆ ಇಲ್ಲಿರ್ತೈತಿ. ಇಟ್ ವಿಲ್ ಬಿ ಲೈಕ್ ಹಿಯರ್, ಕರೆಕ್ಟ್? ಹಿಂಗಿದ್ದಾಗ ಇದನ್ನು ಯಾರು ಬೇಕಾದವ್ರು ಮಾಡ್ಬೋದು. ಇದು 2 to 3 ಮಂತ್ಸ್ ಕೋರ್ಸ್ ಮಾಡಿ ಮಾಡಾಕ್ತಿದ್ರಿ ಅಂದ್ರೆ ಇದನ್ನು ಎಲ್ಲರೂ ಮಾಡ್ತಾರೆ. BSc ಕಲವರು ಮಾಡ್ತಾರೆ, BCA ಮಾಡ್ತಾರೆ, MCA ಮಾಡ್ತಾರೆ, ಎವ್ರಿಬಡಿ ವಿಲ್ ಡೂ ಇಟ್. ಅವಾಗ ಏನಾಗುತ್ತೆ, ಇಲ್ಲಿ ಲಾರ್ಜ್ ನಂಬರ್ ಆಫ್ ಪೀಪಲ್, ಜಾಸ್ತಿ ಜನ ಆದ್ರಂದ್ರೆ ಏನಾಗ್ತೈತಿ, ಅವಾಗ ಕಾಂಪಿಟೇಷನ್ ಭಾಳ ಆಗಿಬಿಡುತ್ತೆ. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಆದ್ರೆ ನೀವೇನಾರ ಇದನ್ನು ಟಾರ್ಗೆಟ್ ಮಾಡಿದ್ರಿ ಹಾಂ, ನಿಮಗೆ ಕಲ್ಯಾಕನ 6 ತಿಂಗಳು 9 ತಿಂಗಳು ಅಥವಾ 1 ಇಯರ್ ಮಟ್ಟ ಸ್ಪೆಂಡ್ ಮಾಡಿ ಚಲೋ ತಂಗ ಅವೆಲ್ಲ ಸ್ಕಿಲ್ಸ್ ಕಲಿತು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಭಾಳಷ್ಟು ಮಂದಿ ಅವ್ರಿಗೆ ಇಷ್ಟು ಪೇಷನ್ಸೇ ಇರೋಂಗಿಲ್ಲ. ಅದು ಇಲ್ಲಿಂದ ಇಲ್ಲಿ ಮಟ್ಟ ಹೋಗಿ ಅದನ್ನು ಮಾಡೋಕ್ಕೆ ಪೇಷನ್ಸ್ ಇರೋಂಗಿಲ್ಲ. ಭಾಳಷ್ಟು ಮಂದಿ ಏನಾಗ್ತಾರೆ, ಇಲ್ಲಿ ನಡಕ್ಕೆ ಎಕ್ಸಿಟ್ ಆಗ್ತಾರೆ. ಸೊ ಇಲ್ಲಿ ಹೋದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಇಲ್ಲಿ ಕಾಂಪಿಟೇಷನ್ ವಿಲ್ ಬಿ ಲೆಸ್. ಸೊ ಎನಿಥಿಂಗ್ ವಿಚ್ ಇಸ್ ಲೈಕ್ ಶಾರ್ಟ್, 1 ತಿಂಗಳು 2 ತಿಂಗಳದಾಗ ಕಲ್ತು ಮಾಡ್ರಿ ಅಂತಾರಲ್ಲ, ಅವಾಗ ಯು ಆರ್ ಡೂಯಿಂಗ್ ದಿಸ್ ಮಿಸ್ಟೇಕ್, ರೈಟ್? ಸೊ ಜನ್ರಿಕ್ಕಾಗಿ ಇದೇ ಕೋರ್ಸು ಇದೇ ಸ್ಕಿಲ್ ಅಂತ ಹೇಳಲ್ಲ. ಈ ನೀವು ಮೆಂಟಲ್ ಮಾಡೆಲ್ ಥಿಂಕ್ ಮಾಡಿರಿ. ಇದನ್ನು ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೆಂಗಾಗುತ್ತೆ ಅಂತ ಹೇಳಿ. ರೋಹಿತ್ ಅವ್ರು ಏನು ಕೇಳ್ತಿದ್ದಾರೆ ಅಂದ್ರೆ, ಸಜೆಷನ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಯುವರ್ ಸೈಡ್. ನಾ ಹೇಳ್ತೀನಿ ರೀ ಅದನ್ನು. ಆಮೇಲೆ ಪೈಥಾನ್ ಕೋರ್ಸ್ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಅಕ್ಟೋಬರ್ 31ನೇ ತಾರೀಕಿಗೆ ನಮ್ಮ ಚಾನಲ್ ರೆಫರ್ ಮಾಡಿರಿ, ದೇರ್ ವಿಲ್ ಬಿ ಸಮ್ ನ್ಯೂಸ್. ಸಿ ಪ್ರೋಗ್ರಾಮಿಂಗು ಡೇಟಾ ಸೈನ್ಸ್ ಬಗ್ಗೆ ಹೇಳ್ರಿ ಅಂತಿದ್ದಾರೆ. ಅಗೇನ್ ಸೇಮ್ ಥಿಂಗ್. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ನೆಕ್ಸ್ಟ್ ವೇವ್ ಕೋರ್ಸಸ್? ಸಿ ನಾನು ನೆಕ್ಸ್ಟ್ ವೇವ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ದೀವಿ. ಕಂಪೇರ್ ಟು ಲಾಟ್ ಆಫ್ ಅದರ್ ಇಂಡಸ್ಟ್ರಿ ಅದರ್ ಏನಂತಾರೆ ಕೋಚಿಂಗ್ ಆ್ಯಂಡ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಆಲ್, ಅವರು ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ವೇವ್ ಅವರು ಆನೆಸ್ಟ್ಲಿ ದೇ ಆರ್ ಟ್ರೈಯಿಂಗ್ ಟು ಡೂ ಸಮಥಿಂಗ್ ಗುಡ್ ಫಾರ್ ದ ಸೊಸೈಟಿ. ಬಟ್ ಮುಖ್ಯವಾಗಿ ನಿಮಗೆ ಕೋಡಿಂಗ್ ಬರಬೇಕು. ಈಗ ನೀವು ನೆಕ್ಸ್ಟ್ ವೇದಾಗೂ ನಿಮ್ಮ ಫ್ರೆಂಡ್ಸ್ ಯಾರು ಮಾಡ್ಯಾರಲ್ಲ, ನೀವೇನು ಭಾಳ ಮಾಡಬೇಡ್ರಿ. ಅವ್ರಿಗೇನು ಮಾಡಿರಿ, ಒಂದು ಪೇಪರ್ ಪೆನ್ ಕೊಡ್ರಿ, ಕೊಟ್ಟು ಬೈನರಿ ಸರ್ಚ್ ಪ್ರೋಗ್ರಾಮ್ ಬರೀಯನ್ರಿ. ಇಲ್ಲಾಂದ್ರೆ 2 ಅರೇಸ್ ಅದಾವ, 2 ಅರೇಸ್ ಇನ್ಪುಟ್ ತೊಗೊಂಡು ಅದ್ರೊಳಗೆ ಕಾಮನ್ ಎಲಿಮೆಂಟ್ಸ್ ಏನೇನದಾವ ಲಿಸ್ಟ್ ಡೌನ್ ಮಾಡಿ ಅದನ್ನು ಫಂಕ್ಷನಿಂದ ರಿಟರ್ನ್ ಮಾಡನ್ರಿ. ಈ ಥರ ಒಂದು ಚಿಕ್ಕ ಪ್ರೋಗ್ರಾಮ್ ಅವ್ರಿಗೆ ಬರೆಯೋಕೆ ಹಚ್ಚಿರಿ, ಆಯಿತಾ? ಅದನ್ನ ಅವ್ರು ಬರೆಯೋಕೆ ಬರತೈತೆ ಅಂದ್ರೆ ಕೋಡಿಂಗ್ ಕಲಿಯತ್ತಾರ ಅಂತಂದಂಗೆ ಅಲ್ಲಿ ಹೋಗಿ. ನೆಕ್ಸ್ಟ್ ರೋಹನ್ ಅವರು, I have completed software testing course B mechanical engineering, passed out in 2021, not get a job in IT industry. From last 5 months I are working in mechanical based company. ಸಿ ರೋಹನ್ ಅವ್ರಿಗೆ ಜನರಲ್ ಇದು ರೋಹನ್ ಅವ್ರ ಪ್ರಶ್ನೆ ಇದೆ. ಅವ್ರೇನಂತಿದ್ದಾರೆ, ಕೋರ್ಸ್ ಎಲ್ಲ ಮಾಡಿದ್ದೀನಿ, ಸಾಫ್ಟ್ವೇರ್ ಟೆಸ್ಟಿಂಗ್ ಕಲ್ತಿದ್ದೀನಿ, ಜಾಬ್ ಸಿಗ್ತಿಲ್ಲ ಅಂತಿದ್ದಾರೆ. ಏನಾಯ್ತಂದ್ರೆ ಕೋವಿಡ್ ಏನು ಬಂತಲ್ಲ, ಕೋವಿಡ್ ಬಂದು ಹೋದ್ಮೇಲೆ ಏನಾಯಿತು, ಕೋವಿಡ್ ಟೈಮಿಂದನೂ ಶುರು ಆಯಿತು ರಿಸೆಷನ್. ಸುಮಾರು ಜನ ಕೋವಿಡ್ ಟೈಮ್ದಾಗೂ ಇದು ಆದರು, ಏನಾಯಿತು, ಜಾಬ್ಸ್ ಕಳ್ಕೊಂಡ್ರು. ಈಗ ಬೆಂಗಳೂರು ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋ, ಡೆಲ್ಲಿ ಈ ಥರ IT ಹಬ್ಸ್ ಏನದಾವ ವರ್ಲ್ಡ್ದಾಗ, ಅಲ್ಲೆಲ್ಲ 3 ರಿಂದ 5 10 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಇಂಜಿನಿಯರ್ ಇನ್ನೂ ಜಾಬ್ಸ್ ಹುಡುಕ್ತಿದ್ದಾರೆ. ಯಾರು ಜಾಬ್ ಕಳ್ಕೊಂಡಿದ್ರಲ್ಲ ಇಂಡಸ್ಟ್ರಿಯಿಂದ ಅವ್ರು ಇನ್ನೂ ಹುಡುಕ್ತಿದ್ದಾರೆ, ಆಯಿತಾ? ಸೊ ಈಗ ಜಾಬ್ಸ್ ಕ್ರಿಯೇಟ್ ಆಗಕ್ಕೆ ಶುರು ಆಗ್ತಾವೆ. ಅಂದರೆ ಈಗ ಹೆಂಗೈತಿ, ರಿಸೆಷನ್ ಸ್ಲೋಲಿ ಕಡಿಮೆ ಆಗಾಗ್ತೈತಿ ಎಲ್ಲ ದೇಶದೊಳಗೆ. ಆದರೆ ಭಾರತದಾಗ ಅಂಕರೆ ಇನ್ನೂ ಫಾಸ್ಟಾಗಿ ಕಡಿಮೆ ಆಗಾಗ್ತೈತಿ. ಅಂದರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ನೀವು ಅಮೇರಿಕಕ್ಕೆ, ಇಂಗ್ಲೆಂಡ್ಗೆ, ಯುರೋಪಿಯನ್ ದೇಶಕ್ಕೆ ಅಥವಾ ಚೈನಾಗೆ ಕಂಪೇರ್ ಮಾಡಿದ್ರಿ ಅಂದ್ರೆ ಇಂಡಿಯಾ ಈಸ್ ಇನ್ ಅ ಬೆಟರ್ ಪೊಸಿಷನ್. ಮೊನ್ನೆನ ಅಮೇರಿಕಾದೊಳಗೆ ಫೆಡರಲ್ ಬ್ಯಾಂಕ್ದೊಳಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರು. ಒಂದು ಜಗತ್ತಿನೊಳಗೆ ಅರ್ಥವ್ಯವಸ್ಥೆ ಒಳಗೆ ಏನಾಗುತ್ತೆ ಅಂದ್ರೆ ಪ್ರತಿ 8 ವರ್ಷಕ್ಕೆ ರಿಸೆಷನ್ ಬರುತ್ತೆ ರಫ್ಲಿ, ಆಯಿತಾ? ಆ ರಿಸೆಷನ್ ಬಂದಾಗ ಏನಂತಾರೆ ನಾವು, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಸ್ಲೋ ಡೌನ್ ಆಗುತ್ತಲ್ಲ, ಜನರು ಬೈ ಮಾಡೋದು ಕಡಿಮೆ ಮಾಡ್ತಾರೆ. ಆ ಟೈಮ್ನಾಗ ಜನರು ಬೈ ಮಾಡೋದು ಕಡಿಮೆ ಮಾಡಿದಾಗ ಬಿಸ್ನೆಸ್ ಕಡಿಮೆ ಆಗುತ್ತೆ. ಬಿಸ್ನೆಸ್ ಕಡಿಮೆ ಆದಾಗ ಅವ್ರದ್ದು ಲಾಸ್ ಅಥವಾ ಆದಾಯ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆದಾಗ ಅವ್ರು ಏನು ಮಾಡ್ತಾರೆ, ಯಾವ್ಯಾವ ನೌಕರಸ್ಥರು ನಾವು ಕೆಲಸದಿಂದ ತೆಗಿಬೋದಲ್ಲ ಅವ್ರನ್ನ ತೆಗೆದು ಬಿಡ್ತಾರೆ. ಇದೊಂದು ಸೈಕಲ್. ಮುಂದೆ ಇವರ ಬ್ಯಾಂಕ್ದವರು ಅದನ್ನು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಕಡಿಮೆ ಮಾಡಿದಾಗ ರಿವರ್ಸ್ ಟ್ರೆಂಡ್ ಶುರು ಆಗುತ್ತೆ. ಆವಾಗ ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಶುರು ಆಗುತ್ತೆ. ಇನ್ವೆಸ್ಟ್ಮೆಂಟ್ದಿಂದ ಏನಾಗುತ್ತೆ, ಹೊಸ ವರ್ಕ್ ಕ್ರಿಯೇಟ್ ಆಗುತ್ತೆ. ಹೊಸ ವರ್ಕ್ದಿಂದ ಹೊಸ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಅದರಿಂದ ಅವ್ರು ಮತ್ತೆ ಇನ್ನೂ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದೊಂದು ಕಾಲಚಕ್ರ ಥರ ರನ್ ಆಗ್ತಿರುತ್ತೆ.
ಈಗ ನಮ್ಮ ಕ್ಯಾರಿಯರ್ನಾಗ 2 ಸರಿ ರಿಸೆಷನ್ ಬಂದು ಹೋಗ್ಯದ. ಏನು ಅನ್ಬೋದು, ನಮ್ಮ ಸ್ಕಿಲ್ಗೋಸ್ಕರನೋ ಅಥವಾ ದೇವರ ಆಶೀರ್ವಾದದಿಂದ ನಮ್ಮದು ಕೆಲಸ ಹೋಗಿಲ್ಲ ರಿಸೆಷನ್ದಾಗ 2 ಸರಿ. ಬಟ್ ಹಂಗಂಥೇಳಿ ಅದೇ ನಾನು ಪ್ರೌಡ್ ಫೀಲ್ ಮಾಡುವಂಥದ್ದಲ್ಲ. ಯಾಕಂದ್ರೆ ಕೆಲವೊಂದು ಸರಿ ಮೈಕ್ರೋಸಾಫ್ಟ್ನಾಗ ನನ್ನ ಜೊತೆ ಇದ್ದವರು ಭಾಳ ಟ್ಯಾಲೆಂಟೆಡ್ ಇದ್ದವ್ರನ್ನೂ ತೆಗ್ದಿದ್ದಾರೆ ಕೆಲಸದಿಂದ. ಅವ್ರ ಸ್ಕಿಲ್ ಇಲ್ಲ ಅಂತ ತೆಗ್ದಿಲ್ಲ, ಆ ಡಿವಿಷನನ್ನು ಬಂದಾಗ್ಬಿಡ್ತೈತಿ, ಆ ಡಿಪಾರ್ಟ್ಮೆಂಟ್ ಬಂದ್ ಮಾಡಿಬಿಡ್ತಾರೆ. ಅವಾಗ ಡಿಪಾರ್ಟ್ಮೆಂಟ್ದಾಗ ಎಲ್ಲರೂ ಹೋಗ್ಬಿಡ್ತಾರೆ, ಕೆಲಸ ಮಾಡಿದವರು ಮಾಡದೇ ಇರೋರು ಯಾರ್ಯಾರು ಇರ್ತಾರೆ ಎಲ್ಲರೂ ಮನೆಗೆ ಹೋಗ್ಬೇಕಾಗತ್ತೆ. ರಿಸೆಷನ್ ಒಳಗೆ ಐ ಟಿದಾಗ ಕೆಲಸ ಕಳ್ಕೋದು ಏನು ಒಂದು ಇದು ಒಂದು ಕಾಮನ್ ಫಿನಾಮಿನಾ ಅನ್ಬೋದು ನೀವು, ಆಯಿತಾ. ಆದರೆ ಇದಕ್ಕೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಏನಂದ್ರೆ ಆ ಟೈಮ್ದಾಗ ನಿಮ್ಮನ್ನು ನೀವು ನಿಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೋರಿ. ಆಮೇಲೆ ಅದು ರಿಸೆಷನ್ ಹಿಂದೆ ಸರ್ದಂಗೆ ಮತ್ತೆ ಜಾಬ್ಸ್ ಬರ್ತಾವೆ, ಮತ್ತೆ ಅಗೇನ್ ನೀವು ಜಾಯ್ನ್ ಆಗ್ತೀರಿ. ಈಗ ಅದ್ರದ್ದು 1ನೇ ಸಿಗ್ನಲ್ ಬಂತು. ಈಗ ಹೋದ ತಿಂಗಳು ಏನಾಯಿತು, ಅಮೇರಿಕಾದಾಗ ಇಂಟ್ರೆಸ್ಟ್ ರೇಟನ್ನು ಫೆಡರಲ್ ಬ್ಯಾಂಕ್ ಅವ್ರು ಕಡಿಮೆ ಮಾಡಿದ್ರು. ಇನ್ನು ಭಾರತದಾಗ ಇನ್ನೊಂದು 3 to 6 monthsನಾಗ ಆಗುತ್ತೆ. ಆದ ತಕ್ಷಣ ಅದು ವಾಪಸ್ ಏನಾಗುತ್ತೆ, ಗ್ರೋತ್ ಶುರು ಆಗುತ್ತೆ. ಸೊ ಯಾರ್ಯಾರು ಕೆಲಸ ಹುಡುಕಾಗ್ತೀರಿ, ಯಾರ್ಯಾರು ಅನ್ಎಂಪ್ಲಾಯ್ಡ್ ಅದರಿ, ಯಾರ್ಯಾರು ಜಸ್ಟ್ ಡಿಗ್ರಿ ಮುಗಿಸಿರಿ ಈ ವರ್ಷ, ಯಾರೂ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಬೇಡ್ರಿ, ನಿಮ್ಮ ಹೋಪ್ ಕಳ್ಕೊಬೇಡ್ರಿ. ಯಾಕಂದ್ರೆ ರಿಸೆಷನ್ ಎಂಡ್ ಆಗಕ್ಕೆ ಶುರು ಆಯ್ತು. ಈಗ ಇನ್ನು ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಈ ನೆಕ್ಸ್ಟ್ 6 monthನ್ನು ನೀವು ಸ್ಕಿಲ್ ಡೆವಲಪ್ಮೆಂಟ್ ಮ್ಯಾಗ ಫೋಕಸ್ ಮಾಡಿರಿ. ಚಂದ ಕೋಡಿಂಗ್, ನಿಮ್ಮ ಕೋಡಿಂಗ್ ಸೈಡ್ ಇಂಟ್ರೆಸ್ಟ್ ಇತ್ತ ಕೋಡಿಂಗ್ ಕಲೀರಿ. ಅದೆಲ್ಲ ಕಲ್ತಾದ್ಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಕಲೀರಿ. CS ಬೇಸಿಕ್ಸ್ ರಿವೈಸ್ ಮಾಡ್ಕೋರಿ. ಆಮೇಲೆ ಈ ಥರ ಫ್ರಂಟ್ ಎಂಡ್ದು ಟೂಲ್ಸ್ ಕಲ್ಕೋರಿ. ಯಾವ್ದು ರಿಯಾಕ್ಟ್ ಕಲಿತೀರಾ, ಅಥವಾ ವೆಬ್ ಡೆವಲಪ್ಮೆಂಟ್ ಕಲಿತೀರಾ, ಅಥವಾ ಬ್ಯಾಕ್ ಎಂಡ್ ಕಲಿತೀರಾ, ಈ ಥರ ಯಾವುದಾದ್ರೂ ಫ್ರೇಮ್ವರ್ಕ್ಸ್ ಕಲೀರಿ. ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಮಾಡಿರಿ. ಹಂಗೆ ಮಾಡಿ ನೀವು ರೆಡಿ ಆಗಿರ್ರಿ. ಇದ್ರೊಳಗೆ ಮನುಷ್ಯ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಟ್ಯಾಲೆಂಟು ಬೇಕು, ಲಕ್ಕು ಬೇಕು, ಆಯಿತಾ. ಸ್ಕಿಲ್ ಆ್ಯಂಡ್ ಲಕ್ ಎರಡೂ ಬೇಕು. ಲಕ್ ಅನ್ನೋದು ಏನೈತಿ ಮನುಷ್ಯಗೆ ಬರ್ತಿರ್ತೈತೆ ಅವಾಗವಾಗ. ಆದರೆ ನಿಮ್ಮ ಹತ್ರ ಸ್ಕಿಲ್ ಇರಲಿಲ್ಲ ಅಂದ್ರೆ ಆ ಲಕ್ದು ನೀವೇನು ಯೂಸ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಸೊ ನೀವು ಇಲ್ಲಿ ಭಾಳಷ್ಟು ಜನ ಸಕ್ಸಸ್ಫುಲ್ ಮಂದಿ ಕೇಳಿದಾಗ ನೀವು ಸಕ್ಸಸ್ಸಿಗೆ ಏನು ಅಂತ ಕಾರಣ ಅಂತಂದ್ರೆ ಬಿಲ್ ಗೇಟ್ಸ್ ಅಂತವ್ರು ಸದ್ಯಕ್ಕೆ ಹೇಳ್ತಾರೆ, ಇಲ್ಲ ಲಕ್ ಭಾಳ ದೊಡ್ಡ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಬಟ್ ಬರೀ ಲಕ್ ಒಂದರಿಂದ ಅವ್ರು ಸಕ್ಸಸ್ಫುಲ್ ಆಗಿರಲ್ಲ. ಅದ್ರ ಜೊತೆ ಆ ಸ್ಕಿಲ್ ಇರ್ತೈತಿ. ಆ ಲಕ್ ಹತ್ತಿರ ಬಂದಾಗ ಅಥವಾ ಲಕ್ ಅವ್ರ ಸೈಡ್ದಿಂದ ಪಾಸ್ ಆದಾಗ ಅದನ್ನು ಅವ್ರನ್ನ ಹಿಡ್ಕುವಂಥ ಶಕ್ತಿ ಇರುತ್ತೆ. ಆ ಶಕ್ತಿ ನಿಮ್ಗೆ ಯಾವಾಗ ಬರ್ತೈತೆ ಅಂದ್ರೆ ಸ್ಕಿಲ್ ಕಲ್ತಾಗ ಬರುತ್ತೆ. ಸೊ ಫೋಕಸ್ ಆನ್ ದ ಸ್ಕಿಲ್ಸ್ ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್. ಓಕೆ. ಯಾರ್ಯಾರು ಕಷ್ಟಪಡ್ತಿದ್ದೀರಲ್ಲ ಕೆಲಸ ಹುಡ್ಕೋಕೆ, ಯಾರೂ ಬೇಜಾರಾಗಬೇಡ್ರಿ, ಕಾನ್ಫಿಡೆನ್ಸ್ ಕಲ್ಕೋಬೇಡ್ರಿ. ಇನ್ನೊಂದು 4-5 months ಒಳಗೆ ಸಿಚುವೇಶನ್ ವಿಲ್ ಟರ್ನ್ ಅರೌಂಡ್. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಕ್ವಶನ್. ಕಶ್ಯಪ್ ಅವ್ರು ಏನು ಕೇಳ್ತಿದ್ದಾರೆ, ಸರ್ ವೈ ಆರ್ ಕಂಪ್ನಿ ಸೋ ಅಬ್ಸೆಸ್ಡ್ ವಿತ್ DSA, ಎನಿ ಸಜೆಷನ್ಸ್ ಟು ಕ್ರ್ಯಾಕಿಂಗ್ ದಿಸ್ ರೌಂಡ್ ಇನ್ ಇಂಟರ್ವ್ಯೂ? ಸೊ ಕಶ್ಯಪ್ ಅವರೇ, ನಾನೇ ಇದನ್ನು ತೊಗೊಂಡಿದ್ದೀನಿ, ಏನಂತಾರೆ DSA ರೌಂಡ್ ಮೈಕ್ರೋಸಾಫ್ಟ್ನಾಗ. ಐ ಹ್ಯಾವ್ ಟೇಕನ್ ಇಟ್ ಆಲ್ಮೋಸ್ಟ್ ಫಾರ್ 10 rounds, 10 years ಸಾರಿ. ಏನಂತಂದ್ರೆ DSA ಯಾಕೆ ಕೇಳ್ತಾರಂದ್ರೆ, ನೋಡ್ರಿ, ಫಸ್ಟ್ ಆಫ್ ಆಲ್ ಐ ವಿಲ್ ಅಕ್ನಾಲೇಜ್, ನಾವೊಂದು ವ್ಯಕ್ತಿನ ಎಷ್ಟು ಅವರ್ಸ್ನಾಗ ಜಡ್ಜ್ ಮಾಡಬೇಕು? 4 to 5 hours. 5 ರೌಂಡ್ ಅದಾವ ಅನ್ಕೋರಿ, ಒಂದೊಂದು ರೌಂಡ್ 1 hour ಇರುತ್ತೆ. 5 ತಾಸ್ನಾಗ ಆ ವ್ಯಕ್ತಿ ನಮ್ಮ ಕಂಪ್ನಿ ವರ್ಕ್ ಮಾಡ್ಬೋದೋ ಇಲ್ಲೋ ಅಂತ ಜಡ್ಜ್ ಮಾಡಬೇಕು, ಆಯಿತಾ. DSA ಕಾನ್ಸೆಪ್ಟ್ಸ್ ಅದಾವಲ್ಲ, ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಗ್ರಾಫ್ಸ್ ಆ್ಯಂಡ್ ಹೀಪ್. ಈ ಕಾನ್ಸೆಪ್ಟ್ಸ್ ಹೆಂಗದಾವ ಅಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ಮನುಷ್ಯ ಒಂದು ಸ್ವಲ್ಪ ಇದಿರ್ಬೇಕು, ಸ್ಮಾರ್ಟ್ ಇರಬೇಕು, ಅವನ ಹತ್ರ ಶಕ್ತಿ ಇರಬೇಕು ಅದನ್ನು ಅರ್ಥ ಮಾಡ್ಕೊಳಕ್ಕೆ. ಫಸ್ಟ್ ಅರ್ಥ ಮಾಡಿಕೊಂಡು ಅದ್ರದ್ದು ಫಂಕ್ಷನ್ ಬರ್ಯಾಕೆ ಕೋಡಿಂಗ್ ಮತ್ತು ಅದ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಎರಡನೇದು. ಥರ್ಡ್ ಥಿಂಗ್, ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಡೂ ದಟ್. ನಾವು ಕ್ವಶನ್ ಈಸ್, ಹಂಗಿದ್ರೆ ಏನು ರೀ ಸರ್ ಬರೀ ಇದು ಶಾನೆ ಇದ್ದವ್ರಿಗೆ ಅಷ್ಟೇ ಬರುತ್ತಂತ, ಹಾಗೇನಿಲ್ಲ. ದೇರ್ ಆರ್ ಲಾಟ್ ಆಫ್ ಇಂಟೆಲಿಜೆಂಟ್ ಪೀಪಲ್ ಐ ಹ್ಯಾವ್ ಮೆಟ್ ಇನ್ ದ ವೇರಿಯಸ್ ಯೂನಿವರ್ಸಿಟೀಸ್ ಆಫ್ ಇಂಡಿಯಾ. ಅವರು ಪ್ರಿಪ್ರೇಷನ್ ಇಲ್ಲದೆ ಬಂದಿರ್ತಾರೆ, ಅದನ್ನು ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ. ಅವ್ರ ಹತ್ರ ಕೆಪಬಿಲಿಟಿ ಇರಬೇಕು, ಅವ್ರು ಅದನ್ನು ಹಾರ್ಡ್ ವರ್ಕ್ ಮಾಡಿರಬೇಕು, ಒಂದು 3 months 6 months ಅದು ಪ್ರಿಪ್ರೇಷನ್ ಮಾಡಿರಬೇಕು. ಅದನ್ನು ಮಾಡಿದಾಗ ಸಾಧ್ಯ ಐತಿ. DSA ಒಳಗೆ ಏನಾಗ್ತೈತೆ ಅಂದ್ರೆ ನಾವು ಭಾಳಷ್ಟು ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ನಾನು ನಿಮ್ಗೊಂದು ಕ್ವಶನ್ ಹೇಳ್ತೀನಿ. ಏನಂತ, ನಮ್ಮ ಹತ್ರ ಒಂದು ರೈಲ್ವೆ ಸ್ಟೇಷನ್ದು ಡೇಟಾ ಐತಿ. ಏನಂದ್ರೆ ಯಾವ ಟೈಮಿಗೆ ಟ್ರೈನ್ಗಳು ಬರತೈತಿ, ಯಾವ ಟ್ರೈನಿಗೆ ರೈಲ್ವೆ ಸ್ಟೇಷನ್ದಿಂದ ಬಿಡತೈತಿ. ಈ ಥರ ಡೇಟಾ ಇದ್ದಾಗ ನಾವು ಹೆಂಗೆ ಮಿನಿಮಮ್ ನಂಬರ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಕಂಡು ಹಿಡಿಬೋದು? ಫಾರ್ ದಿಸ್ ಕ್ವಶನ್ ಯು ಹ್ಯಾವ್ ಟು ಯೂಸ್ ಒನ್ ಪರ್ಟಿಕ್ಯುಲರ್ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು. ಸೊ ಏನಾಗುತ್ತಂದ್ರೆ ನಾವು ವರ್ಕ್ ಮಾಡುವಾಗ, ಸ್ಪೆಷಲಿ ಪ್ರಾಡಕ್ಟ್ ಕಂಪ್ನೀಸ್ ಒಳಗೆ ಏನಾಗುತ್ತಂದ್ರೆ ವೆರಿ ಹೈ ಸ್ಕೇಲ್ ಸಿಸ್ಟಮ್ನಾಗ ವರ್ಕ್ ಮಾಡ್ತೀವಿ. ಆ ಹೈ ಸ್ಕೇಲ್ ಸಿಸ್ಟಮ್ನಾಗ ವರ್ಕ್ ಮಾಡುವಾಗ ಭಾಳಷ್ಟು ಡೇಟಾ ಸ್ಟ್ರಕ್ಚರ್ಗಳ ಅವಶ್ಯಕತೆ ಇರ್ತೈತಿ. ಅದ್ರ ಕಂಪ್ಲೀಟ್ ನಾಲೆಜ್ ಅವ್ರಿಗೆ ಕಂಟ್ರೋಲ್ ಇಲ್ಲಪ್ಪ ಅಂತಂದ್ರೆ ಅವ್ರು ಆ ಥರ ಕೋಡ್ ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಟೈಮ್ ಕಾಂಪ್ಲೆಕ್ಸಿಟಿ. ಈಗ ನೋಡಿರಿ, ನೀವು ಫೇಸ್ಬುಕ್ ಯೂಸ್ ಮಾಡತ್ತೀರಿ, ಇನ್ಸ್ಟಾಗ್ರಾಮ್ ಮಾಡತ್ತೀರಿ, ಗೂಗಲ್ ಸರ್ಚ್ ಯೂಸ್ ಮಾಡತ್ತೀರಿ, ChatGPT ಮಾಡತ್ತೀರಿ. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಿ, ಬಿಂಗ ಗೂಗಲ್ನಾಗ ಹೋಗಿ ನೀವು ಟೈಪ್ ಮಾಡುವಾಗ, ನೀವು ಟೈಪ್ ಮಾಡೋಕ್ಕಿಂತ ಮೊದಲು ಅದು ಗೆಸ್ ಮಾಡ್ತೈತಿ ನೀವು ಏನು ಕೇಳೋರ್ದಿರಿ ಅಂತ. ಬಟ್ ಅದನ್ನು ಹೇಳ್ಬೇಕಂದ್ರೆ ಅದು ಸರ್ವರ್ಗೆ ಹೋಗಿ ವಾಪಸ್ ಬಂದಿರ್ತೈತಿ.
ಸೊ 200 ಮಿಲಿಸೆಕೆಂಡ್ ಒಳಗೆ ಸರ್ವರ್ಗೆ ಹೋಗಿ ಅದನ್ನು ಡೀಟೇಲ್ಸ್ ತೊಗೊಂಡು ವಾಪಸ್ ಬರಬೇಕಂದ್ರೆ ಯಾವ ಲೆವೆಲ್ ಆಫ್ ಇಂಜಿನಿಯರಿಂಗ್ ಇರುತ್ತೆ ಲೆಕ್ಕ ಹಾಕ್ರಿ ನೀವು, ಆಯಿತಾ. ಅಷ್ಟು ಆ ಥರ ಕೋಡಿಂಗ್ ಬರಬೇಕಂದ್ರೆ ನಿಮ್ಗೆ ಡಿ ಎಸ್ ಎ ಮೇಲೆ ಗ್ರಿಪ್ ಬೇಕು. ಸೊ ಎದಕ್ಕೆ ಡಿ ಎಸ್ ಎ ಯೂಸ್ ಮಾಡ್ತೀವಿ ಅಂದರೆ 2 ರೀಸನ್. ಇಂಟರ್ವ್ಯೂರ್ಗೆ ಆ ಕ್ಯಾಂಡಿಡೇಟನ್ನ ಜಡ್ಜ್ ಮಾಡೋಕ್ಕೆ ಡಿ ಎಸ್ ಎಯಿಂದ ಭಾಳ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಅದರೊಳಗೆ ಈ ಥರ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಅದಾವೆ. ಎರಡನೇದು, ರಿಯಲ್ ವರ್ಕ್ ಮಾಡುವಾಗ ಹೈ ಸ್ಕೇಲ್ ಸಿಸ್ಟಮ್ ಬಿಲ್ಡ್ ಮಾಡುವಾಗ ಆದಷ್ಟು ನಾವು ಡಿಕ್ಷನರೀಸ್, ಹ್ಯಾಶ್ ಮ್ಯಾಪ್ಸ್, ಟ್ರೈ ಡೇಟಾ ಸ್ಟ್ರಕ್ಚರ್ ಇವು ಯೂಸ್ ಮಾಡ್ತೀವಿ. ಇವು ಯೂಸ್ ಮಾಡೋದ್ರಿಂದ ಆ ನಾಲೆಜ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ. ಯಾರಿಗೆ ಹ್ಯಾಶ್ ಮ್ಯಾಪ್ಸ್ ಮತ್ತು ಡಿಕ್ಷನರೀಸ್ ಯೂಸ್ ಮಾಡೋಕ್ಕೆ ಬರ್ತೈತಿಲ್ಲ, ದೇ ಕ್ಯಾನ್ ರಿಯಲಿ ರೈಟ್ ದ ಕೋಡ್ ವಿತ್ ಅ ವೆರಿ ಗುಡ್ ಟೈಮ್ ಕಾಂಪ್ಲೆಕ್ಸಿಟಿ. ದಟ್ ಈಸ್ ವೈ ದ ಡಿ ಎಸ್ ಎ ಇಸ್ ಇಂಪಾರ್ಟೆಂಟ್ ಫಾರ್ ಪ್ರಾಡಕ್ಟ್ ಕಂಪನೀಸ್. ಓಕೆ, ಸೌಮ್ಯ ಅವ್ರು ಏನು ಕೇಳ್ತಿದ್ದಾರೆ, ಹೌ ವಿ ಸ್ಟಾರ್ಟ್ ಪ್ರಿಪ್ರೇಷನ್ ಫಾರ್ ಡಿ ಎಸ್ ಎ ಆ್ಯಂಡ್ ಗಿವ್ ದ ರೋಡ್ ಮ್ಯಾಪ್. ಸುಮಾರು ಜನರದ್ದು ಇದು ಅದಾವ್ರಿ ಯೂಟ್ಯೂಬ್ನಾಗ ಆಲ್ರೆಡಿ ಕೋರ್ಸಸ್ ಅದು ಅದಾವ. ಏನಂದ್ರೆ ಡಿ ಎಸ್ ಎಗೆ ಮೇನ್ ದೆರ್ ಈಸ್ ಅ ಬುಕ್ ಕಾಲ್ಡ್ ಇದು ಗ್ಯಾಲ್ ಲ್ಯಾಕ್ಮೆನ್ ಅವ್ರದ್ದು ಕ್ರ್ಯಾಕಿಂಗ್ ದ ಕೋಡಿಂಗ್ ಇಂಟರ್ವ್ಯೂ ಅಂತ ಒಂದು ಬುಕ್ ಇದೆ. ಓಕೆ, ಆಮೇಲೆ ಇನ್ನೊಂದು ಬುಕ್ ಯಾವುದಂದ್ರೆ ನರಸಿಂಹ ಕರುಮಂಚಿ ಅವ್ರದ್ದು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಮೇಡ್ ಈಸಿ ಅಂತ. ಇದನ್ನು ತೊಗೊಂಡು ಶುರು ಮಾಡಿರಿ, ಮೊದಲು ಅರೇದಿಂದ ಶುರು ಮಾಡಿರಿ. ಅರೇಸು, ಸ್ಟ್ರಿಂಗ್ಸ್, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್, ರೈಟ್, ದೆನ್ ಡಬ್ಲಿ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಸ್ಟ್, ಗ್ರಾಫ್ಸ್, ಈಗ ಒಂದೊಂದು ಮಾಡ್ಕೊತ ಹೋಗ್ರಿ. ಆಮೇಲೆ ದೆರ್ ಆರ್ ಮೆನಿ ವೆಬ್ಸೈಟ್ಸ್ ಲೈಕ್ ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್ ಅಂತಂದು. ಆ ವೆಬ್ಸೈಟ್ನಾಗ ಹೋಗಿ ಇವು ಪ್ರಾಕ್ಟೀಸ್ ಕ್ವಶನ್ಸ್. ಇದ್ರೊಳಗೆ ಇದು ಮಾಡೋದಲ್ದನ ನೀವು ವೈಟ್ ಬೋರ್ಡ್ ಮ್ಯಾಗ ಅಥವಾ ಪೇಪರ್ ಮ್ಯಾಗ ಆ ಕೋಡ್ ಬರೆಯೋಕೆ ಬರಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಬೇಕು. ಆಮೇಲೆ ಅದನ್ನು ಇಂಟರ್ವ್ಯೂರ್ದಾಗ ಹೆಂಗೆ ಇಂಟರ್ವ್ಯೂರ್ಗೆ ಹೇಳಬೇಕು ಅನ್ನೋದು ಬರಬೇಕು. ಅಕ್ಟೋಬರ್ 31ಗೆ ಇದ್ರದ್ದು ಬಗ್ಗೆ ನಮ್ಮದೊಂದು ಅನೌನ್ಸ್ಮೆಂಟ್ ಇದೆ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ರಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಬಗ್ಗೆ, ಯೂಟ್ಯೂಬ್ ಚಾನಲ್ ಬಗ್ಗೆ. ಟು ಗೈಡ್ ದ ಕಮ್ಯುನಿಟಿ ಫಾರ್ ಆಲ್ ಆಫ್ ದಿಸ್ ವಿ ಹ್ಯಾವ್ ಅನ್ ಅನೌನ್ಸ್ಮೆಂಟ್ ಕಮಿಂಗ್ ಆನ್ October 31st ಆ್ಯಂಡ್ ಪ್ಲೀಸ್ ಸ್ಟೇ ಟ್ಯೂನ್ಡ್. ಮದನ್ ಅವರೇ ನಮಸ್ಕಾರ. ಏನು ಕೇಳ್ತಿದ್ದಾರೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಇವೆಲ್ಲ ಏನು ಗೊತ್ತ್ರಿ, ಇವೆಲ್ಲ ಯೂನಿವರ್ಸಿಟಿ ಒಳಗೆ ಆಲ್ಮೋಸ್ಟ್ ಒಂದು 7-8 ಬ್ರ್ಯಾಂಚ್ ಬಂದುಬಿಟ್ಟಾವೆ ಈಗ. ಏನೇನು CS, IS, ಆಮೇಲೆ ಡೇಟಾ ಸೈನ್ಸ್, AI, ರೋಬೋಟಿಕ್ಸ್ ಅಂತಂದು. ಏನಂದ್ರೆ ನಮ್ಮ ಯೂನಿವರ್ಸಿಟಿ ಒಳಗೆ ದೆರ್ ಇಸ್ ಸಮ್ ರಿಸ್ಟ್ರಿಕ್ಷನ್ಸ್ ಆನ್ ಹೌ ಮೆನಿ ಸೀಟ್ಸ್ ಯು ಕ್ಯಾನ್ ಹ್ಯಾವ್ ಒಂದು ಬ್ರ್ಯಾಂಚಿಗೆ. ಬಟ್ ಡಿಮ್ಯಾಂಡ್ ಜಾಸ್ತಿ ಇತ್ತು, ಸೊ ಅದ್ರದ್ದು ಫ್ಲೇವರ್ಸ್ ಬಂದಾವೆ ಇವು ಅಷ್ಟೇ. ಕೋರ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ ಅವು ಸೇಮ್ ಇರ್ತಾವೆ. ಕೋಡಿಂಗ್, ಆಪ್ರೇಟಿಂಗ್ ಸಿಸ್ಟಮ್, ನೆಟ್ವರ್ಕಿಂಗ್ ಅವೆಲ್ಲ ಸೇಮ್ ಇರ್ತಾವೆ. ಅದ್ರ ಡೊಮೇನ್ ಸ್ಪೆಸಿಫಿಕ್ ಕೆಲವೊಂದೆರಡು ಸಬ್ಜೆಕ್ಟ್ಸ್ ಇರ್ತಾವೆ. ಸೊ ಎಂಡ್ ಆಫ್ ದ ಡೇ ಯು ವಿಲ್ ವರ್ಕ್ ಇನ್ ಸಾಫ್ಟ್ವೇರ್ ಇಂಡಸ್ಟ್ರಿ ಓನ್ಲಿ, ವಾಟ್ ಎವರ್ ಬಿ ವೆದರ್ ಯು ಡೂ IT, IS ಆರ್ ಇದು ಏನಂತಾರೆ AI. ಸೊ ಸುಮಾರು ಪ್ರಶ್ನೆಗಳು ಬರ್ತಿದ್ದಾವೆ. ಓ ಮೈ ಗಾಡ್, ಇನ್ಸ್ಟಾಗ್ರಾಮ್ದಾಗ ಸಾಕಷ್ಟು ಕ್ವಶನ್ಸ್ ಇದ್ದಾವೆ. ಹೌ ಡು ಐ ಥಿಂಕ್ ಲೈಕ್ ಅ ಕೋಡರ್, ಹೌ ಟು ಇಂಪ್ರೂವ್ ಲಾಜಿಕ್. ಓಕೆ, ವೀರೇಶ್ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳ್ಯಾರ. ಏನಂದ್ರೆ ಸರ್ ಲಾಜಿಕ್ ಬಿಲ್ಡಿಂಗ್ ಹೆಂಗೆ ಕಲಿಬೇಕು ಅಂತಂದು, ಆಯಿತಾ. ಲಾಜಿಕ್ ಬಿಲ್ಡಿಂಗ್ ಹೆಂಗೆ ಕಲಿಬೇಕು ಅನ್ನೋದಕ್ಕೆ ಅದಕ್ಕೆ ವೀರೇಶ್ ಅವರು ಒಂದು ಟೆಕ್ನಿಕ್ ಇದೆ, ಆಯಿತಾ. ಇದನ್ನು ನೀವು ಟ್ರೈ ಮಾಡಿ ನೋಡಿರಿ, ಆಯಿತಾ. ಟ್ರೈ ಮಾಡಿ ನೋಡಿರಿ. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಐ ಕೀಪ್ ಸೇಯಿಂಗ್, ನಮ್ಮ ವಿ ಆರ್ ಆಲ್ಸೋ ಗೋಯಿಂಗ್ ಟು ಟೀಚ್ ದಟ್ ಇದು ಲಾಜಿಕ್ ಬಿಲ್ಡಿಂಗ್ ಹೆಂಗೆ ಅಂತಂದು, ಆಯಿತಾ. ಈ ಪ್ರಶ್ನೆ ಭಾಳ ಮಂದಿಗಿದೆ. ಈಗ ಲ್ಯಾಬ್ ಪ್ರೋಗ್ರಾಮ್ ಏನೋ ನಾವು ಏನಂದ್ರೆ ಕಂಠಪಾಠ ಅಥವಾ ಮೆಮೊರೈಸ್ ಮಾಡಿ ಲ್ಯಾಬ್ ಪ್ರೋಗ್ರಾಮ್ ಕ್ಲಿಯರ್ ಮಾಡಿರ್ತೀವಿ, ಆಯಿತಾ. ಸೊ ಹಾಗಿದ್ದಾಗ ಲಾಜಿಕ್ ಬಿಲ್ಡಿಂಗ್ ಎಲ್ಲಿ ಬರ್ತೈತೆ ಅಲ್ಲಿ ಬರೋಂಗಿಲ್ಲ. ಲಾಜಿಕ್ ಬಿಲ್ಡಿಂಗ್ ಹೆಂಗೆ ಕಲಿಬೇಕು ಅಂತ ಭಾಳ ಮಂದಿ ನನಗೆ ಕೇಳ್ತಾರೆ, ಆಯಿತಾ. ಅವ್ರಿಗೆಲ್ಲರಿಗೂ ಇದೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಏನಂತಂದ್ರೆ ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು ಇಂಟೀಜರ್ ಅರೇ ಇದೆ. ಓಕೆ, ಈ ಥರ ಒಂದು ಇಂಟೀಜರ್ ಅರೇ ಇದೆ. ಈಗ ನಾನು ನಿಮ್ಗೆ ಏನಾರ ಇದ್ರೊಳಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ನಿ ಅಂತ ತಿಳ್ಕೊರಿ. ನೀವು ಇಮಿಡಿಯೇಟಾಗಿ ನಿಮ್ಮ ಏನಾಗುತ್ತೆ, ನಿಮ್ಮ ಐಸ್, ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಇನ್ನು ಹಿಂಗೆ ನೋಡುತ್ತೆ, ಸ್ಕ್ಯಾನ್ ಮಾಡುತ್ತಾ, ಓ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 9 ಅಂತ ಹೇಳ್ಬಿಡ್ತೀರಿ, ಕರೆಕ್ಟಾ. ಈಗ ಇದನ್ನು ಏನು ಮಾಡಿರಿ, ಆ ಸ್ಪೀಡನ್ನು ಸ್ಲೋ ಡೌನ್ ಮಾಡಿರಿ. ನಿಮ್ಮ ಐಸ್ ಮತ್ತು ನಿಮ್ಮ ಬ್ರೈನ್ ಏನು ಮಾಡ್ತಲ್ಲ, ಈ ಥರ ಸ್ಕ್ಯಾನ್ ಮಾಡಿ 9 ಅಂತ ಹೇಳ್ತಲ್ಲ, ಅದನ್ನು ಈಗ ಹೆಂಗೆ ಕ್ರಿಕೆಟ್ ಆಡುವಾಗ ಥರ್ಡ್ ಅಂಪೈರ್ಗೆ ಹೋದ್ಮೇಲೆ ಏನು ಮಾಡ್ತೀವಿ ನಾವು, ಅದನ್ನು ವಿಡಿಯೋ ಸ್ಲೋ ಡೌನ್ ಮಾಡ್ತೀವಲ್ಲ, ಸ್ಲೋ ಡೌನ್ ಮಾಡಿ ಅಬ್ಸರ್ವ್ ಮಾಡ್ತೀವಿ ಏನಾಯಿತು ಅಂತಂದು. ಸೇಮ್ ನಿಮ್ಮ ಥಾಟನ್ನು ಅಬ್ಸರ್ವ್ ಮಾಡಿರಿ, ಸ್ಲೋ ಡೌನ್ ಮಾಡಿ. ಆ್ಯಂಡ್ ಮೈನ್ಯೂಟ್ ಅಬ್ಸರ್ವೇಷನ್ಸ್ ಮಾಡೋಕ್ಕೆ ಕಲೀರಿ. ಮೈನ್ಯೂಟ್ ಸ್ಟೆಪ್ಸ್ ಏನಾಯಿತು ಅಂತ ಥಿಂಕ್ ಮಾಡಿರಿ. ನಾನು ನಿಮ್ಗೆ ಅದನ್ನು ಡಿಸ್ಕ್ರೈಬ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮಗೊಂದು 10-15 ಸೆಕೆಂಡ್ ಕೊಡ್ತೀನಿ, ನಾನು ನೀವು ಥಿಂಕ್ ಮಾಡಿರಿ.
ಆಮೇಲೆ ನಾ ಡಿಸ್ಕ್ರೈಬ್ ಮಾಡ್ತೀನಿ, ನೋಡ್ರಿ ಅದು ಎಷ್ಟು ಮ್ಯಾಚ್ ಆಗುತ್ತಂತ. ಆ ಲೆವೆಲ್ನಾಗ ಮಾಡಿದ್ರಿ ಅಂದ್ರೆ ನಿಮ್ಗೆ ಅಲ್ಗೋರಿದಮ್ಸ್ ಬರ್ತೈತಿ. ನಿಮ್ಮ ಬ್ರೇನ್ ಏನಾರ ಕೆಲಸ ಮಾಡತ್ತಿತ್ತಂದ್ರೆ ದೆನ್ ಯು ಕ್ಯಾನ್ ಫೈಂಡ್ ದ ಅಲ್ಗೋರಿದಮ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಬ್ರೇನ್ ಹೆಂಗೆ ವರ್ಕ್ ಆಗುತ್ತಲ್ಲ ಅದು ಅಲ್ಗೋರಿದಮ್ ಇರುತ್ತೆ. ಅದನ್ನೊಂದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ನೀವೊಂದು 10 ಸೆಕೆಂಡ್ ಥಿಂಕ್ ಮಾಡಿರಿ, ನಿಮ್ಮ ಬ್ರೇನ್ ಇದನ್ನು ಹೆಂಗೆ ಕಂಡು ಹಿಡಿತು. ಒಂದು 10 to 15 ಸೆಕೆಂಡ್ಸ್ ಥಿಂಕ್ ಮಾಡಿರಿ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್. ನಿನಗೂ ಅವರು ಕೇಳ್ತಿದ್ದಾರೆ ಹೌ ಟು ರೈಟ್ ಅಲ್ಗೋರಿದಮ್ ಅಂತ. ಸೊ ಸೇಮ್ ಕ್ವಶನ್ ಅದನ್ನ ಆನ್ಸರ್ ಮಾಡ್ತಿದ್ದೀನಿ. ಅಲ್ಗೋರಿದಮ್ ಹೆಂಗೆ ಬರೀಬೇಕು, ಅಲ್ಗೋರಿದಮ್ ಹೆಂಗೆ ಕಂಡು ಹಿಡಿಬೇಕು, ನಿಮ್ದು ಸ್ವಂತ ಲಾಜಿಕ್ ಹೆಂಗೆ ಬಿಲ್ಡ್ ಮಾಡಬೇಕು ಅನ್ನೋದು ಡೆಮಾನ್ಸ್ಟ್ರೇಷನ್ ಕೊಡ್ತಿದ್ದೀನಿ, ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್. ಓಕೆ, ಸೊ ಲೆಟ್ ಸಿ. ಇಲ್ಲಿ ಏನಾಯಿತು, ನಿಮ್ಮ ಕಣ್ಣು ಏನು ಮಾಡ್ತಂದ್ರೆ ಫಸ್ಟು ಇಲ್ಲಿಂದ ನೋಡೋಕೆ ಶುರು ಮಾಡ್ತು. ಎಲ್ಲಿಂದ? ಇಲ್ಲಿ ಲೆಫ್ಟ್ದಿಂದ ನೋಡೋಕೆ ಶುರು ಮಾಡಿದ್ರಿ, ಆಯಿತಾ. ಸೊ ಫಸ್ಟ್ 9 ನೋಡ್ತದು. 9 ಮತ್ತು 1ಗೆ ಏನು ಮಾಡ್ತು, ಕಂಪೇರ್ ಮಾಡ್ತು. ಎರಡು ಕಂಪೇರ್ ಮಾಡಿದಾಗ ನಿಮ್ಮ ಬ್ರೈನ್ಗೆ ಏನು ಗೊತ್ತಾಯಿತು, ಓಕೆ 9 9ಕ್ಕಿಂತ ಜಾಸ್ತಿ ಇದೆ, ಸೊ 9 ಈಸ್ ದ ಬಿಗ್ ಎಲಿಮೆಂಟ್. ದೆನ್ ಏನು ಮಾಡ್ತದು, 9ಅನ್ನು 3 ಜೊತೆ ಕಂಪೇರ್ ಮಾಡ್ತು. 9 ಮತ್ತು 3 ಒಳಗೆ ಯಾವ್ದು ದೊಡ್ಡದು? ಅಗೇನ್ 9 ದೊಡ್ಡದು. ದೆನ್ 9 ಆ್ಯಂಡ್ 6 ಕಂಪೇರ್ ಮಾಡ್ತು. ಮತ್ತೆ ಯಾವ್ದು ದೊಡ್ಡದು? 9 ಮತ್ತು 6 ಒಳಗೆ 9 ದೊಡ್ಡದು. ಆಮೇಲೆ ಅಗೇನ್ 9 ಆ್ಯಂಡ್ 5 ಕಂಪೇರ್ ಆಯಿತು. ಅಗೇನ್ ವಿಚ್ ಇಸ್ ಬಿಗ್? 9 ಈಸ್ ಓನ್ಲಿ ಬಿಗರ್. ದೆನ್ ಅಗೇನ್ ಇಟ್ ಕಂಪೇರ್ಡ್ ವಿತ್ 4, ಅಗೇನ್ 9 ಈಸ್ ಬಿಗರ್. ಸೊ ನೀವು ಸ್ಲೋ ಮೋಷನ್ದಾಗ ನೋಡಿದಾಗ ನಿಮ್ಮ ಬ್ರೈನ್ ಏನು ಮಾಡ್ತು, ಹಿಂಗೆ ಸ್ಕ್ಯಾನ್ ಮಾಡ್ತು. ಅಂದರೆ ಇದು ಇಷ್ಟು ಫಾಸ್ಟ್ ಅಂದರೆ ಮಿಲಿ ಸೆಕೆಂಡ್ನಾಗ ಆಗ್ತೈತಲ್ಲ, ನಮ್ಗೆ ಗೊತ್ತಾಗಲ್ಲ. ಬಟ್ ನೀವು ಅದನ್ನು ಸ್ಲೋ ಡೌನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈಗ ನಿಮಗೆ ಸ್ಲೋ ಡೌನ್ ಮಾಡೋಕ್ಕೆ ಬರ್ತಿಲ್ಲ ಅಂತ ತಿಳ್ಕೊರಿ, ಆಯಿತಾ. ವಾಟ್ ಎವರ್ ರೀಸನ್ ಯು ಆರ್ ನಾಟ್ ಏಬಲ್ ಟು ಸ್ಲೋ ಡೌನ್ ಆ್ಯಂಡ್ ಥಿಂಕ್ ಓಕೆ ಏನಾಯ್ತು ಅಂತ. ಇದಕ್ಕೊಂದು ಟೆಕ್ನಿಕ್ ಇದೆ. ಏನು ಟೆಕ್ನಿಕ್ ಇದೆ ಅಂದರೆ, ಯು ಜಸ್ಟ್ ರೈಟ್ ಲಾಟ್ ಆಫ್ ನಂಬರ್ಸ್. ಓಕೆ, ಈಗ ಇಷ್ಟು ನಂಬರ್ಸ್ ಅದಾವಲ್ಲ. ಸೊ ಇದ್ರೊಳಗೆ ಮ್ಯಾಕ್ಸ್ ನಂಬರ್ ಯಾವುದಿದೆ? ಕಮೆಂಟ್ಸ್ನಾಗ ತಿಳಿಸ್ರಿ, ಇದ್ರೊಳಗೆ ಯಾವ್ದು ಮ್ಯಾಕ್ಸ್ ಐತಿ? ವಿಚ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಹಿಯರ್? ಆ್ಯಂಡ್ ನೋಡ್ರಿ ನಿಮ್ಮ ಬ್ರೈನ್ ಎಷ್ಟು ಟೈಮ್ ತೊಗೊಳ್ತಿದ್ದನ್ನು ಮಾಡೋಕ್ಕಂತ. ಇದರೊಳಗೆ ಹೈಯೆಸ್ಟ್ ನಂಬರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? ವಾಟ್ ಈಸ್ ದ ಮ್ಯಾಕ್ಸ್ ವ್ಯಾಲ್ಯೂ ಹಿಯರ್? ಓಕೆ, ಸುಮಾರು ಜನ ಕರೆಕ್ಟ್ ಆನ್ಸರ್ ಮಾಡಿರಿ. ಈಗ ಅಬ್ಸರ್ವ್ ಮಾಡಿರಿ, ನಿಮ್ಮ ಬ್ರೈನ್ ಏನು ಮಾಡ್ತು. ವಾಟ್ ಡಿಡ್ ಯುವರ್ ಬ್ರೈನ್ ಡು? ನೀವು ಹಿಂಗೆ ಸ್ಕ್ಯಾನ್ ಮಾಡ್ಕೊತ ಹೋದ್ರಿ ಇಲ್ಲ, ಹೆಂಗೆ? ಇಲ್ಲಿಂದ ಇದಕ್ಕೆ ಕಂಪೇರ್ ಮಾಡಿದ್ರಿ. ನೆಕ್ಸ್ಟ್ ಇದಕ್ಕೆ ಇವೆರಡದ್ರೊಳಗೆ 2 ದೊಡ್ಡದಿದೆ, ಇದು 189, 236, ಇದಕ್ಕಿಂತ ಇದು ದೊಡ್ಡದಿದೆ, ಇದಕ್ಕಿಂತ ಇದು ಇದೆ, ಇದಕ್ಕಿಂತ ಇದು ಇದೆ, ಇದಕ್ಕಿಂತ ಸಣ್ಣದಿದೆ. ಸೊ ದಿಸ್ ಇಸ್ ದ ಬಿಗ್ಗರ್ ಒನ್. ಇಲ್ಲಿ ಬಂದ್ರಿ, ಇದು ದೊಡ್ಡದಿದೆ, ಸೊ ನಾವು ದಿಸ್ ಇಸ್ ದ ಬಿಗ್ಗರ್ ಒನ್. ಹಿಂಗೆ ಮಾಡ್ಕೊತ ಇಲ್ಲಿ ಬಂದ್ರಿ, ಇದು 10,000 ಇದೆ. ಸೊ 10,000 ಒಳಗೆ ಇಲ್ಲಿ ಯಾವುದಿಲ್ಲ, ಇದು ಯಾವುದೋ ಒಂದು ಇದೆ 9,000 ಇಷ್ಟಿದೆ, ಸೊ ದಿಸ್ ಇಸ್ ದ ಬಿಗ್ ಅಂತ. ಸೊ ನಿಮ್ದೀಗದು ಈ ಎಕ್ಸಾಂಪಲ್ಗೆ ನಿಮ್ಮ ಬ್ರೈನ್ ಟೈಮ್ ತೊಗೊಳ್ತು, ನಿಮ್ಮ ಐಸು ಟೈಮ್ ತೊಗೊಂಡು, ಆ್ಯಂಡ್ ದೇ ಆ್ಯಕ್ಚುಲಿ ಡಿಡ್ ದಿಸ್ ಕಂಪ್ಯಾರಿಸನ್, ಕರೆಕ್ಟ್. ಸೊ ಇದನ್ನು ನೀವು ಆ್ಯಸ್ ಎ ಲಾಜಿಕ್ ಬರೀಬೇಕು. ಕೋಡಿಂಗ್ ಅಂದರೆ ಏನು ಭಾಳ ಕಾಂಪ್ಲಿಕೇಟೆಡ್ ಅಲ್ಲ. ಲಾಜಿಕ್ ಬಿಲ್ಡಿಂಗ್ ಅಂದರೆ ಏನು ದೊಡ್ಡ ರಾಕೆಟ್ ಸೈನ್ಸ್ ಅಥವಾ ಏನು ಭಾಳ ಡಿಫಿಕಲ್ಟ್ ಏನಲ್ಲ, ಆಯಿತಾ. ಅದನ್ನು ಜಸ್ಟ್ ಅಬ್ಸರ್ವೇಷನ್ ಸ್ಕಿಲ್ ಇರಬೇಕಷ್ಟೆ. ನೀವು ಎದನ್ನು ನಿಮ್ಮ ಕಣ್ಣು ಮತ್ತು ಐಸು ಮತ್ತು ನಿಮ್ಮ ಕೈ ಯೂಸ್ ಮಾಡಿ ನೀವು ಏನು ಕೆಲಸ ಮಾಡ್ತೀರಿ ಅದನ್ನು ಎಲ್ಲಕ್ಕೂ ನಾವು ಅಲ್ಗೋರಿದಮ್ ಬರಿಬೋದು, ಆಯಿತಾ. ಸೊ
ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ದಾಗಿನ ತೆಗೆದು ಇದನ್ನು ಮಾಡಿರಿ, ಏನಂದ್ರೆ ಕೋಡಿಂಗ್ ಕಷ್ಟ ಐತಿ ಅಥವಾ ಲಾಜಿಕ್ ಬಿಲ್ಡಿಂಗ್ ಕಷ್ಟ ಐತಿ, ಅಲ್ಗೋರಿದಮ್ ಕಷ್ಟ ಐತಿ ಅನ್ನೋದು ತೆಗೆದುಬಿಡ್ರಿ. ಇಫ್ ಯು ಕ್ಯಾನ್ ಡೂ ಇಟ್ ವಿತೌಟ್ ಇದು ಬೋರ್ಡ್ ಮ್ಯಾಗ ನೀವು ಪೇಪರ್ ಪೆನ್ ತೊಗೊಂಡು ನಿಮ್ಮ ಪೇಪರ್ ಪೆನ್ ತೊಗೊಂಡು ಬುಕ್ನಾಗ ಅಥವಾ ಬೋರ್ಡ್ನಾಗ ನೀವು ಮಾಡೋಕ್ಕೆ ಬರ್ತಿತ್ತಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಇನ್ ದ ಕೋಡ್, ದ್ಯಾಟ್ ಐ ಕ್ಯಾನ್ ಅಶ್ಯೂರ್ ಯು. ಸೊ ಈಗ ಉದಾಹರಣೆಗೆ, ಸೊ ಇದ್ರೊಳಗೆ ಇದ್ರದ್ದು ಲಾಜಿಕ್ ಹೆಂಗೆ ಬರಿತೀರಿ? ಫಸ್ಟ್ ಏನು ಮಾಡಬೇಕು, ಐಟ್ರೇಟ್ ಥ್ರೂ ದ ಎಲಿಮೆಂಟ್, ಆಯಿತಾ, ಅಥವಾ ಯು ಕ್ಯಾನ್ ಸೇ ರನ್ ಥ್ರೂ ಎಲಿಮೆಂಟ್ಸ್ ಒನ್ ಬೈ ಒನ್. ಓಕೆ, ಇದಕ್ಕೆ ಇನ್ನೊಂದು ಏನಂತಾರೆ, ಇಟ್ರೇಟ್ ಥ್ರೂ ಅಂತಾರೆ, ಆಯಿತಾ, ಇಟ್ರೇಟ್ ಥ್ರೂ ಎಲಿಮೆಂಟ್ಸು ಅಂತಾರೆ. ಸೊ ಒಂದಾದ್ಮೇಲೆ ಒಂದು ಎಲಿಮೆಂಟ್ಸ್ ಓದ್ಕೊಂತ ಹೋಗ್ರಿ. ಆಮೇಲೆ ಏನಂತಾರೆ, ಮ್ಯಾಕ್ಸ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆಯಲ್ಲ, ಸೊ ವಾಟ್ ಯು ಡೂ ಇನಿಷಿಯಲಿ ಯು ಸೆಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಟು ದ ಇಂಟೀಜರ್ ಮಿನಿಮಮ್, ಇಂಟೀಜರ್ದು ಮಿನಿಮಮ್ ವ್ಯಾಲ್ಯೂ ಸೆಟ್ ಮಾಡಿರಿ. ಆಮೇಲೆ ಒಂದೊಂದು ಐಟಮ್ ರೀಡ್ ಮಾಡಿ, ಒಂದು ಐಟಮ್ ರೀಡ್ ಮಾಡಿ ಆ ರೀಡ್ ಮಾಡಿರೋ ಐಟಮು ಇದಕ್ಕಿಂತ ದೊಡ್ಡದ ಚಿಕ್ಕದ, ಇದಕ್ಕಿಂತ ದೊಡ್ಡದಿದ್ರೆ ಮ್ಯಾಕ್ಸ್ ವ್ಯಾಲ್ಯೂ ಈಗ ಯಾವ್ದು ರೀಡ್ ಮಾಡಿದ್ರಲ್ಲ ಅದನ್ನು ಇಲ್ಲಿ ಸೆಟ್ ಮಾಡಿರಿ. ಆಮೇಲೆ ಇದೇ ರೀತಿ ಒಂದೊಂದು ಐಟಮ್ ಕಂಪೇರ್ ಮಾಡ್ಕೋತ ಹೋಗ್ರಿ ಅಂತಂದು, ಆಯಿತಾ. ಈ ಥರ ಸೂಡೋ ಕೋಡ್. ಸೊ ಇದನ್ನು ಮ್ಯಾಕ್ಸ್ ಅನ್ಕೋರಿ, ಬೇಕಿದ್ರೆ ಒಂದು ಮ್ಯಾಕ್ಸ್ ಇಂಟ್ ಅನ್ಕೋರಿ ಅಥವಾ ಇದನ್ನು ಮ್ಯಾಕ್ಸ್ ಅನ್ಕೋರಿ, ಅಂದ್ಕೊಂಡು ಒಂದೊಂದ್ರ ಜೊತೆ ಕಂಪೇರ್ ಮಾಡ್ತಾ ಹೋಗಿ ಎಂಡ್ಗೆ ಅದು ಮ್ಯಾಕ್ಸ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ರಿಟರ್ನ್ ಮಾಡಿರಿ. ನಾವು ಈಗ ಐಟ್ರೇಟ್ ಥ್ರೂ ಅಂದರೆ ಒಂದೊಂದು ಎಲಿಮೆಂಟ್ ಹೆಂಗೆ ರೀಡ್ ಮಾಡ್ತೀರಿ? ಸೊ ಅದನ್ನು ಇದ್ರೊಳಗೆ ಎಲ್ಲಿ ಸಿದಾಗ ಬರೆಯಾಗ್ತಿದ್ರಿ ಅಂದ್ರೆ ಫಾರ್ ಇಂಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ದೆನ್ ಇಂಡೆಕ್ಸ್ ಲೆಸ್ ದೆನ್ ಲೆಂತ್, ಅದು ಅರೇ ಲೆಂತ್, ದೆನ್ ಇಂಡೆಕ್ಸ್ ಪ್ಲಸ್ ಪ್ಲಸ್. ಓಕೆ, ಆಮೇಲೆ ಇಲ್ಲಿ ನೀವು ಇನ್ನೊಂದು ವೇರಿಯೇಬಲ್ ಏನು, ಇಂಟೀಜರ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಇಂಟೀಜರ್ದು ಮಿನ್ ವ್ಯಾಲ್ಯೂ. ಇಲ್ಲೇನು ಮಾಡಬೇಕು, ಕಂಪೇರ್ ಮಾಡಬೇಕು. ಸೊ ದಿಸ್ ಈಸ್ ಫಾರ್ ಗೋಯಿಂಗ್ ಒನ್ ಐಟಮ್ ಎಟ್ ಎ ಟೈಮ್, ಆಯಿತಾ. ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ ಏನು ಬೇಕು, ನಿಮ್ಗೆ ಇಫ್ ಕಂಡೀಷನ್ ಬೇಕು. ಸೊ ಇನ್ ಇಫ್ ಕಂಡೀಷನ್ ಯು ಚೆಕ್ ಏನಂದ್ರೆ ಅದು ಯಾವುದು ನಂಬರ್ಸ್ ಅಂತ ಅರೇ ಇದೆಯಲ್ಲ, ಆ ನಂಬರ್ಸ್ ಅರೇದ ಇಂಡೆಕ್ಸ್ ಒಳಗೆ ಏನು ವ್ಯಾಲ್ಯೂ ಇದೆ, ಈ ವ್ಯಾಲ್ಯೂ ಏನಾರ ಈ ಕರೆಂಟ್ ಮ್ಯಾಕ್ಸ್ಗಿಂತ ದೊಡ್ಡದಿದೆಯೇನೋ, ಅದು ದೊಡ್ಡದಿತ್ತಂದ್ರೆ ಇದು ಮ್ಯಾಕ್ಸ್ ಆಗುತ್ತೆ. ಸೊ ಆವಾಗ ಮ್ಯಾಕ್ಸ್ ಇಸ್ ಈಕ್ವಲ್ ಟು ನಂಬರ್ಸ್ ಆಫ್ ಈ ಥರ ಇಂಡೆಕ್ಸ್ ಅಂತ. ಇದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಇದಾಗುತ್ತೆ. ಸೊ ಆವಾಗ ಒಂದೊಂದು ಐಟಮ್ ರೀಡ್ ಆಗಿ ಏನಾಗುತ್ತೆ, ಫೈನಲ್ ಇದು ಲೂಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ದೇನು ಮ್ಯಾಕ್ಸ್ ವೇರಿಯೇಬಲ್ ಇರುತ್ತಲ್ಲ, ಆ ಮ್ಯಾಕ್ಸ್ ವೇರಿಯೇಬಲ್ ಒಳಗೆ ಈ ಅರೇದಾಗಿಂದ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ, ಅದನ್ನು ನೀವು ಫಂಕ್ಷನ್ದಿಂದ ರಿಟರ್ನ್ ಮಾಡಬೇಕು. ಸೊ ಥಿಂಕಿಂಗ್ ಫಸ್ಟ್ ಗ್ರಾಫಿಕಲಿ, ಫ್ರಮ್ ಗ್ರಾಫಿಕಲಿ ಅದನ್ನು ಇಂಗ್ಲೀಷ್ನಾಗ ಬರೀರಿ, ಇಂಗ್ಲೀಷ್ನಾಗ ಎಕ್ಸ್ಪ್ಲೇನ್ ಮಾಡ್ಕೋರಿ ನಿಮ್ಮ ಮೈಂಡ್ನಾಗ, ಅಲ್ಲಿಂದ ಸೂಡೋ ಕೋಡ್ ಬರೀರಿ, ಸೂಡೋ ಕೋಡ್ದಿಂದ ಕೋಡ್ ಬರೀರಿ. ಈ ಥರ ನೀವು ಸಿಸ್ಟಮ್ಯಾಟಿಕ್ಕಾಗಿ ಹೋದ್ರಿ ಅಂದ್ರೆ, ಆಮೇಲೆ ಇದನ್ನು ಹಗಲೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಬ್ರೈನ್ಗೆ ಅಥವಾ ನಿಮ್ಗೆ ಆ ಸ್ಕಿಲ್ ಬರ್ತೈತಿ. ಏನಂದ್ರೆ ಆ ಕೋಡ್ ನೀವು ಅದಕ್ಕೆ ಪ್ರಾಬ್ಲಮ್ ನೋಡಿದ್ರಿ ಅಂದ್ರೆ ನೀವು ಅಲ್ಲಿಂದ ಡೈರೆಕ್ಟ್ ಕೋಡ್ ಬರೆಯುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಇದನ್ನು ಒಂದು ಕಲಿಯುವಂಥ ಒಂದು ಮೆಥಡ್ ಇದೆ, ಆಮೇಲೆ ಇದನ್ನು ಕಲಿಸುವಂಥದ್ದು ಒಂದು ಮೆಥಡ್ ಇದೆ. ಅದು ಎರಡು ಕರೆಕ್ಟ್ ಆಯ್ತಂದ್ರೆ ನಿಮ್ಗೆ ಕೋಡಿಂಗ್ ಬರುತ್ತೆ, ಆಯಿತಾ. ನೀವು ನೆನಪಿಟ್ಕೊಂಡು ಕೋಡಿಂಗ್ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟಂತ ನೆನಪಿಟ್ಕೊಳ್ಳೋರು ಸಾವಿರಾರು ಪ್ರೋಗ್ರಾಮ್ ಅದಾವೆ, ಆಯಿತಾ. ನೆನಪಿಟ್ಕೊಂಡು ಕೋಡಿಂಗ್ ಇನ್ನೂ ಮಟ್ಟ ಯಾರು ಕಲ್ತದ್ದು ನೋಡಿಲ್ಲ. ಯು ಹ್ಯಾವ್ ಟು ಲರ್ನ್ ಲಾಜಿಕ್ ಬಿಲ್ಡಿಂಗ್. ಆ್ಯಂಡ್ ಲಾಜಿಕ್ ಬಿಲ್ಡಿಂಗ್ ಕಲಿಬೇಕಂದ್ರೆ ಅದನ್ನು ಕಲಿಸೋದು ಒಂದು ಟೆಕ್ನಿಕ್ ಇದೆ, ಆ್ಯಂಡ್ ಕಲಿಯೋದು ಒಂದು ಟೆಕ್ನಿಕ್ ಇದೆ. ಆ್ಯಂಡ್ ದಿಸ್ ಆ್ಯಂಡ್ ಆಲ್ ವಿ ವಿಲ್ ಡೆಫಿನೆಟ್ಲಿ ಅನೌನ್ಸ್ ಆನ್ October 31st. ಸೊ ಏನಂತಾರೆ, ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಯು ವಿಲ್ ಕಮ್ ಟು ನೋ ಮೋರ್. ನೆಕ್ಸ್ಟ್ ಕ್ವಶನ್, ಇವರು ಗುರು ಬಿರಾದರ್ ಅವರೇ, ಸರ್ ಫಾರ್ ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ C++, ಪೈಥಾನ್ ಆರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಈಸ್ ಯೂಸ್ಫುಲ್ ಆರ್ ನಾಟ್? ಎಂಬೆಡೆಡ್ ಒಳಗೆ C++ ಜಾಸ್ತಿ ಯೂಸ್ಫುಲ್ ಇದೆ ನಿಮಗೆ, ಆಯಿತಾ. ಯಾಕಂದ್ರೆ ಎಂಬೆಡೆಡ್ ಒಳಗೆ ಜಾಸ್ತಿ ಏನಂದರೆ ಎಂಬೆಡೆಡ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ, ಅಲ್ಲಿ ರಿಸೋರ್ಸಸ್ ಕನ್ಸ್ಟೆಂಟ್ ಜಾಸ್ತಿ ಇರ್ತಾವೆ. ಸೊ ಅಲ್ಲಿ ಎಲ್ಲ ಏನಂದರೆ C++ ಜಾಸ್ತಿ ಯೂಸ್ ಆಗುತ್ತೆ. Okay, so let's see some questions on Insta also. ಲಾಜಿಕ್ ಬಿಲ್ಡಿಂಗ್ ಅರ್ಥ ಆಯ್ತಾ? ಯಾರ್ಯಾರಿಗೆ ಲಾಜಿಕ್ ಬಿಲ್ಡಿಂಗ್ ಬಗ್ಗೆ ಒಂದು ಕಲ್ಪನೆ ಬಂತು ನೀವು ಕಮೆಂಟ್ನಾಗ ತಿಳಿಸ್ರಿ. ಐ ವಾಂಟ್ ಟು ಸಿ. ನಾವೊಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ನ, ಇದನ್ನು ಆ್ಯಕ್ಚುಲಿ ಫುಲ್ ಡೀಟೇಲಾಗಿ ಹೇಳ್ಬೇಕಂದ್ರೆ ಇಟ್ ವಿಲ್ ಟೇಕ್ 1 to 2 hours.
ನಿಮಗೊಂದು ಟ್ರಯಲ್ ರನ್ ಅಥವಾ ಒಂದು ಡೆಮೋ ಕೊಟ್ಟಿನಿ ಅಷ್ಟೇ. ಲಾಜಿಕ್ ಬಿಲ್ಡಿಂಗ್ ಯಾರ್ಯಾರಿಗೆ ಅರ್ಥ ಆಯಿತು ನೀವು ಕಮೆಂಟ್ನಾಗ ಎಸ್ ಅಂತ ರಿಪ್ಲೈ ಮಾಡಿರಿ. ಹೂ ಆ್ಯಂಡ್ ಆಲ್ ಅಂಡರ್ಸ್ಟುಡ್ ಲಿಟಲ್ ಬಿಟ್ ಲೈಕ್, ಆರ್ ಯು ಕ್ಯಾನ್ ಯೂಸ್ ಇದು ಆಲ್ಸೋ, ಏನಂತಾರೆ, ರಿಯಾಕ್ಷನ್ಸ್ ಆಲ್ಸೋ. ಯಾರಿಗೆ ಲಾಜಿಕ್ ಬಿಲ್ಡಿಂಗ್ ಬಗ್ಗೆ ಸ್ವಲ್ಪ ಆದರೂ ಐಡಿಯಾ ಬಂತ, ಏನು ಪ್ರೊಸೆಸ್ಸು ಹೆಂಗೆ ಮಾಡ್ತಾರಂತ, ಎಸ್ ಅಂತ ಕಮೆಂಟಲ್ಲಿ ತಿಳಿಸ್ರಿ. ಇಲ್ಲಾಂದ್ರೆ ನೀವು ಇದನ್ನು ಯೂಸ್ ಮಾಡಿರಿ, ಅದೇನಂತಾರೆ, ರಿಯಾಕ್ಷನ್ಸ್ ಇರ್ತಾವಲ್ಲ. ಓಕೆ, ರಕ್ಷಿತ್ ಅವ್ರು ಅಂತಿದ್ದಾರೆ ಎಸ್, ಲಾಜಿಕ್ ಅರ್ಥ ಆಯಿತು, ಗಾಟ್ ಎನ್ ಐಡಿಯಾ ಆಫ್ ಲಾಜಿಕ್ ಬಿಲ್ಡಿಂಗ್, ಹೂ ಆಲ್ ಅಂಡರ್ಸ್ಟುಡ್ ಲಾಜಿಕ್ ಬಿಲ್ಡಿಂಗ್. ಸೊ ಬ್ರೇನನ್ನು ಸ್ಲೋ ಮೋಷನ್ನಲ್ಲಿ ಅಬ್ಸರ್ವ್ ಮಾಡಬೇಕು, ಆಯಿತಾ. ನೀವು ಕ್ರಿಕೆಟ್ ಮ್ಯಾಚ್ ಒಳಗೆ ಹೆಂಗೆ ಥರ್ಡ್ ಅಂಪೈರ್ ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ನಿಮ್ಮ ಬ್ರೇನ ಹೇಳುತ್ತೆ ನಿಮ್ಗೆ ಏನು ಲಾಜಿಕ್ ಇದೆ ಅಂತ, ಆಯಿತಾ. ಓಕೆ, ಸುಮಾರು ಜನ ಸ್ವಲ್ಪ ಅರ್ಥ ಆಯಿತು ಅಂತಿದ್ದಾರೆ. ಯಾರ್ಯಾರು ಅರ್ಥ ಆಯ್ತು ಅಂತಿದ್ದಾರೆ ನೋಡೋಣ. ವಿಕಾಸ್ ಅವರು ಅರ್ಥ ಆಯ್ತು ಅಂತಿದ್ದಾರೆ, ರಕ್ಷಿತ್ ಗೌಡ ಅರ್ಥ ಆಯ್ತು ಅಂತಿದ್ದಾರೆ, ಸಿಂಚನ ಅರ್ಥ ಆಯ್ತು ಅಂತಿದ್ದಾರೆ, ದರ್ಶನ್ ಅರ್ಥ ಆಯ್ತು ಅಂತಿದ್ದಾರೆ. ಓಕೆ, ಸುಷ್ಮಾ ಅವರು ಅರ್ಥ ಆಯ್ತು ಅಂತಿದ್ದಾರೆ, ವೆರಿ ಗುಡ್. ಸುಮಾರು ಜನರಿಗೆ ಅಂಬಿ ಅವರು ಅರ್ಥ ಆಯ್ತು ಅಂತಿದ್ದಾರೆ, ಹರ್ಷಿತ್ ಅವರು, ಓಕೆ, ರೋಹಿತ್ ಅವ್ರಿಗೂ ಅರ್ಥ ಆಯ್ತು ಅಂತಿದ್ದಾರೆ. ಇಟ್ ವಾಸ್ ಸೋ ಈಸಿ, ಸಿಂಚನ ಅವರು ತುಂಬ ಈಸಿ ಇತ್ತು ಅಂತಿದ್ದಾರೆ. ಓಕೆ, ಸೊ ಬ್ರೇನನ್ನು ಆ ಥರ ಸ್ಲೋ ಡೌನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಇನ್ಪುಟ್ ಸೈಜ್ ಜಾಸ್ತಿ ಮಾಡಬೇಕು. ಈಗ ಇಲ್ಲಿ ಏನು ಮಾಡಿದ್ವಿ ನಾವು, ನಮ್ಗೆ ನೋಡೋಕೆ ಅದು ಗೊತ್ತಾಗಲಿಲ್ಲ, ಸೊ ಇನ್ಪುಟ್ ಸೈಜ್ ಜಾಸ್ತಿ ಮಾಡಿದ್ವಲ್ಲ, ಈ ಥರ ಜಾಸ್ತಿ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಯು ಕ್ಯಾನ್ ಅಬ್ಸರ್ವ್, ಆಯಿತಾ. ಆ ಟೆಕ್ನಿಕ್ ಯೂಸ್ ಮಾಡಿ. ಸೊ ಇದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಕಮೆಂಟ್ಸು. ಯೂಟ್ಯೂಬಲ್ಲಿ ಯಾರ್ಯಾರಿಗೆ ಅರ್ಥ ಆಯಿತು ಲಾಜಿಕ್ ಬಿಲ್ಡಿಂಗು, ಲೆಟ್ ಸಿ. ವೀರೇಶ್ ಅವ್ರಿಗೆ ಅರ್ಥ ಆಯ್ತು ಅಂತಿದ್ದಾರೆ, ದೇವೇಂದ್ರ ಅವ್ರಿಗೂ ಅರ್ಥ ಆಯಿತು, ಪೂಜಾ ಅವರು ಅರ್ಥ ಆಯ್ತು ಅಂತಿದ್ದಾರೆ, ದೆನ್ ಕರ್ಣ ಅವ್ರಿಗೂ ಅರ್ಥ ಆಯ್ತು ಅಂತಿದ್ದಾರೆ, ಶಿವು, ಪೂಜಾ, ದೇವೇಂದ್ರ, ಪೂಜಾ, ಕಾವ್ಯ, ಸುಮಾರು ಜನ ಅರ್ಥ ಆಯ್ತು ಅಂತ ಹೇಳ್ತಿದ್ದಾರೆ, ಆಯಿತಾ. ಸಿ, ದಿಸ್ ಈಸ್ ವಾಟ್ ಇಟ್ ಈಸ್. ನೀವು ಲಾಜಿಕ್ ಬಿಲ್ಡಿಂಗ್ ಕಲಿತ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮಜಾ ಬರೋಕ್ಕೆ ಶುರು ಆಗುತ್ತೆ. ಯು ವಿಲ್ ಎಂಜಾಯ್ ಇಟ್, ಆಯಿತಾ. ನೆಕ್ಸ್ಟ್ ಕ್ವಶನ್ನು ಇದರಲ್ಲಿ ತೊಗೋತಾ ಇದ್ದೀನಿ, ಎಲ್ಲಿ, ಯೂಟ್ಯೂಬಲ್ಲಿ, ಆಯಿತಾ. ಯಾರು ಕೇಳ್ತಿದ್ದಾರೆ, ಆಫ್ಟರ್ BCA ಇಫ್ ವಿ ಜಾಯಿನ್ MCA ಇಸ್ ಇಟ್ ರಿಕ್ವೈರ್ಡ್ ಆರ್ ನಾಟ್, ರಮೇಶ್ ಅವ್ರು ಕೇಳ್ತಿದ್ದಾರೆ. ಆಮೇಲೆ ಸುಮಾರು ಜನ BCAದವ್ರು ಈ ಪ್ರಶ್ನೆ ಕೇಳ್ತಾರೆ, ಆಯಿತಾ. ಇದನ್ನು ನಾವು ರೀಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇದೆ ಇದು ಆನ್ಸರ್, ಆಯಿತಾ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿರಿ ನಮ್ಮದು, ಅದರೊಳಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ. ಬಟ್ ನಿಮಗೊಂದು ಇದು ಕೊಡ್ತೀನಿ, ಏನಂದ್ರೆ BCA ಕೆಲವೊಂದು ಯೂನಿವರ್ಸಿಟಿ ಒಳಗೆ ಈಗ 4 ಇಯರ್ ಡಿಗ್ರಿ ಮಾಡಿದ್ದಾರೆ. ಈಗ ಮುಂಚೆ ಎಲ್ಲ BCA ಎಷ್ಟಿತ್ತು, 3 ಇಯರ್ ಡಿಗ್ರಿ ಇತ್ತು, ಆಯಿತಾ. ಕೆಲವೊಂದು ಕಂಪ್ನಿ ಒಳಗೆ ಅವ್ರ ಕ್ಲೈಂಟ್ಸ್ ಸ್ಪೆಸಿಫಿಕ್ ಆಗಿ 4 ಇಯರ್ ಡಿಗ್ರಿ ಇದ್ದವ್ರು ನೋಡ್ತಾರೆ. ಇಂಡಿಯಾ ಒಳಗೆ ಹೈಯೆಸ್ಟ್ ನಂಬರ್ ಆಫ್ ಜಾಬ್ಸ್ ಎಲ್ಲದಾವು, IT ಸರ್ವೀಸಸ್ನಾಗ ಅದಾವೆ. IT ಸರ್ವೀಸಸ್ನಾಗ ನಮ್ಮ ಕ್ಲೈಂಟ್ಸ್ ಎಲ್ಲಿರ್ತಾರೆ, ವಿದೇಶನಾಗ ಇರ್ತಾರೆ, ಬೇರೆ ದೇಶನಾಗ ಇರ್ತಾರೆ. ಅವ್ರು ಏನು ಹೇಳ್ತಾರೆ, ನಮಗೆ ವಿ ನೀಡ್ 1000 ಇಂಜಿನಿಯರ್ಸ್ ಹೂ ಹ್ಯಾವ್ ಡನ್ ಅಟ್ ಲೀಸ್ಟ್ 4 ಇಯರ್ಸ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಾರೆ. ಅವಾಗೇನು ಮಾಡ್ತೀರಿ ನೀವು, ಅದಕ್ಕೆ ಯಾರ್ದು BCA ಆಗೈತಲ್ಲ, ದಯವಿಟ್ಟು ನೀವು 3 ವರ್ಷ BCA ಮಾಡಿದ್ರಿ ಅಂದರೆ ಇನ್ನು 2 ವರ್ಷ ಸ್ಪೆಂಡ್ ಮಾಡಿ MCA ಮಾಡಿರಿ. ನಿಮ್ಗೆ ಆಮೇಲೆ ಮುಂದೆ ಹೊಳ್ಳಿ ಮತ್ತೆ ಏನು ಡಿಗ್ರಿ ಮಾಡ್ಬೇಕಂತಿಲ್ಲ, ಆಯಿತಾ. ಬಟ್ ಈಗ ಯಾರು BCA ಮಾಡತ್ತೀರಲ್ಲ, ನಿಮಗೆ 4 ಇಯರ್ ಆಪ್ಷನ್ ಇತ್ತಂದ್ರೆ ದಯವಿಟ್ಟು 4 ಇಯರ್ ಆಪ್ಷನ್ BCA ತೊಗೋರಿ. ಓಕೆ, ನೆಕ್ಸ್ಟ್ ಕ್ವಶನ್. ಪೂಜಾ ಅವ್ರು ಕೇಳ್ತಿದ್ದಾರೆ, ಸರ್ವಿಸ್ ಬೇಸ್ಡ್ ಕಂಪ್ನಿ ಮತ್ತು ಪ್ರಾಡಕ್ಟ್ ಕಂಪ್ನಿ ಮಧ್ಯೆ ಡಿಫ್ರೆನ್ಸ್ ಏನಂತ, ಆಯಿತಾ. ಸೊ ಐ ಹ್ಯಾವ್ ಒನ್ ಕ್ವಶನ್ ಫಾರ್ ಆಲ್ ಆಫ್ ಯು. ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನ ಸರ್ವಿಸ್ ಬೇಸ್ಡ್ ಕಂಪ್ನಿನ ಕಮೆಂಟ್ಸಲ್ಲಿ ತಿಳಿಸ್ರಿ. ಮೈಕ್ರೋಸಾಫ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನ ಸರ್ವಿಸ್ ಕಂಪ್ನಿ, ಇದೊಂದು ಹೇಳ್ರಿ. ಆಮೇಲೆ ಇನ್ಫೋಸಿಸ್ ಪ್ರಾಡಕ್ಟ್ ಕಂಪ್ನಿನ ಸರ್ವಿಸ್ ಕಂಪ್ನಿ ಅಂತ ಕಮೆಂಟಲ್ಲಿ ತಿಳಿಸ್ರಿ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಿ. ಯಾವುದು ಹೆಸರು ಬರೀರಿ ಕಮೆಂಟಲ್ಲಿ, ಹೆಸರು ಬರೆದು ಹೇಳ್ರಿ. ಮೈಕ್ರೋಸಾಫ್ಟು ಪ್ರಾಡಕ್ಟಾ ಅಥವಾ ಸರ್ವಿಸಾ ಅಂತ. ಆಮೇಲೆ ಇನ್ಫೋಸಿಸ್ಸು ಪ್ರಾಡಕ್ಟಾ ಸರ್ವಿಸಸ್ಸು ಹೆಂಗೆ ಬರೀರಿ. ಮೈಕ್ರೋಸಾಫ್ಟ್ ಯಾವುದು, ಪ್ರಾಡಕ್ಟಾ ಸರ್ವಿಸ್ ಅಂತ. ಇನ್ಫೋಸಿಸ್ಸು ಪ್ರಾಡಕ್ಟಾ ಸರ್ವಿಸ್ ಅಂತ ಕಮೆಂಟಲ್ಲಿ ಹೇಳಿ.
ಎರಡೂ ಹೇಳಿ, ಎರಡು ಕಂಪ್ನಿ ಹೇಳಿ. ಮೈಕ್ರೋಸಾಫ್ಟು ಹೇಳಿ, ಆಮೇಲೆ ಇನ್ಫೋಸಿಸ್ಸು ಹೇಳಿ. ಇದನ್ನ ಆನ್ಸರ್ ಮಾಡ್ತಾ ಇರಿ. ಗುರು ಅವರು ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದಾರೆ. ಪೈಥಾನ್ ಗುರು ಅವರು ಏನು ಗೊತ್ತಾ, ಹೊಸ ಎಂಬೆಡೆಡ್ ಸಿಸ್ಟಮಲ್ಲಿ ಪೈಥಾನ್ ರನ್ ಆಗ್ಬೋದು. ಪೈಥಾನ್ ಏನಂದರೆ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಲ್ಲ, ಸ್ಲೋ ಆಗಿರುತ್ತೆ. ಎಂಬೆಡೆಡ್ ಸಿಸ್ಟಮ್ ಒಳಗೆ ಫಾಸ್ಟ್ ಬೇಕು. ಫಾರ್ ಉದಾಹರಣೆಗೆ ಈಗ ಕಾರ್ನ್ಯಾಗ ಭಾಳಷ್ಟು ಎಂಬೆಡೆಡ್ ಸಿಸ್ಟಮ್ ಯೂಸ್ ಆಗ್ತಾವೆ. ಆಟೋ ಡ್ರೈವಿಂಗ್ದಾಗಿರ್ಬೋದು, ಲೇನ್ ಚೇಂಜಿಂಗಿಗೆ, ಇದಕ್ಕೆಲ್ಲ ಎಂಬೆಡೆಡ್ ಸಿಸ್ಟಮ್ ಯೂಸ್ ಮಾಡತ್ತಾರೆ. ಪೈಥಾನ್ ಏನಾಗ್ತೈತಿ, ಒಂದು ಸ್ವಲ್ಪ ಸ್ಲೋ ಇರುತ್ತೆ. ನೀವು ಬ್ರೇಕಿಂಗ್ ಸಿಸ್ಟಮ್ ಅದು ನಿಮಗೆ ಇನ್ಸ್ಟಂಟ್ ಇದು ಬೇಕು, ಏನಂತಾರೆ ರಿಯಾಕ್ಷನ್ ಬೇಕು, ಇನ್ಸ್ಟಂಟ್ ಆ್ಯಕ್ಷನ್ ಬೇಕು ಅದಕ್ಕೆ. ಸೊ ಎಂಬೆಡೆಡ್ ಸಿಸ್ಟಮ್ ಒಳಗೆ C++ ಈಸ್ ಪಾಪ್ಯುಲರ್. ಪೈಥಾನ್ ಇಲ್ಲಂತಿಲ್ಲ. ಈಗ ರಾಸ್ಬೆರಿ ಪೈ ಅಂತ ಐತಿ, ಆಯಿತಾ, ಅಲ್ಲಿ ಪೈಥಾನ್ ರನ್ ಮಾಡ್ಬೋದು. ಬಟ್ ಎಲ್ಲೆಲ್ಲಿ ಮಿಷನ್ ಕ್ರಿಟಿಕಲ್ ಸಿಸ್ಟಮ್, ಈಗ ಇಂಡಸ್ಟ್ರಿ ಒಳಗೆ ಆಟೋಮೇಷನ್ಸ್ ಯೂಸ್ ಮಾಡ್ತಾರಲ್ಲ, ಅಲ್ಲೆಲ್ಲ C++ ಯೂಸ್ ಆಗುತ್ತೆ. ಸೊ ಆಯಿತು, ಏನೇನು ಆನ್ಸರ್ ಹೇಳಿದ್ರಿ ನೋಡೋಣ. ಸುಮಾರು ಜನ ಮೈಕ್ರೋಸಾಫ್ಟ್ ಸರ್ವಿಸ್ ಕಂಪ್ನಿ ಅಂತ ಬರ್ದಾರ, ಕೆಲವೊಬ್ಬರು ಪ್ರಾಡಕ್ಟ್ ಅಂತ ಬರ್ದಾರ, ಇನ್ನು ಕೆಲವೊಬ್ರು ಏನು ಬರ್ದಾರ, ಎರಡೂ ಸರ್ವಿಸ್ ಅಂತಿದ್ದಾರೆ. ಸೊ ಕನ್ಫ್ಯೂಷನ್ ಇದೆ ಅಂದಂಗೆ ಆಯಿತು. ಓಕೆ, ಸೊ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ, ಸರ್ವಿಸ್ ಕಂಪ್ನಿ ಬಗ್ಗೆ ಸುಮಾರು ಜನರಿಗೆ ಕನ್ಫ್ಯೂಷನ್ ಇದೆ ಅಂದಂಗೆ ಆಯಿತು. ಇನ್ನು ಇದರಲ್ಲಿ ನೋಡ್ತಿದ್ದೀನಿ ಕಮೆಂಟ್ಸಿಗೆ, ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀನಿ, ಕೆಲವೊಬ್ರು ಬರೀ ಎರಡು ಪ್ರಾಡಕ್ಟ್ ಅಂತಿದ್ದಾರೆ. ಇನ್ಫೋಸಿಸ್ ಇಸ್ ಸರ್ವಿಸ್ ಬೇಸ್ಡ್ ಅಂತಿದ್ದಾರೆ, ಮೈಕ್ರೋಸಾಫ್ಟು ಪ್ರಾಡಕ್ಟ್ ಬೇಸ್ಡು, ಇನ್ಫೋಸಿಸ್ ಸರ್ವಿಸ್ ಬೇಸ್ಡ್. ಕೆಲವೊಬ್ರಿಗೆ ಕರೆಕ್ಟಾಗಿ ಬಂದಿದೆ ಆನ್ಸರ್, ಆಯಿತಾ. ಹೆಂಗೆ ಕಂಡು ಹಿಡಿಯೋದು ಈ ಕಂಪ್ನಿ ಪ್ರಾಡಕ್ಟ ಸರ್ವಿಸ್ ಅಂತ? ಏನು ವ್ಯತ್ಯಾಸ? ವಾಟ್ ಈಸ್ ದ ಫೌಂಡೇಶನಲ್ ಡಿಫ್ರೆನ್ಸ್? ಹೌ ಟು ಫೈಂಡ್ ಒಂದು ಕಂಪ್ನಿ ಇದ್ದರೆ ಇದು ಪ್ರಾಡಕ್ಟಾ ಅಥವಾ ಸರ್ವಿಸ್ ಅಂತ ಹೆಂಗೆ ಕಂಡು ಹಿಡಿಬೇಕು? ಕಮೆಂಟಲ್ಲಿ ಹೇಳ್ರಿ. ಸರ್ವಿಸ್ ಕಂಪ್ನಿದು ಯಾವ ಥರ ಲಕ್ಷಣಗಳಿರುತ್ತೆ ಅಥವಾ ಏನು ಫೀಚರ್ಸ್ ಇರುತ್ತೆ, ಪ್ರಾಡಕ್ಟ್ ಕಂಪ್ನಿದು ಏನಿರುತ್ತೆ? ಐ ವಿಲ್ ಆನ್ಸರ್ ಆಲ್ ದಿಸ್ ಕ್ವಶನ್. ಐ ಜಸ್ಟ್ ವಾಂಟ್ ಟು ನೋ ನೀವು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನೋಡೋದಿದೆ ನನಗೆ. ಅದಕ್ಕೆ ಮೈಕ್ರೋಸಾಫ್ಟ್ ಬೋತ್ ಇನ್ಫೋಸಿಸ್ ಆರ್ ಸರ್ವಿಸ್ ಬೇಸ್ಡ್. ಓಕೆ, ಒಂದೇ ನಿಮಿಷ ಇಲ್ಲಿ ವೇಟ್ ಟು ಸಿ ಇಫ್ ಸಂಬಡಿ ಕ್ಯಾನ್ ಆನ್ಸರ್. ಹೆಂಗೆ ಕಂಡು ಹಿಡಿಯೋದು? ದ ಕಂಪ್ನಿ ದಟ್ ಪ್ರೊವೈಡ್ ಸರ್ವಿಸ್ ಟು ಅದರ್ ಕಂಪ್ನಿ ಯೂಸಿಂಗ್ ದೇರ್ ಟೆಕ್ನಾಲಜಿ ಸೊಲ್ಯೂಷನ್ ಈಸ್ ಕಾಲ್ಡ್ ಸರ್ವಿಸ್ ಕಂಪನಿ. ದಿವ್ಯಾ ಅವ್ರು ಹೇಳ್ತಿದ್ದಾರೆ. ಓಕೆ, ಆಮೇಲೆ ಕಲ್ಮನಿ, ಇಫ್ ದ ಕಂಪ್ನಿ ಓನ್ಸ್ ಅ ಪ್ರಾಡಕ್ಟ್ ಲೈಕ್ ಮೈಕ್ರೋಸಾಫ್ಟ್ ಹ್ಯಾಸ್ ಪ್ರಾಡಕ್ಟ್ಸ್ ಆಫ್ OS ಆ್ಯಂಡ್ ಇನ್ಫೋಸಿಸ್ ಆಸ್ ಅ ಸರ್ವಿಸ್ ಗಿವ್ ಸರ್ವಿಸ್ ಟು ಅದರ್ ಕಂಪನಿ. ಓಕೆ, Microsoft Office is a product. Okay, company own their own built products. Windows is made by Microsoft and Infosys giving some service to Microsoft. Okay, ಸುಮಾರು ಸ್ವಲ್ಪ ಜನರಿಗೆ ಅರ್ಥ ಆಗಿದೆ, ಇನ್ನು ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇದೆ. I'll explain it very clearly. Okay, let's use the board. See, ಏನಂದ್ರೆ ಇಂಡಿಯಾ ಒಳಗೆ ಹೈಯೆಸ್ಟ್ ನಂಬರ್ ಆಫ್ ಜಾಬ್ಸ್ ಕ್ರಿಯೇಟ್ ಆಗಿದ್ದು IT ಸರ್ವಿಸಸ್ ಒಳಗೆ, ನಾಟ್ ಇನ್ IT ಪ್ರಾಡಕ್ಟ್ಸ್, ಆಯಿತಾ. ಇವೆಲ್ಲ ಕಂಪ್ನೀಸು ಎಲ್ಲ ಸರ್ವಿಸಸ್, IT ಸರ್ವಿಸಸ್. ಸೊ ಸರ್ವಿಸಸ್ಸಲ್ಲಿ ಇವರೆಲ್ಲರೂ ಇದ್ದಾರೆ. ಯಾರು? ಇನ್ಫೋಸಿಸ್ಸು, TCS, HCL, ವಿಪ್ರೋ. ನಮ್ಮೇನು ಬಿಗ್ಗೆಸ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿದ್ದು ಇಂಡಿಯಾದಲ್ಲಿ IT ಸರ್ವಿಸಸ್ಸಲ್ಲಿ. ಸೊ ಆಲ್ ದೀಸ್ ಕಂಪ್ನೀಸ್ ಆರ್ ಇಂಟು IT ಸರ್ವಿಸಸ್. ಸೊ ಜಗತ್ತಿಗೆ IT ಸರ್ವಿಸದ ಅವಶ್ಯಕತೆ ಎದಕ್ಕೆ ಬಂತು ಅಂದ್ರೆ, ಆಮೇಲೆ ಇವೆಲ್ಲ ಸರ್ವಿಸಸ್ ಏನಿದಾವಲ್ಲ ಜಾಸ್ತಿ ಇವರೆಲ್ಲ ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ಆಯಿತಾ. ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲಿಗೆ? ಎಂಟೈರ್ ವರ್ಲ್ಡ್ಗೆ, ರೆಸ್ಟ್ ಆಫ್ ದ ವರ್ಲ್ಡ್, ಯುರೋಪು, ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್, ಇದು ಎಕ್ಸ್ಪೋರ್ಟ್ ಎವ್ರಿವೇರ್, ಆಯಿತಾ. ಸೊ ಏನು ಮಾಡ್ತಾರೆ IT ಸರ್ವಿಸ್ ಒಳಗಂದ್ರೆ, ಈಗ ಉದಾಹರಣೆಗೆ ಅಮೇರಿಕಾದೊಳಗೆ ಒಂದು ಇದಿದೆ, ಏನು? ಬ್ಯಾಂಕ್ ಇದೆ. ಯಾವುದೋ ಬ್ಯಾಂಕ್ ಆಫ್ ಅಮೇರಿಕಾನ ಯಾವುದೋ ಒಂದು ಬ್ಯಾಂಕ್ ಇದೆ. ಅವ್ರ ಕೋರ್ ಬಿಸ್ನೆಸ್ ಏನು? ಕೋರ್ ಬಿಸ್ನೆಸ್ ಅವ್ರದ್ದು ಬ್ಯಾಂಕಿಂಗು. ಅವ್ರೇನು ಸಾಫ್ಟ್ವೇರ್ ಕಂಪ್ನಿ ಅಲ್ಲ. ಬಟ್ ಆ ಬ್ಯಾಂಕಿಗೆ ಈಗ ಇತ್ತೀಚೆಗೆ ಏನಾಯಿತು, ಅವರಲ್ಲೆಲ್ಲ ಕಂಪ್ಯೂಟರ್ಸ್ ಬಂತು, IT ಬಂತು, ಅವ್ರ ಕಸ್ಟಮರ್ ಎಲ್ಲ ಮೊಬೈಲ್ ಆ್ಯಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರಿಗೆ ಸಾಫ್ಟ್ವೇರ್ ಬೇಕು. ಆ ಬ್ಯಾಂಕ್ ಎಂಪ್ಲಾಯ್ ಏನಾರು ಆ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಸಾಧ್ಯ ಐತೇನೋ? ಇಲ್ಲ. ಆಮೇಲೆ ಅವ್ರ ಸಾಫ್ಟ್ವೇರ್ ಈಗ ಹೆಂಗೆ, ಊಬರ್ ಓಲಾ ಥರ ಅಲ್ಲ, ಹೋಗ್ಬಿಟ್ಟು ಆ್ಯಪ್ ಸ್ಟೋರ್ನಾಗ ಡೌನ್ಲೋಡ್ ಮಾಡಿ ಬ್ಯಾಂಕ್ನಾಗ ಇನ್ಸ್ಟಾಲ್ ಮಾಡಿರಿ ಅಂತಂದು.
ಡೆಡಿಕೇಟೆಡ್ ಸರ್ವರ್ ಬೇಕು, ಡೆಡಿಕೇಟೆಡ್ ಡೇಟಾ ಬೇಕು, ಅದಕ್ಕೆ ಸೆಕ್ಯೂರಿಟಿ ಬೇಕು, ಅವ್ರದ್ದು ಬೇರೆ ಯುನಿಕ್ ಫೀಚರ್ಸ್ ಇರಬೇಕು, ಯುನಿಕ್ ಕೆಪಬಿಲಿಟೀಸ್ ಇರಬೇಕು. ಕರೆಕ್ಟ್? ಅವ್ರೇನು ಮಾಡ್ತಾರಂದ್ರೆ ಈ ಬ್ಯಾಂಕ್ ಅವರು ತಮ್ಮದು ಎಲ್ಲ ರಿಕ್ವೈರ್ಮೆಂಟ್ಸ್ ಬರೀತಾರೆ. ತಮಗೇನು ಬೇಕಂತ ರಿಕ್ವೈರ್ಮೆಂಟ್ಸ್ ಬರೆದು ನಮಗೆ ಈ ಥರ ಒಂದು ಸಾಫ್ಟ್ವೇರ್ ಬೇಕು, ಈ ಥರ ಟೆಕ್ನಾಲಜಿ ಬೇಕು, ನಮ್ದಿಷ್ಟು ಕಸ್ಟಮರ್ಸ್ ಅದಾರ, ಈ ಥರ ಒಂದು SOW ಅಂತಾರೆ ಇದಕ್ಕೆ, ಸ್ಟೇಟ್ಮೆಂಟ್ ಆಫ್ ವರ್ಕ್. ದೇ ಕ್ರಿಯೇಟ್ ಸ್ಟೇಟ್ಮೆಂಟ್ ಆಫ್ ವರ್ಕ್. ಇದನ್ನ ಏನು ಮಾಡ್ತಾರೆ, ಟೆಂಡರ್ ಕರೀತಾರೆ ಅವರು. ದೇ ಕಾಲ್ ಫಾರ್ ಅ ಟೆಂಡರ್. ಸೊ ಆದಷ್ಟು ಎಲ್ಲ ಇಂಡಿಯನ್ ಸರ್ವೀಸಸ್, ಅಮೇರಿಕನ್ ಸರ್ವೀಸು, ಮತ್ತು ಎಲ್ಲೋ ಬೇರೆ ಫಿಲಿಪೈನ್ಸ್ ಅಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಅದಕ್ಕೆ ಬಿಡ್ ಮಾಡ್ತಾರೆ. ಏನು ಬಿಡ್ ಮಾಡ್ತಾರೆ, ನಾವು ಈ ಕೆಲಸನ ಇಷ್ಟು $100 ಮಿಲಿಯನ್ದಾಗ $100 ಮಿಲಿಯನ್ ಅಥವಾ $1 ಬಿಲಿಯನ್ ಆಯಿತಾ, $1 ಬಿಲಿಯನ್ ಮಾಡ್ತೀವಿ. ಅದು ಕೆಲಸ ಏನು ಮಾಡ್ತಾರೆ ಅವ್ರು 5 ವರ್ಷ 10 ವರ್ಷ ಕಾಂಟ್ರಾಕ್ಟ್ ಇರ್ತೈತೆ. ಅದು ಲೆಟ್ಸ್ ಸೇ 2 to 10 years ಕಾಂಟ್ರಾಕ್ಟ್. ಆಮೇಲೆ ಎಷ್ಟೋ ಕಂಪ್ನಿಯವ್ರು ಇದನ್ನೂ ಹೇಳ್ತಾರೆ, ನಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರಿ, ಆ್ಯಂಗುಲರ್ ಯೂಸ್ ಮಾಡಿರಿ, ರಿಯಾಕ್ಟ್ ಯೂಸ್ ಮಾಡಿರಿ, ASP.NET ಯೂಸ್ ಮಾಡಿರಿ, ಬ್ಯಾಕ್ ಆ್ಯಂಡ್ SQL ಸರ್ವರ್ ಬೇಕು, ಇಲ್ಲ ಒರಾಕಲ್ ಬೇಕು, ಅದನ್ನೂ ಹೇಳಿರ್ತಾರೆ. ಸೊ ಈ ಕಂಪ್ನೀಸ್ ಏನು ಮಾಡ್ತಾರೆ, ನಮಗಿಲ್ಲಿ ಬೆಂಗಳೂರಾಗ ASP.NET ಬರೋರು, SQL ಸರ್ವರ್ ಬರೋರು ನಮ್ಮ ಹತ್ರ ಬೆಂಚ್ನ್ಯಾಗ 1,000 ಜನ ಇಂಜಿನಿಯರ್ಸ್ ಅದಾರ, ನಾವು ಈ ಸರ್ವಿಸ್ ನಿಮ್ಗೆ ಕೊಡ್ತೀವಿ, ನಾವು ನಿಮ್ಗೆ ಇದನ್ನು $100 ಮಿಲಿಯನ್ ಕೊಡ್ತೀವಿ ಅಂತ ಈ ಥರ ಬಿಡ್ ಮಾಡ್ತಾರೆ. ಬಿಡ್ ಮಾಡಿ ಯಾವುದೋ ಒಂದು ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮ್ಯಾಗ ಈಗ ಇಲ್ಲೇನು ಮಾಡ್ತಾರೆ, ಇಲ್ಲಿ ಇಂಡಿಯಾದಾಗ ಇಲ್ಲೊಂದು 1,000 ಜನ ಇದ್ರೆ, ಅಲ್ಲಿ ಏನು ಮಾಡ್ತಾರೆ, ಅಮೇರಿಕಾದಾಗ ಒಂದು ಸ್ವಲ್ಪ ಮಂದಿ, ಇದ್ರದ್ದು ಒಂದು 2% ಅನ್ಕೋರಿ, 1% 2%, ಒಂದು 20-30 ಮಂದಿ ಅಲ್ಲಿ ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಅವ್ರ ಕ್ಲೈಂಟ್ದೆಲ್ಲ ರಿಕ್ವೈರ್ಮೆಂಟ್ ತೊಗೊಂಡು ಅದನ್ನು ಈ ಟೀಮಿಗೆ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಅದರದ್ದು ಒಂದು ವೆಬ್ಸೈಟು, ಅದರದ್ದೊಂದು ಮೊಬೈಲ್ ಆ್ಯಪು, ಅದರದ್ದು ಬ್ಯಾಕ್ ಆ್ಯಂಡ್ ಡೇಟಾಬೇಸು, ಇದನ್ನೆಲ್ಲ ಸೆಟಪ್ ಮಾಡಿ ಅವ್ರ ಕ್ಲೈಂಟ್ ಯಾವ ಸರ್ವರ್ನಾಗ ಎಲ್ಲಿ ಡೇಟಾ ಸೆಂಟ್ರ್, ಅವ್ರದ್ದು ಡೇಟಾ ಸೆಂಟ್ರ್ ಇದ್ರೆ ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ, ಅಥವಾ ಕ್ಲೌಡ್ದಾಗ ಮಾಡಂದ್ರೆ ಅಲ್ಲಿ ಮಾಡ್ತಾರೆ. ಅದನ್ನೇನು ಮಾಡ್ತಾರೆ, ಇದನ್ನೆಲ್ಲ ತಯಾರು ಮಾಡಿ ಅದಕ್ಕೆ ಡಿಪ್ಲಾಯ್ ಮಾಡ್ತಾರೆ. ಡಿಪ್ಲಾಯ್ ಮಾಡಿ ಅದನ್ನು ಮೇಂಟೈನ್ ಮಾಡ್ತಾರೆ. ಅದು ಏನು ಕಾಂಟ್ರಾಕ್ಟ್ ಇರ್ತಿತ್ತಲ್ಲ 5 to 10 years ಕಾಂಟ್ರಾಕ್ಟ್, ಅದನ್ನು ಮೇಂಟೈನು ಮಾಡ್ತಾರೆ. ಅದಕ್ಕೆ ಫೀಚರ್ಸ್ ಆ್ಯಡ್ ಮಾಡೋದು, ಬಗ್ ಫಿಕ್ಸ್ ಮಾಡೋದು ಎಲ್ಲ ಮಾಡ್ತಾರೆ. ಅದಾದಮೇಲೆ ಕಾಂಟ್ರಾಕ್ಟ್ ಮುಗಿದ್ಮ್ಯಾಗ ಮತ್ತೆ ಇನ್ನೊಂದು ಟೆಂಡರ್ ಬರ್ತೈತೆ. ಅವಾಗ ಬಂದಾಗ ಮತ್ತೆ ಅದ್ರದ್ದು ಏನು ರಿಕ್ವೈರ್ಮೆಂಟ್ ಇರ್ತೈತಲ್ಲ, ಮತ್ತೆ ಎಲ್ಲರೂ ಬಿಡ್ ಮಾಡ್ತಾರೆ. ಈ ಥರ ಸೇಮ್ ಪ್ರಾಸೆಸ್. ಆವಾಗ ಕಂಪ್ನಿಗೆ ಅದು ಕಾಂಟ್ರಾಕ್ಟ್ ಸಿಗಲಿಲ್ಲ ಅಂದ್ರೆ, ಬೇರೆದವ್ರು ಹೋತಂದ್ರೆ, ಇದೇನು ವರ್ಕ್ ಇರ್ತೈತಲ್ಲ, ಇಲ್ಲಿ ಏನು ಇದೆಲ್ಲ ಕೆಲಸ ಮಾಡಿರ್ತಾರಲ್ಲ, ಇದ್ರದ್ದೆಲ್ಲ ಕೋಡ್ ಅಂದರೆ ಇದೇನು ವರ್ಕ್ ಇರ್ತೈತಲ್ಲ, ಇದ್ರದ್ದೆಲ್ಲ ಸೋರ್ಸ್ ಕೋಡು, ಇದೆಲ್ಲ ಕೋಡ್ ಈಸ್ ನಾಟ್ ಓನ್ಡ್ ಬೈ ಸರ್ವಿಸ್ ಕಂಪ್ನೀಸ್. ಈ ಸೋರ್ಸ್ ಕೋಡ್ ಇನ್ಫೋಸಿಸು TCS ದವ್ರು ಓನ್ ಮಾಡಲ್ಲ. ಈ ಕೋಡ್ ಈಸ್ ಓನ್ಡ್ ಬೈ ದಟ್ ಪೇರೆಂಟ್ ಕಂಪ್ನಿ, ಯಾರು ದುಡ್ಡು ಕೊಟ್ಟಿದ್ರಲ್ಲ ಇದನ್ನು ಮಾಡ್ಸೋಕೆ, ಅವ್ರು ಓನ್ ಮಾಡ್ತಾರೆ. ಅವಾಗ ಈ ಕೋಡ್ ಬರೆದಿದ್ದೆಲ್ಲ ವಾಪಸ್ ಅಂದ್ರೆ ಅಲ್ಲೇ ಅವರು ಇದ್ರಾಗನೇ ಇರ್ತೈತೆ, ಅದು ಅವ್ರ ಅಕೌಂಟ್ ಅವ್ರ ಸರ್ವರ್ನಾಗೆ ಇರುತ್ತೆ. ಆದರೆ ಎಂಪ್ಲಾಯೀಸ್ ಚೇಂಜ್ ಆಗ್ತಾರೆ. ಈಗ 1 ವರ್ಷ ಕಾಂಟ್ರಾಕ್ಟ್ ಇನ್ಫೋಸಿಸ್ ಕೊಟ್ಟಿರ್ತಾರೆ 10 ವರ್ಷ, ನೆಕ್ಸ್ಟ್ ಇಯರ್ TCSಗೆ ಸಿಗ್ಬೋದು, ಆಮೇಲೆ ವಿಪ್ರೋಗೆ ಸಿಗ್ಬೋದು. ಹಿಂಗೆ ಬದಲಾವಣೆ ಆಗ್ತಿರ್ತೈತಿ. ಇದರೊಳಗೆ ಅಬ್ಸರ್ವ್ ಮಾಡಿರಿ, ಆ ಕ್ಲೈಂಟ್ ಇರೋರ್ದು ಕೋರ್ ಬಿಸ್ನೆಸ್ ಸಾಫ್ಟ್ವೇರ್ ಇರೋಂಗಿಲ್ಲ. ಅವ್ರದ್ದು ಬ್ಯಾಂಕಿಂಗ್ ಇರ್ಬೋದು, ರಿಟೇಲ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಅಥವಾ FMCG ಇರ್ಬೋದು, ಅಥವಾ ಗಾರ್ಮೆಂಟ್ಸ್ ರಿಲೇಟೆಡ್ ಇರ್ಬೋದು. ಅವ್ರಿಗೆ ಸಾಫ್ಟ್ವೇರ್ ಬೇಕಾಗಿರ್ತೈತಿ, ಲಾರ್ಜ್ ಸ್ಕೇಲ್ನಾಗ ಬೇಕಾಗಿರ್ತೈತಿ. ಅದನ್ನು ಅವ್ರು ಏನು ಮಾಡ್ತಾರೆ, ಭಾರತ ಅಂತ ದೇಶಕ್ಕೆ ಬಂದು ಇಲ್ಲಿ ಮಾಡಿಸ್ಕೊತಾರೆ. ಆದರೆ ಕೆಲಸ ಮುಗಿದ್ಮ್ಯಾಗ, ಕಾಂಟ್ರಾಕ್ಟ್ ಮುಗಿದ್ಮ್ಯಾಗ ಅದು ಮಾಡಿರೋ ಸಾಫ್ಟ್ವೇರ್ ಕೋಡ್ ಎಲ್ಲ ಅವ್ರಿಗೆ ಹೋಗ್ತೈತಿ ವಾಪಸ್. ಮತ್ತು ಈ 1000 ಮಂದಿ ಇರ್ತಾರಲ್ಲ, ಮತ್ತು ಇವರೆಲ್ಲ ಎಲ್ಲಿ ಬರ್ತಾರೆ, ಬೆಂಚಿಗೆ ಬರ್ತಾರೆ. ಈ 1,000 ಜನ ಹೋಗಿರ್ತಾರಲ್ಲ ಅವ್ರು ಕೆಲಸ ಮಾಡೋಕೆ, ಬೆಂಚಿಗೆ ಬರ್ತಾರೆ. ಬೆಂಚಿಗೆ ಬಂದು ಮತ್ತು ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಅಸೈನ್ ಆಗ್ತೈತಿ. ಈಗ ಮೊದಲು ಬ್ಯಾಂಕಿಂಗ್ ಆಗಿತ್ತು, ಈಗ ನೆಕ್ಸ್ಟ್ ರಿಟೇಲ್ ಆಗ್ಬೋದು, ಇಲ್ಲ ವಾಲ್ಮಾರ್ಟ್ಗೆ ಅಸೈನ್ ಆಗ್ಬೋದು. ಅವಾಗ ಮತ್ತೆ ಇವ್ರು ಏನು ಮಾಡ್ತಾರೆ, ಮತ್ತು ಅದ್ರ ಕ್ಲೈಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರಿಗೆ ಏನು ಬೇಕೋ ಆ ಕೆಲಸ ಮಾಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಸಾಫ್ಟ್ವೇರ್ ಸರ್ವಿಸಸ್. ಬರೀ ಡೆವಲಪ್ಮೆಂಟ್ ಅಷ್ಟೇ ಇಲ್ಲ, ಡೆವಲಪ್ಮೆಂಟ್ ವರ್ಕ್ ಇರ್ಬೋದು, ಟೆಸ್ಟಿಂಗ್ ವರ್ಕ್ ಇರ್ಬೋದು, ಸೆಕ್ಯೂರಿಟಿ ವರ್ಕ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು. ವರ್ಕ್ ಕ್ಯಾನ್ ಬಿ ಡಿಫ್ರೆಂಟ್ ನೇಚರ್, ಬಟ್ ದಟ್ ಕೋರ್ ಕಂಪನಿ ಈಸ್ ಔಟ್ಸೋರ್ಸಿಂಗ್ ದಟ್ ವರ್ಕ್ ಟು ಇಂಡಿಯಾ. ಆ್ಯಂಡ್ ದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇರ್ತೈತಲ್ಲ, ಕೋಡ್ ಏನಿರ್ತೈತಲ್ಲ, ದಟ್ ಈಸ್ ಓನ್ಡ್ ಬೈ ದ ಕಸ್ಟಮರ್ ಓನ್ಲಿ, ನಾಟ್ ದ ಕಂಪನಿ. ಇಲ್ಲಿ ಹಿಂಗಾಗತ್ತೆ. ಪ್ರಾಡಕ್ಟ್ ಕಂಪ್ನಿ ಒಳಗೆ ಏನಾಗುತ್ತೆ, ಅದ್ರದ್ದೇನು ಟೆಕ್ನಾಲಜಿ ಇರ್ತೈತಿಲ್ಲ, ಆ ಸೋರ್ಸ್ ಕೋಡ್ ಇರ್ತೈತಿಲ್ಲ, ಅದು ಈಸ್ ಓನ್ಡ್ ಬೈ ದ ಪ್ರಾಡಕ್ಟ್ ಕಂಪನಿ. ಸೇ ಫಾರ್ ಎಕ್ಸಾಂಪಲ್, ಈಗ ನೀವು ಎಲ್ಲರೂ ಇದು ಯೂಸ್ ಮಾಡಿರಿ, ಯಾವುದು, ಅಮೆಝಾನ್, ರೈಟ್? ಅಮೆಝಾನ್, ಆಮೇಲೆ ಮೈಕ್ರೋಸಾಫ್ಟ್ ಆಫೀಸ್ MS ಆಫೀಸ್,
ಆಮೇಲೆ ಗೂಗಲ್ ಏನಂತಾರೆ ಗೂಗಲ್ ಸರ್ಚ್ ಎಲ್ಲರೂ ಯೂಸ್ ಮಾಡೀವಿ. ಗೂಗಲ್ ಸರ್ಚ್ ಆದಮೇಲೆ ಬಿಂಗ್, ಮೈಕ್ರೋಸಾಫ್ಟ್ ಬಿಂಗ್. ಸೊ ಇವೆಲ್ಲ ಏನಂದ್ರೆ ಆಮೇಲೆ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಫೇಸ್ಬುಕ್, ಇನ್ಸ್ಟಾಗ್ರಾಮ, ಇವು ಎಲ್ಲ ಪ್ರಾಡಕ್ಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆಮೇಲೆ ಯೂಟ್ಯೂಬ್, ಇವು ಎಲ್ಲ ಪ್ರಾಡಕ್ಟ್ ಸೋರ್ಸ್ ಕೋಡ್ ಯಾರು ಓನ್ ಮಾಡ್ತಾರೋ? ಆ ಪ್ರಾಡಕ್ಟ್ ಕಂಪ್ನಿ ಓನ್ ಮಾಡ್ತೈತಿ. ಆ ಪ್ರಾಡಕ್ಟ್ ಕಂಪ್ನಿ ಸೋರ್ಸ್ ಕೋಡ್ ಓನ್ ಮಾಡುತ್ತೆ. ಆ ಪ್ರಾಡಕ್ಟನ್ನ ಇಂಡಿವಿಜುವಲ್ ಡೈರೆಕ್ಟ್ ರಿಟೇಲ್ ಕಸ್ಟಮರ್ಗಾರ ಕೊಡ್ಬೋದು, ಇಲ್ಲಾಂದ್ರೆ ಬಿಸ್ನೆಸ್ಗೂ ಕೊಡ್ಬೋದು. ಈಗ MS ಆಫೀಸ್ ಆ್ಯಸ್ ಅ ಸ್ಟೂಡೆಂಟು ನಾ ಬೈ ಮಾಡ್ಬೋದು, ಆ್ಯಸ್ ಅ ಬಿಸ್ನೆಸ್ ಓನರು ಬೈ ಮಾಡ್ಬೋದು. ಬಿಸ್ನೆಸ್ ಓನರ್ಗೆ ಬೇರೆ ರೇಟ್ ಇರ್ತೈತಿ, ಅದ್ರದ್ದು ಪ್ಯಾಕೇಜ್ ಬೇರೆ ಇರುತ್ತೆ, ಸ್ಟೂಡೆಂಟಿಗೆ ಬೇರೆ ಇರ್ತೈತಿ. ಕರೆಕ್ಟ್? ಸೊ ಅದೇ ರೀತಿ ಈ ಪ್ರಾಡಕ್ಟ್ ಕಂಪ್ನಿ ಒಳಗೆ ಸೋರ್ಸ್ ಕೋಡ್ ಈಸ್ ಓನ್ ಬೈ ದ ಪ್ರಾಡಕ್ಟ್. ಅವಾಗ ಏನಾಗ್ತೈತೆ ಅಂದ್ರೆ ಭಾಳ ಇನ್ಕಮ್ ಜಾಸ್ತಿ ಆಗ್ತೈತಿ. ಯಾಕಂದರೆ ಸೋರ್ಸ್ ಕೋಡ್ ನೀವೇ ತೊಗೊಂಡಿರೋದ್ರಿಂದ ಅದೇ ಸೇಮ್ ಪ್ರಾಡಕ್ಟ್ ನೀವು ಲಕ್ಷಾಂತರ ಜನರಿಗೆ, ಅದು ಮಿಲಿಯನ್ಸ್ ಅಲ್ಲ ಬಿಲಿಯನ್ಸ್ ಆಫ್ ಪೀಪಲ್ಗೆ ಮಾರ್ತೀರಿ. ಈಗ ನೀವು ಅನ್ಬೋದಲ್ಲ ಇನ್ಸ್ಟಾಗ್ರಾಮ್ ಅದು ಎಲ್ಲ ಫ್ರೀ ಸಿಗ್ತೈತಲ್ರಿ ಅಂತಂದು. ಇನ್ಸ್ಟಾಗ್ರಾಮ್ ಫ್ರೀ ಕೊಡತ್ತಾನ, ಆದರೆ ನೀವು ಅದನ್ನು ನೋಡುವಾಗ ಅಡ್ವರ್ಟೈಸ್ಮೆಂಟ್ ಬರತ್ತೈತಿಲ್ಲ, ಅದರಿಂದ ದುಡ್ಡು ಮಾಡ್ತಿರ್ತಾರೆ. ಯೂಟ್ಯೂಬು ಫ್ರೀ ಇದೆ, ಬಟ್ ಅದರೊಳಗೆ ದುಡ್ಡು ಎಲ್ಲಿಂದ ಆಗುತ್ತೆ? ಅಡ್ವರ್ಟೈಸ್ಮೆಂಟ್ಲೇ ಆಗುತ್ತೆ. ಸೊ ದೇ ಆರ್ ಸ್ಟಿಲ್ ಅರ್ನಿಂಗ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಗೂಗಲ್ ಸರ್ಚು ಫ್ರೀ ಇದೆ, ಬಟ್ ದೇ ಆರ್ ಅರ್ನಿಂಗ್ ಮೋರ್ ದೆನ್ $100 billion ಪರ್ ಇಯರ್ ಅಡ್ವರ್ಟೈಸಿಂದ. ಆಯಿತಾ? ಐದರ್ ದ ಸಾಫ್ಟ್ವೇರ್ ಯು ಹ್ಯಾವ್ ಟು ಪೇ ಆ್ಯಂಡ್ ಬೈ, ಆರ್ ಯು ವಿಲ್ ಸಿ ಅಡ್ವರ್ಟೈಸ್ಮೆಂಟ್. ಅವೆರಡು ಮಾಡಲ್ ಇರ್ತಾವೆ. ಆ್ಯಂಡ್ ಪ್ರಾಡಕ್ಟ್ ಕಂಪ್ನೀಸ್ ಆರ್ ಆಲ್ ಆಫ್ ದಿಸ್. ಸೊ ಈ ಪ್ರಾಡಕ್ಟ್ ಕಂಪ್ನಿ ಒಳಗೆ ಏನಾಗುತ್ತೆ? ಸ್ಕೇಲ್ ಭಾಳ ಇರ್ತೈತೆ. ಆಯಿತಾ? ಸ್ಕೇಲ್ ಜಾಸ್ತಿ ಇರ್ತೈತಿ. ಸ್ಕೇಲ್ ಜಾಸ್ತಿ ಇರೋದ್ರಿಂದ ಕಾಂಪ್ಲೆಕ್ಸಿಟಿ ಜಾಸ್ತಿ ಇರ್ತೈತಿ. ಓಕೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಏನು ಬರಬೇಕು? DSA ಬರಬೇಕು, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ಪ್ರಾಬ್ಲಮ್ ಸಾಲ್ವಿಂಗ್, ಚಲೋ ತಂಗೆ ಕೋಡಿಂಗ್ ಬರಬೇಕು. ಅಂದಾಗನ ನೀವೇನು ಮಾಡ್ಬೋದು? ಸ್ಕೇಲೆಬಲ್ ಸಿಸ್ಟಮ್ ಬರಿಬೋದು. ಈ ಕಾಂಪ್ಲೆಕ್ಸಿಟಿ ಜಾಸ್ತಿ ಇರೋದ್ರಿಂದ ಪ್ಯಾಕೇಜ್ ಜಾಸ್ತಿ ಇರ್ತೈತಿ. ಸೊ ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ, ಸರ್ವಿಸ್ ಇಂಡಸ್ಟ್ರಿದೊಳಗೆ ಸ್ಟಾರ್ಟಿಂಗ್ ಪ್ಯಾಕೇಜ್ ಎಷ್ಟು ಇರ್ತೈತಿ ಮತ್ತು ಪ್ರಾಡಕ್ಟ್ ಕಂಪ್ನಿದಾಗ ಸ್ಟಾರ್ಟಿಂಗ್ ಪ್ಯಾಕೇಜ್ ಎಷ್ಟು ಇರ್ತೈತಿ ಅಂತ ಕಮೆಂಟ್ನಾಗ ತಿಳಿಸ್ರಿ, ನೋಡೋಣ. ಆಮೇಲೆ ನಿಮ್ಗೆ ಅರ್ಥ ಆಯ್ತಾ ಸರ್ವಿಸ್ ಪ್ರಾಡಕ್ಟ್ ಡಿಫ್ರೆನ್ಸ್ ಏನಂತ ಅದನ್ನು ತಿಳಿಸ್ರಿ. ಐ ವಿಲ್ ರೀಡ್ ಯುವರ್ ಕಮೆಂಟ್ಸ್. ಇದು ವಾಟರ್ ಬಾಟಲ್ ಇದರಲ್ಲಿ ಹಾಕ್ಕೊಡಿ. ಸರ್ವಿಸ್ ಬೇಸ್ಡ್ ಕಂಪ್ನಿ ಒಳಗೆ ಸ್ಟಾರ್ಟಿಂಗ್ ಪೇ ಎಷ್ಟಿರ್ತೈತಿ, ಪ್ರಾಡಕ್ಟ್ದೊಳಗೆ ಎಷ್ಟಿರ್ತೈತಿ? ಅರ್ಥ ಆಯ್ತಾ ಡಿಫ್ರೆನ್ಸ್? ಅದನ್ನು ಹೇಳ್ರಿ. ಸರ್ವಿಸು ಪ್ರಾಡಕ್ಟ್ ಡಿಫ್ರೆನ್ಸ್ ಅರ್ಥ ಆಯ್ತಾ? ಅದು ಹೇಳಿ. ಅರ್ಥ ಆಯ್ತಾ ಪ್ರಾಡಕ್ಟ್ ಮತ್ತು ಸರ್ವಿಸ್ ಬಗ್ಗೆ? ಓಕೆ, ಸರ್ವಿಸ್ ಅರೌಂಡ್ 3 to 5 lakhs ಅಂತಿದ್ದಾರೆ ಕೆಲವೊಬ್ರು, ಪ್ರಾಡಕ್ಟಲ್ಲಿ ಮೋರ್ ದೆನ್ 8 ಅಂತಿದ್ದಾರೆ. ಓಕೆ, ಕಮೆಂಟಲ್ಲಿ ತಿಳಿಸಿ. ಸರ್ವಿಸಲ್ಲಿ 3 to 5, ಪ್ರಾಡಕ್ಟಲ್ಲಿ 7, 8 ಅಂತಿದ್ದಾರೆ. This is the 10th time asking, sir. I am a BCA finalist. I have done Python basics and little bit knowledge of computer science. What do I do next? ಇವ್ರು ಕೇಳ್ತಿದ್ದಾರೆ ಯಾರು, GKTOX ಕನ್ನಡ ಅಂತ. ನಿಮ್ಮ ಕ್ವಶನ್ ಆನ್ಸರ್ ಮಾಡ್ತೀನಿ ಆಯಿತಾ? ಇದಾದ ತಕ್ಷಣ, ಪ್ಯಾಕೇಜ್ ಆದ ತಕ್ಷಣ ಇಲ್ಲ ಆನ್ಸರ್. ಅವ್ರೇನು ಕ್ವಶನ್ ಅಂದರೆ BCA ಫೈನಲ್ ಇಯರು, ಪೈಥಾನ್ ಓದ್ಕೊಂಡಿದ್ದಾರಂತೆ, ಏನು ಮಾಡಬೇಕು ಅಂತ ಪ್ರಶ್ನೆ ಅವ್ರದ್ದು. ಐ ವಿಲ್ ಆನ್ಸರ್ ಇಟ್ ಆಯಿತಾ? GKTOX ಕನ್ನಡ ಹ್ಯಾಂಡಲ್ ಹೆಸರು.
ಪ್ಯಾಕೇಜ್ ಆದ ತಕ್ಷಣ ನಿಮ್ಮ ಕ್ವಶನ್ ಆನ್ಸರ್ ಮಾಡ್ತೀನಿ. ಟೆಕ್ನಿಕಲ್ ಹೋಮ್ವರ್ಕ್ ಕೇಳ್ತಿದ್ದಾರೆ, ಲಾಜಿಕ್ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ. ಸೊ ನೀವು ನೋಡ್ಕೊಳ್ಳಿ ಇದರಲ್ಲಿ ಎಲ್ಲಿ ಇದೀಗ ನಮ್ಮ ಲೈವಲ್ಲೇ ಕವರ್ ಮಾಡಿದ್ದೀವಿ, ಯು ಚೆಕ್ ದ್ಯಾಟ್. ಓಕೆ, ಓಕೆ. ಸೊ ಪ್ಯಾಕೇಜ್ ಬಗ್ಗೆ ಸುಮಾರು ಜನರಿಗೆ ಐಡಿಯಾ ಇಲ್ಲ ಅನಿಸುತ್ತೆ. ಕೆಲವೊಬ್ರು ಹೇಳಿದ್ರು, ಇನ್ನು ಕೆಲವೊಬ್ರು ಹೇಳಿಲ್ಲ. ಆಯಿತಾ, ನಿಮಗೆ ಕೇಳಿದ್ರೆ ಶಾಕ್ ಆಗ್ತೀರಿ ನೀವು. ಸರ್ವಿಸ್ ಇಂಡಸ್ಟ್ರಿ ಒಳಗೆ ಅತಿ ಲೋ ಪ್ಯಾಕೇಜನ್ನು ಅದಾವೆ. 2 ಲಕ್ಷ ಕೊಟ್ಟು ಕೆಲಸ ಮಾಡಿಸೋರು ಇದ್ದಾರೆ. ಆಯಿತಾ, ಸೊ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಜನರಲ್ ಆ್ಯಾವರೇಜ್ 4 to 5 ಲ್ಯಾಕ್ಸ್ ಮಟ್ಟ ಬಂದಿವಿ ಈಗ. ಆಮೇಲೆ ಇವನ್ TCS ಇನ್ಫೋಸಿಸ್ನ್ಯಾಗೂ ದೇರ್ ಆರ್ ಸಮ್ ಇದು ಪೊಸಿಷನ್ಸ್ ವೇರ್ ಸ್ಟಾರ್ಟಿಂಗ್ ಅಲ್ಲೂ 8 to 10 ಲ್ಯಾಕ್ಸ್ ಕೊಡ್ತಾರೆ. ಬಟ್ ಅದನ್ನು ಕ್ರ್ಯಾಕ್ ಮಾಡ್ಬೇಕಂದ್ರೆ ಅಗೇನ್ ನಿಮ್ಗೆ ಇದು ಬರಬೇಕು, ಏನು ಕೋಡಿಂಗ್ ಚಲೋ ಬರಬೇಕು, ಯಾವ್ಯಾರ ಫ್ರೇಮ್ವರ್ಕ್ಸ್ ಬರಬೇಕು, ಆಮೇಲೆ ಡೇಟಾ ಸ್ಟ್ರಕ್ಚರ್ ಇವೆಲ್ಲ ಸ್ಟ್ರಾಂಗ್ ಇರಬೇಕು. ಸೊ ಆ ಕಂಪ್ನಿ ಒಳಗೂ ಅದೊಂದು ಸೆಗ್ಮೆಂಟ್ ಆಫ್ ಜಾಬ್ಸ್ ಅದಾವೆ. TCSನ್ಯಾಗೂ TCS ಲ್ಯಾಬ್ಸ್ ಅಂತಿದೆ. TCS ಲ್ಯಾಬ್ಸ್ ಅಥವಾ ಇನ್ಫೋಸಿಸ್ ಲ್ಯಾಬ್ಸಿಗೆ ಹೋದ್ರೆ ಅಂದ್ರೆ ಅಲ್ಲೂ 8 to 9 ಲ್ಯಾಕ್ಸ್ ಆ್ಯಸ್ ಅ ಫ್ರೆಷರ್ ಜಾಬ್ಸ್ ಅದಾವೆ ಅಲ್ಲಿ. ಆಯಿತಾ, ಮೈಕ್ರೋಸಾಫ್ಟ್ ಗೂಗಲ್ನಾಗೆಲ್ಲ ಫ್ರೆಷರ್ಸಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 18 to 20 ಲಕ್ಷ ರೂಪಾಯಿ ಇದೆ, ಇಂಡಿಯಾದೊಳಗಿದೆ. ಓಕೆ, ಇನ್ನು ಕೆಲವೊಬ್ರಿಗೆಲ್ಲ ಡೈರೆಕ್ಟ್ ಅಮೇರಿಕಕ್ಕೆ ಕಳ್ಸೋಕ್ಕಾಗಲ್ಲ, ಯಾಕಂದರೆ ವೀಸಾ ಇಶ್ಯೂ ಇದೆ. ಅವ್ರನ್ನ ಡೈರೆಕ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಕೆನಡಾ ಅಥವಾ ಲಂಡನ್ ಈ ಥರ ಕಳಿಸ್ತಾರೆ. ಈಗ ನೀವು ನ್ಯೂಸ್ ಪೇಪರ್ನಾಗ ಓದಿರ್ತೀರಿ ನೋಡ್ರಿ, ಕಾಲೇಜಿಂದ ಒಬ್ಬ IIT ವಿದ್ಯಾರ್ಥಿ ಅಂತ, NIT ಅಥವಾ IIT ವಿದ್ಯಾರ್ಥಿಗೆ 1 ಕೋಟಿ ಸಂಬಳ. 1 ಕೋಟಿ ಅಂದರೆ ಭಾರತದಾಗ ಇರಲ್ಲ. 1 ಕೋಟಿ ಫ್ರೆಷರ್ಸಿಗೆ 1 ಕೋಟಿ ಅದು ಎಲ್ಲಿರುತ್ತಂದ್ರೆ ಅಮೇರಿಕಾದಾಗ, ಕೆನಡಾದಾಗ ಅಲ್ಲಿರುತ್ತೆ. ಆಯಿತಾ, ಅಲ್ಲಿ ಅವ್ರಿಗೆ $100,000 ಇಂದ ಶುರು ಆಗುತ್ತೆ. $100,000 ಅಂದರೆ ಎಷ್ಟಾಯಿತು? 80 ಲಕ್ಷ ಆಯಿತು. ಬಟ್ ಅದರೊಳಗೆ ಏನು ಮಾಡ್ತಾರೆ, ಸ್ಟಾಕ್ಸ್ ಬೋನಸ್ ಅವೆಲ್ಲ ಸೇರಿ ಅದನ್ನು 1 ಕೋಟಿ ಅಂತ ಹೇಳ್ತಾರೆ. ಆಯಿತಾ, ಸೊ ಪ್ರಾಡಕ್ಟ್ ಕಂಪ್ನಿ ಒಳಗೆ 10 ಲಕ್ಷದಿಂದ 1 ಕೋಟಿ ಮಟ್ಟ ಗಳಿಸುವಂಥ ಸಾಧ್ಯತೆ ಇದೆ ಆ್ಯಸ್ ಅ ಫ್ರೆಷರ್. ಓಕೆ, 1 ಕೋಟಿ ಅಂದರೆ ಅಫ್ಕೋರ್ಸ್ ಯು ಗೋ ಔಟ್. ಮತ್ತು ಪ್ರಾಡಕ್ಟ್ ಕಂಪ್ನಿ ಒಳಗೆ ನೀವು ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆತಂತ ತಿಳ್ಕೋರಿ, ಭಾರತದಾಗ ಇದ್ಕೊಂಡನ ನೀವು 1 CR ಪ್ಯಾಕೇಜ್ ರೀಚ್ ಆಗ್ಬೋದು ಇಂಡಿಯಾದಾಗ ಈಗ. ಯಾಕಂದರೆ ಎಲ್ಲ ಕ್ಯಾಂಪಸ್ ಇಲ್ಲೇ ಇದಾವೆ. ಮೈಕ್ರೋಸಾಫ್ಟ್ದು ಇದೆ ಇಂಡಿಯಾದಾಗ, ಬೆಂಗಳೂರಾಗ ಐತಿ ಮೈಕ್ರೋಸಾಫ್ಟ್, ಹೈದರಾಬಾದ್ನಾಗ ಐತಿ. ಗೂಗಲ್ ಈಸ್ ಆಲ್ಸೋ ಹಿಯರ್, ಇದು ಹೈದರಾಬಾದ್ನಾಗೂ ಇದೆ. ಆಮೇಲೆ ಫೇಸ್ಬುಕ್ಕನ್ನು ಬಂದಿದೆ. ಸೊ ಇವೆಲ್ಲ ಕಂಪ್ನೀಸ್ ಏನಾಗ್ತಾವೆ ಇಲ್ಲಿ ಬರಾಗ್ತಾವೆ ಈಗ. ಆಯಿತಾ, ಮತ್ತು ಪ್ಲಸ್ ಇಂಡಿಯನ್ ಸ್ಟಾರ್ಟಪ್ಸ್ ಅದಾವಲ್ಲ, ಇಂಡಿಯನ್ ಪ್ರಾಡಕ್ಟ್ ಕಂಪ್ನೀಸು ಬರಾಗ್ತಾವೆ ಈಗ. ಹೀಗಾಗಿ ಇಂಡಿಯಾ ಒಳಗೆ ಇದ್ಕೊಂಡು ಸ್ಟಾರ್ಟಿಂಗನ 10 ಲಕ್ಷ ಪ್ಯಾಕೇಜ್ ತೊಗೊಂಡು ಆಮೇಲೆ ಮುಂದೆ ಹೋದಂಗೆ 1 crore 2 crore ಪ್ಯಾಕೇಜ್ ತೊಗೊಳಕ್ಕೆ ಸಾಧ್ಯ ಐತೆ ಬೆಂಗಳೂರಾಗ. ಮತ್ತು ನಂದು ಮೈಕ್ರೋಸಾಫ್ಟ್ನಾಗ ಇಲ್ಲಿ ಇದ್ದಾಗ ಐ ವಾಸ್ ಹ್ಯಾವಿಂಗ್ ದ್ಯಾಟ್ ಕೈಂಡ್ ಆಫ್ ಪ್ಯಾಕೇಜ್ ಓನ್ಲಿ, ಯಾಕಂದ್ರೆ ನಂದು 16 year ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಸೊ ದ್ಯಾಟ್ ಈಸ್ ಪಾಸಿಬಲ್. ಇಷ್ಟೇ, ಏನೋ ನಿಮ್ಮ ಹತ್ರ ಆ ಸ್ಕಿಲ್ ಇರಬೇಕು. ಆ ಸ್ಕಿಲ್ ಇತ್ತಂದ್ರೆ ಸ್ಕೈ ಈಸ್ ದ ಲಿಮಿಟ್. ಆಯಿತಾ, ಸರ್ವಿಸ್ ಇಂಡಸ್ಟ್ರಿ ಒಳಗೆ ಆ ಥರ ಐತೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಸರ್ವಿಸ್ ಇಂಡಸ್ಟ್ರಿ ಒಳಗೆ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಕ್ಯಾಂಪಸ್ ಇಂಟರ್ವ್ಯೂ ತೊಗೊಳ್ತಾರಲ್ಲ, ಅಲ್ಲಿ ಟೆಕ್ನಿಕಲ್ ಕ್ವಶನ ಕೇಳಂಗಿಲ್ಲ, ಆ್ಯಪ್ಟಿಟ್ಯೂಡ್ ತೊಗೋತಾರೆ, ಇನ್ನೊಂದು ಪಜಲ್ಸ್ ಒಂದು ಏನೋ ಕೇಳ್ತಾರೆ. ಆಮೇಲೆ ನಿಮ್ಗೆ ಒಂದು 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಯಾವುದೋ ಒಂದು ಟೂಲ್ ಮ್ಯಾಗ ಅಥವಾ ಟೆಕ್ನಾಲಜಿ ಮೇಲೆ ತೊಗೊಂಡು ನಿಮ್ಗೆ ಆ ಕ್ಲೈಂಟಲ್ಲಿ ಆ ರಿಲೇಟೆಡ್ ಕ್ಲೈಂಟ್ಸಿಗೆ ಅಸೈನ್ ಮಾಡ್ತಾರೆ. ಸೊ ಅದರದ್ದು ಬಿಸ್ನೆಸ್ ಮಾಡಲ್ಲ ಬೇರೆ ಐತಿ. ನಾ ಏನು ಇದು ಕೆಳಗೈತಿ, ಇದು ತಪ್ಪೈತಿ, ಇದು ಚಲೋ ಐತಿ ಅದನ್ನು ಹೇಳ್ತಿಲ್ಲ ನಾ. ಅದು ಒಂದು ಬಿಸ್ನೆಸ್ ಮಾಡಲ್ಲ, ಇದು ಒಂದು ಬಿಸ್ನೆಸ್ ಮಾಡಲ್ಲ. ನಿಮ್ಗೆ ಇದನ್ನು ಕ್ರ್ಯಾಕ್ ಮಾಡೋ ಕೆಪಬಿಲಿಟಿ ಇತ್ತು, ಅಥವಾ ಕೆಪಬಿಲಿಟಿ ಅನ್ನೋದಕ್ಕಿಂತನೂ ಅದನ್ನು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಅದಾರೇನು? 6-7 ಎಷ್ಟೋ ಮಂದಿ ಏನು ಅನ್ಕೊತಾರೆ, ನಾ ಇಂಜಿನಿಯರಿಂಗ್ ಮುಗಿದ ಮ್ಯಾಗ ಬೆಂಗಳೂರಿಗೆ ಹೋಗಿ ಕೋರ್ಸ್ ಮಾಡಿ ಕೋಡಿಂಗ್ ಕಲಿತೀನಿ ಅಂತಾರಲ್ಲ, ಅದು ವರ್ಕೌಟ್ ಆಗಲ್ಲ. ಆಯಿತಾ, ಹಂಗೆ ಥಿಂಕ್ ಮಾಡತ್ತಿದ್ರಿ ಅಂದ್ರೆ ಪ್ರಾಡಕ್ಟ್ ಕಂಪ್ನಿ ಕ್ರ್ಯಾಕ್ ಮಾಡೋದು ಭಾಳ ಕಠಿಣ ಅದ. ಯಾರು ಫಸ್ಟ್ ಇಯರ್ನಾಗ ಕೋಡಿಂಗ್ ಕಲಿತೀರಿ, ಫಸ್ಟ್ ಇಯರ್ನಾಗ ಕೋಡಿಂಗ್ ಕಲೀರಿ, ಸೆಕೆಂಡ್ ಇಯರ್ಸ್ನಾಗ ಪ್ರಾಜೆಕ್ಟ್ಸ್ ಮಾಡಿರಿ, ಥರ್ಡ್ ಇಯರ್ನಾಗ ಇಂಟರ್ನ್ಶಿಪ್ ಆ್ಯಂಡ್ ಪ್ರಾಜೆಕ್ಟ್ಸ್ ಮಾಡಿರಿ, ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗಿರಿ, ಫೋರ್ತ್ ಇಯರ್ನಾಗ ಪ್ಲೇಸ್ ಆಗ್ರಿ. ಈ ಥರ ಯಾರು ಯೋಚನೆ ಮಾಡ್ತೀರಲ್ಲ ಅವರು ಅಲ್ಲಿ ಹೋಗ್ಬೋದು. ನಾವು ಇಂಜಿನಿಯರಿಂಗ್ದಾಗ ಇನ್ನೂ ಮಟ್ಟ ಇಷ್ಟು ಓದಿ ಇಲ್ಲಿ ಮಟ್ಟ ಬಂದೇವಿ, ಇಲ್ಲಿ ಈಗ ಆರಾಮಿರೋನು ಎಂಜಾಯ್ ಮಾಡೋನು, ಡಿಗ್ರಿ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಹೋಗಿ ಯಾವುದೋ ಒಂದು ಕೋರ್ಸ್ ಮಾಡಿ ಕೆಲಸ ಹಿಡೀನಿ ಅಂದ್ರೆ ದೆನ್ ಇಟ್ ವಿಲ್ ಬಿ ಟೂ ಲೇಟ್. ಸೊ coding you have to learn the coding and all these skills. Okay, so let's do one thing. In next question ಇವ್ರು ಕೇಳಿದ್ರಲ್ಲ ಅದು BCA ಇದೆ ನೋಡ್ರಿ. ನೀವು BCA ಥರ್ಡ್ ಇಯರ್ ಇದ್ರಲ್ಲ, ಫೈನಲ್ ಇಯರ್, ನೀವು BCA 3 years ಮಾಡತ್ತಿದ್ರಿ ಅಂದ್ರೆ MCAಗೆ ಹೋಗ್ರಿ, MCA ದಯವಿಟ್ಟು ಹೋಗ್ರಿ, ಯಾಕಂದ್ರೆ ಹೆಲ್ಪ್ ಆಗುತ್ತೆ ನಿಮಗೆ. ಆಮೇಲೆ ಬರೀ ಪೈಥಾನ್ ಒಂದಾಗ ಕಲಿತು ಅದ್ರ ಮ್ಯಾಗ ಎಂಟ್ರಿ ಲೆವೆಲ್ನಾಗ BCAದಾಗ ಈಗ ಸದ್ಯ ಜಾಬ್ಸ್ ಕಡಿಮೆ ಅದಾವೆ, ಮತ್ತು ಮಾರ್ಕೆಟನ್ನು ಸ್ವಲ್ಪ ಏನೈತಿ ಈಗ ಕೂಲ್ ಡೌನ್ ಐತಿ. ಅದಕ್ಕೆ ದಯವಿಟ್ಟು MCAಗೆ ಹೋಗ್ರಿ. MCA ಹೋಗಿ ಇದನ್ನು ಏನಂತಾರೆ, ಇನ್ನೊಂದು ಸ್ವಲ್ಪ ಕೋಡಿಂಗ್ ಲ್ಯಾಂಗ್ವೇಜ್ ಕಲೀರಿ, ಫ್ರೇಮ್ವರ್ಕ್ಸ್ ಕಲೀರಿ, ಸೈಡ್ ಪ್ರಾಜೆಕ್ಟ್ಸ್ ಮಾಡಿರಿ, ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಮಾಡಿರಿ.
ಆಮೇಲೆ ಅಕ್ಟೋಬರ್ 31ಗೆ ನಮ್ಮದು ಚಾನಲ್ ಫಾಲೋ ಅವತ್ತು ನಮ್ಮದು ಚಾನಲ್ ಒಳಗೊಂದು ಅನೌನ್ಸ್ಮೆಂಟ್ ಐತಿ, ಅದನ್ನು ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ ಏನಂತ. ಆ್ಯಂಡ್ ವಿಲ್ ಗೈಡ್ ಯು. ಗುರು ಬಿರಾದರ್ ಅವರು, ಸರ್ ಎಂಬೆಡೆಡ್ ಸಿಸ್ಟಮ್ ಈಸ್ ಹ್ಯಾವಿಂಗ್ ಫ್ಯೂಚರ್ ಸ್ಕೋಪ್ ಆರ್ ವಿ ನೀಡ್ ಟು ಸ್ವಿಚ್ ಇನ್ ಟು ಐ ಟಿ ಸೆಕ್ಟರ್. ಗುರು ಅವರೇ, ಎಂಬೆಡೆಡ್ ಸಿಸ್ಟಮ್ದು ಇಂಡಸ್ಟ್ರಿ ಆಲ್ ಓವರ್ ವರ್ಲ್ಡ್ ಐತಿ, ಆಯಿತಾ. ಕೆಲವೊಂದು ಇಂಡಿಯನ್ ಕಂಪ್ನೀಸ್ ಎಂಬೆಡೆಡ್ ಸಿಸ್ಟಮ್ದು ಅದಾವ, ಇನ್ನು ಫಾರಿನ್ ಕಂಪ್ನೀಸ್ ಎಂಬೆಡೆಡ್ ಸಿಸ್ಟಮ್ ಅವ್ರಿಗೆ ಬೇಕಾಗೈತಿ. ಆ ವರ್ಕ್ ಅವ್ರು ಏನು ಮಾಡ್ತಾರೆ, ಇಂಡಿಯನ್ ಐ ಟಿ ಸರ್ವಿಸಸ್ ಕೊಡ್ತಾರೆ. ಓಕೆ, ಎಂಬೆಡೆಡ್ ಸಿಸ್ಟಮ್ದು ವರ್ಕ್ ವಿಲ್ ಆಲ್ವೇಸ್ ಬಿ ದೇರ್, ಇದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಟ್ಕೋಬೇಡ್ರಿ. ಆಮೇಲೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಏನು ಮಾಡ್ತೀವಲ್ಲ ಅದೆಲ್ಲ ಎಂಬೆಡೆಡ್ ಸಿಸ್ಟಮ್ಲೇನೆ ಆಗೋದೈತಿ. ಕಾರ್ನ್ಯಾಗ ಬರತೈತ್ರಿ ಈಗ ಎಷ್ಟು ಎಂಬೆಡೆಡ್ ಸಿಸ್ಟಮ್, ಕಾರ್ನ್ಯಾಗ ಎಷ್ಟು ಟೆಕ್ನಾಲಜಿ ಲೋಡ್ ಮಾಡತ್ತೀವಿ ನಾವು, ಲೇನ್ ಚೇಂಜಿಗೆ ಮಾಡತ್ತೇವಿ, ಆಟೋಮೆಟಿಕ್ ಬ್ರೇಕಿಂಗಿಗೆ ಮಾಡತ್ತೇವಿ. ಸೊ ಎಂಬೆಡೆಡ್ ಸಿಸ್ಟಮ್ ಹ್ಯಾಸ್ ದ ಫ್ಯೂಚರ್, ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಟ್ಕೋಬೇಡ್ರಿ. ನಿಮ್ಗೆ ಚಲೋ ತಂಗಿ ಇದು ಏನಂತಾರೆ ಆಪ್ರೇಟಿಂಗ್ ಸಿಸ್ಟಮ್, ಎಂಬೆಡೆಡ್ ಆಪ್ರೇಟಿಂಗ್ ಸಿಸ್ಟಮ್, ಮುಂದೆ C++, ಆಮೇಲೆ ಡ್ರೈವರ್ಸ್, ಇವೆಲ್ಲ ನಾಲೆಜ್ ಇತ್ತಂದ್ರೆ ಯು ಕ್ಯಾನ್ ಗ್ರೋ ಆ್ಯಂಡ್ ಥ್ರೈವ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್. ಡೋಂಟ್ ವರಿ. ಓಂಕಾರ್ ಅವ್ರು ಏನು ಕೇಳ್ತಿದ್ದಾರೆ, ಪ್ರಾಡಕ್ಟ್ ಕಂಪ್ನಿ ಒಳಗೆ ಪ್ಲೇಸ್ ಆಗಾಕ ಯಾವ ಲ್ಯಾಂಗ್ವೇಜ್ ಕಲಿಬೇಕು? ನಿಮಗೆ ಓಂಕಾರ್ ಅವರೇ ಮತ್ತು ಎವ್ರಿಬಡಿ, ನಾ ಪ್ರಾಡಕ್ಟ್ ಕಂಪ್ನಿ ಅಂದರೆ ಮೈಕ್ರೋಸಾಫ್ಟ್ನಾಗ ಇದ್ನಿ, ಮೋರ್ ದೆನ್ 300 ಇಂಟರ್ವ್ಯೂಸ್ ತೊಗೊಂಡೇನೆ. ನನ್ನ ಇಂಟರ್ವ್ಯೂಸ್ ಒಳಗೆ ಇವತ್ತಿನ ಮಟ್ಟ ಯಾವತ್ತೂ ನಾ ಇದೇ ಲ್ಯಾಂಗ್ವೇಜ್ದಾಗ ಕೋಡ್ ಬರೀರಿ ಅಂತ ಯಾರಿಗೂ ಹೇಳಿಲ್ಲ. ಪ್ರಾಬ್ಲಮ್ ಕೊಡ್ತಿದ್ನಿ, ಏನಂತ ಹೇಳ್ತಿದ್ನಿ, ನಿಮಗೆ ಬೇಕಾದ ಲ್ಯಾಂಗ್ವೇಜ್ದಾಗ ಬರೀರಿ ಅಂತ ಹೇಳ್ತಿದ್ನಿ. ಅಂದರೆ ಇಂಗ್ಲೀಷ್ ಒಂದು ಬಿಟ್ಟು ಮತ್ತೆ ಇಂಗ್ಲೀಷ್ನೇ ಬರೆದಿದ್ದೀರಿ. C++, ಜಾವಾ ಬೇಕಾದ ಲ್ಯಾಂಗ್ವೇಜ್ನೇ ಬರೀರಿ, ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ಕೋಡ್ ಬರೀರಿ. ನಾವೊಬ್ಬ ಅಲ್ಲ, ಮೈಕ್ರೋಸಾಫ್ಟ್, ಗೂಗಲ್, ಫೇಸ್ಬುಕ್ ಎಲ್ಲಿ ಇಂಟರ್ವ್ಯೂ ಹೋದರೂ ಅವ್ರು ಏನಂತಾರೆ, ನಿಮಗೆ ಬೇಕಾದ ಲ್ಯಾಂಗ್ವೇಜ್ದಾಗ ಬರೀರಿ ಅಂತ ಹೇಳ್ತಾರೆ. ಪ್ರಾಡಕ್ಟ್ ಕಂಪ್ನಿದು ಒಂದು ಬ್ಯೂಟಿ ಅಂದ್ರೆ ಅದು, ಲ್ಯಾಂಗ್ವೇಜ್ ರಿಸ್ಟ್ರಿಕ್ಷನ್ ಏನೂ ಇರೋಂಗಿಲ್ಲ. ನಿಮಗೇನಂತಾರೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರ್ತೈತೆ ಆ ಲ್ಯಾಂಗ್ವೇಜ್ನೇ ಬರೀರಿ ಅಂತ ಹೇಳ್ತಾರೆ, ಆಯಿತಾ. ಮತ್ತು ನೀವು ಕೋಡಿಂಗ್ ಚಲೋ ಕಲ್ತ್ರಿ ಅಂತ ತಿಳ್ಕೋರಿ, ಇನ್ನೊಂದು ಲ್ಯಾಂಗ್ವೇಜ್ ಸ್ವಿಚ್ ಆಗೋದು ಭಾಳ ಕಠಿಣ ಇಲ್ಲ. ವಿತ್ ಲಿಟಲ್ ಎಫರ್ಟ್ ಯು ಕ್ಯಾನ್ ಸ್ವಿಚ್ ದ ಅದರ್ ಲ್ಯಾಂಗ್ವೇಜ್. ವಿಚ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ DSA? ಸೊ DSA ಒಳಗೆ ಏನೈತಿ, ನೀವು ಅರೇಸ್, ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್, ಗ್ರಾಫ್ಸ್, ಸೊ ಯು ಹ್ಯಾವ್ ಟು ಲರ್ನ್ ಆಲ್ ದೀಸ್ ಕಾನ್ಸೆಪ್ಟ್ಸ್. ಓಕೆ, ಲೆಟ್ಸ್ ಸಿ ಸಮ್ ಕ್ವಶನ್ಸ್ ಫ್ರಮ್ ಇನ್ಸ್ಟಾದಲ್ಲಿ 184 ಜನ ಇದ್ದಾರೆ. ಸೊ ಇಷ್ಟ ಆಗ್ತಿದೆ, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ನಾನು ಬಿಫೋರ್ ವಿ ಗೋ ಟು ನೆಕ್ಸ್ಟ್ ಕ್ವಶನ್ ಅಲ್ಲ, ನಾನು ಟೀಚ್ ಮಾಡೋ ವೇ, ನಾ ಹೇಳೋ ವೇ ಅರ್ಥ ಆಗ್ತಿದೆ ನಿಮಗೆ? ಆರ್ ಯು ಲರ್ನಿಂಗ್? ಇಸ್ ದಿಸ್ ಲೈವ್ ಯೂಸ್ಫುಲ್ ಟು ಯು? ಯಾರಿಗೆ ಇಷ್ಟ ಆಗ್ತಿದೆ ನಾನು ಟೀಚ್ ಮಾಡೋದು ಅಥವಾ ಎಕ್ಸ್ಪ್ಲೇನ್ ಮಾಡೋದು? ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಿದೆ? ಕಮೆಂಟಲ್ಲಿ ತಿಳಿಸ್ರಿ. ಭೂನಾ ಅವರು ಅದೇ ಕ್ವಶನ್ ಕೇಳಿದ್ದಾರೆ, ಪ್ರಾಡಕ್ಟ್ ಕಂಪ್ನಿಗೆ ಯಾವ್ದು ಬೇಕು ಅಂತ ಲ್ಯಾಂಗ್ವೇಜು. ಅದನ್ನು ಹೇಳಿದ್ದೀನಿ ಆಲ್ರೆಡಿ, ಎನಿ ಲ್ಯಾಂಗ್ವೇಜ್ ಇಸ್ ಫೈನ್ ಆ್ಯಸ್ ಲಾಂಗ್ ಆ್ಯಸ್ ನಿಮ್ಗೆ ಚೆನ್ನಾಗಿ ಬರುತ್ತಂತ. ಈ ಲೈವ್ ಯೂಸ್ಫುಲ್ ಇತ್ತಾ ನಿಮಗೆ? ಈ ಥರ ಲೈವ್ ಮಾಡಬೇಕಾ ನಾವು ಅವಾಗವಾಗ? ಆರ್ ಯು ಲರ್ನಿಂಗ್ ಸಮಥಿಂಗ್? ಇಸ್ ಇಟ್ ಯೂಸ್ಫುಲ್ ಟು ಯು? ಯೂಸ್ಫುಲ್ ಆಗಿದ್ದರೆ ಏನು ಮಾಡಿರಿ, ನಮ್ಮ ಏನಂತಾರೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ, ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಅಲ್ಲಿ ಟ್ಯಾಗ್ ಮಾಡಿರಿ, ಹೇಳ್ರಿ ಇಲ್ಲೊಬ್ರು ಹೊಸ ಮೆಂಟರ್ ಬಂದಾರ ಇಂಡಸ್ಟ್ರಿಯಾಗ, ಕನ್ನಡದವ್ರು ಬಂದಾರ, ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ನಿಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ಟ್ಯಾಗ್ ಮಾಡಿರಿ. ಇದರೊಳಗೆ ಎಲ್ಲೇ ಯೂಟ್ಯೂಬ್ನಾಗ ಆಗಲಿ, ಯೂಟ್ಯೂಬ್ ಲಿಂಕ್ ಕಳಿಸ್ರಿ ಅವರಿಗೆ, ಇನ್ಸ್ಟಾಗ್ರಾಮ್ನಾಗ ಟ್ಯಾಗ್ ಮಾಡಿರಿ, ನಿಮ್ಮ ಸ್ಟೇಟಸ್ನಾಗ ಇಡ್ರಿ ಈ ಇದನ್ನು ವಿಡಿಯೋಸ್ ಎಲ್ಲ. ಒಂದು ಸ್ವಲ್ಪ ನನಗೇನು ಹೆಲ್ಪ್ ಮಾಡಿರಿ, ಈ ಮೆಸೇಜ್ ಸ್ಪ್ರೆಡ್ ಮಾಡೋಕ್ಕೆ ಹೆಲ್ಪ್ ಮಾಡಿರಿ. ಭಾಳ ಮಂದಿ ಗೈಡ್ ಮಾಡೋಣ, ಎಲ್ಲರಿಗೂ ಗೈಡ್ ಮಾಡೋಣ ಅಂತ. ನಿಮಗೆಲ್ಲ ಗೈಡ್ ಮಾಡೋಕ್ಕಂತನ ನಾವು ಏನಂತಾರೆ ಈ ಡೊಮೇನಿಗೆ ಬರಾಕ್ತೀವಿ. ಸೊ ನೀವು ನಮಗೇನು ಮಾಡಿರಿ, ಒಂದು ಸ್ವಲ್ಪ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ನಿಮ್ಮ ಊರಾಗ 4 ಜನರಿಗೆ ಹೇಳ್ರಿ, ಇದ್ರ ಬಗ್ಗೆ ಅವ್ರಿಗೆ ತಿಳಿಸ್ರಿ. ಆ್ಯಂಡ್ ಈ ಥರ ನಾವು ಲೈವ್ ಮಾಡಬೇಕಾ, ಈ ಥರ ಲೈವಿಂದ ನಿಮ್ಗೆ ಅರ್ಥ ಆಗ್ತಿದೆ, ಈಸ್ ಇಟ್ ವರ್ತ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ, ಅದನ್ನು ಹೇಳ್ರಿ. ವೀಕ್ಲಿ ಲೈವ್ ಮಾಡಿ ಅಂತಿದ್ದಾರೆ ಗುಡ್ವಿಲ್ ಅವರು. ಫಸ್ಟ್ ಅನೌನ್ಸ್ಮೆಂಟ್ ಏನು ಹೇಳ್ರಿ ಅಂತಿದ್ದಾರೆ, ಯಾರು? ರೋಹನ್ ಅವರು. ಅದು ದೀಪಾವಳಿ ದಿನ ಆಸ್ಪಿಷಿಯಸ್ ಡೇ ಐತ್ರಿ, ಅವತ್ತು ಮುಹೂರ್ತ ಚಲೋ ಐತಂತ, ಅದಕ್ಕೆ ಅವತ್ತಿನ ಅನೌನ್ಸ್ ಮಾಡ್ಬೇಕಂದೀವಿ. ಒಂದು ಸ್ವಲ್ಪ ಇದಿರಲಿ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಇರಲಿ. ಸೊ 31st ಡೇ ಆನ್ 31st October ವಿಲ್ ಅನೌನ್ಸ್ ಇಟ್. ಸೊ ಪ್ಲೀಸ್ ಫಾಲೋ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಹೇಳ್ರಿ. ಆಮೇಲೆ ಕನ್ನಡದಾಗ ಹೇಳ್ಬೇಕಾ ಇಂಗ್ಲೀಷ್? ಓಕೆ, ಅದನ್ನೊಂದು ನಂಗೆ ಡೌಟ್ ಇದೆ, ಆಯಿತಾ.
ಈಗ ಏನು ಟೆಕ್ನಿಕಲ್ ನಾ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅಲ್ಗೋರಿದಮ್ ಬಿಲ್ಡಿಂಗ್ ಬಗ್ಗೆ ಇರ್ಬೋದು, ವಾಟ್ ಐ ಯೂಸ್ ಮಿಕ್ಸ್ ಆಫ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಈಗ ನೋಡಿದಿರಿ ನೀವು ಹೆಂಗೆ ಮಾತಾಡ್ತೀನಿ ನಾ ಅಂತ. ಲಿಟ್ಲ್ ಬಿಟ್ ಆಫ್ ಉತ್ತರ ಕರ್ನಾಟಕ ನಂದು. ನಾವು ಮಾತಾಡಿದ್ದೆಲ್ಲ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಳಗಾವಿ ಜಿಲ್ಲೆ ಅಲ್ಲ, ಸೊ ಅದು ಭಾಷೆ ಬರುತ್ತೆ ಫ್ಲೂಯೆಂಟಾಗಿ. ನಾ ಹೇಳೋದು ಇದು ಇಂಗ್ಲೀಷ್ನಲ್ಲಿ ಹೇಳ್ಬೇಕಾ ಕನ್ನಡದಲ್ಲಿ ಹೇಳ್ಬೇಕಾ ಹೇಳ್ರಿ ಕಮೆಂಟ್ದಾಗ. ಇದು ಒಂದು ಡೌಟ್ ಇದೆ ನನಗೆ, ಆಯಿತಾ. ಟೀಚಿಂಗ್ ಕನ್ನಡದಲ್ಲಿ ಹೇಳ ಇಂಗ್ಲೀಷಲ್ಲಿ ಹೇಳಿ. ಕೋಡಿಂಗ್ ಮತ್ತು ಇವೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಅದಾವಲ್ಲ, ಕನ್ನಡದಾಗ ಹೇಳಿದ್ರೆ ಬೆಟರ್, ಇಂಗ್ಲೀಷ್ನಾಗ ಹೇಳಿದ್ರೆ ಬೆಟರ್, ಆರ್ ಬೋತ್. ಮಿಕ್ಸ್ ಈಸ್ ಫೈನ್. ಮಿಕ್ಸ್ 3 ಆಪ್ಷನ್: ಕನ್ನಡ, ಇಂಗ್ಲೀಷ್ ಆರ್ ಮಿಕ್ಸ್. ನಾ ಕನ್ನಡದಾಗ ಹೇಳಬೇಕಾದ್ರೂ ಟೆಕ್ನಿಕಲ್ ಟರ್ಮ್ಸ್ ಇರ್ತಾವಲ್ಲ, ಪ್ರಾಸೆಸ್, ವೇರಿಯೇಬಲ್ಸ್, ಇಂಟೀಜರ್ ಅಥವಾ ಡೇಟಾ ಸ್ಟ್ರಕ್ಚರ್, ಟ್ರೀಸ್, ಸ್ಟ್ಯಾಕ್, ಕ್ಯೂ, ದೀಸ್ ಆರ್ ಆಲ್ ಇಂಗ್ಲೀಷ್ ಓನ್ಲಿ. ಅದನ್ನೇ ನಾ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ, ರೈಟ್. ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್, ವಾಟ್ ಎವರ್ ದೀಸ್ ಟರ್ಮ್ಸ್ ಇದಾವೆ, ದೋಸ್ ಐ ಹ್ಯಾವ್ ಟು ಟೆಲ್ ಇನ್ ಇಂಗ್ಲೀಷ್ ಓನ್ಲಿ. ಬರೀ ಕನೆಕ್ಟಿಂಗ್ ವರ್ಡ್ಸ್ ಅಂದ್ರೆ ಇದು ನೋಡ್ರಿ ಪಾಯಿಂಟರ್ ಇರುತ್ತೆ, ಇದು ಇಲ್ಲಿಂದ ಇಲ್ಲಿ ಹೋಗುತ್ತಂತ ಅಷ್ಟೇ ಕನ್ನಡದಾಗ ಹೇಳ್ಬೋದು. ಆದರೆ ಪಾಯಿಂಟರ್ಗೆ ನಾ ಪಾಯಿಂಟರ್ ಅನ್ಬೇಕು, ಅರೇಗೆ ಅರೇನ ಅನ್ಬೇಕು, ಲಿಂಕ್ಡ್ ಲಿಸ್ಟಿಗೆ ಲಿಂಕ್ಡ್ ಲಿಸ್ಟ್ ಅನ್ಬೇಕು, ಕರೆಕ್ಟಾ. ಸೊ ವಾಟ್ ಈಸ್ ದ್ಯಾಟ್ ಯು ಲೈಕ್? ಆರ್ ಯು ಫೈನ್ ಇಫ್ ಐ ಟೀಚ್ ಕಂಪ್ಲೀಟ್ಲಿ ಇನ್ ಇಂಗ್ಲೀಷ್? ಫುಲ್ ಇಂಗ್ಲೀಷಲ್ಲಿ ಹೇಳಿದ್ರೆ ಓಕೆನಾ? ಬೋತ್ ಲ್ಯಾಂಗ್ವೇಜ್ ಮಿಕ್ಸಿಂಗ್ ಈಸ್ ಫೈನ್ ಅಂತೆ. ಓಕೆ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಮಿಕ್ಸ್ ಮಾಡಿ ಮಾತಾಡಿ. ಓಕೆ, ಅಂಬಿಕಾ ಅವ್ರು ಹೇಳ್ತಿದ್ದಾರೆ ವಿ ನೀಡ್ ದಿಸ್ ಕೈಂಡ್ ಆಫ್ ಸೆಷನ್ ಅಂತ. ಓಕೆ, ಪ್ರಶಾಂತ್ ಅವ್ರು ಹೇಳ್ತಿದ್ದಾರೆ ಎಕ್ಸಲೆಂಟಾಗಿ ಹೇಳ್ಕೊಡ್ತಾ ಇದ್ದೀರಾ ಸರ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ. ನಿಖಿತಾ ಇಸ್ ಸೇಯಿಂಗ್ ಮೇನ್ ಕಾನ್ಸೆಪ್ಟ್ ಮೇಲೆ ಲೈವ್ ಇರಲಿ. ಓಕೆ, ಕನ್ನಡ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಸುಬ್ರಹ್ಮಣ್ಯ ಅವರು ಕನ್ನಡದಲ್ಲಿ ಅಂತಿದ್ದಾರೆ. ಗುರು ಬಿರಾದರ್ ಸರ್, ಐ ಆಮ್ ಫ್ರಮ್ BKIT ಕಾಲೇಜ್. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಪ್ರೌಡ್ ಟು ಸೇ ದಟ್ ಯು ಆರ್ ಫ್ರಮ್ ಅವರ್ ಕಾಲೇಜ್. ಗುರು ಅವರೇ ಥ್ಯಾಂಕ್ ಯು. ನಾವು ಓದ್ತಿದ್ವಿ ಅಲ್ರಿ ಅಲ್ಲಿ ಬಾಲ್ಕಿದಾಗ, ಅವಾಗ ನಮ್ಮ ಕಾಲೇಜ್ ಹೆಸರು BKIT ಇರಲಿಲ್ಲ. ಇಟ್ ವಾಸ್ ಕಾಲ್ಡ್ ಇದು REC ಬಾಲ್ಕಿ. ಸೊ ನಾವು ಎಲ್ಲರಿಗೂ ನಾವು ಯಾವ ಕಾಲೇಜ್ ಅಂದ್ರೆ REC ಅಂತ ಹೇಳ್ಬಿಡ್ತಿದ್ವಿ. ಮಂದಿ ಕನ್ಫ್ಯೂಷನ್ ಆಗೋದು, ಇವ್ರು ಏನಪ್ಪ ಸೂರತ್ ಕಲ್ದಿಂದ ಬಂದಾರ ಇಲ್ಲಿಂದ ಬಂದಾರ ಅಂತಂದು. ಓಕೆ, ನೆಕ್ಸ್ಟ್ ಕನ್ನಡ ಮಿಕ್ಸ್ ಹೇಳೋದು ಸುಮಾರು ಜನ ಮಿಕ್ಸ್ ಅಂತಿದ್ದಾರೆ. ಸೊ ವಿಲ್ ಯೂಸ್ ಮಿಕ್ಸ್, ಆಯಿತಾ. ಕನ್ನಡ ಇಂಗ್ಲೀಷ್ ವಿಲ್ ಮಿಕ್ಸ್. ಆ್ಯಂಡ್ ಈ ಥರ ಲೈವ್ ಮಾಡ್ತಾ ಇರೋನು ಅವಾಗವಾಗ. ಕಾಲೇಜ್ ಮ್ಯಾಟ್ರ್ ಆಗುತ್ತಾ? ಸಿದ್ದು ಅವ್ರಿ ಕ್ವಶನ್ ಆನ್ಸರ್ ಮಾಡಿದ್ದೀನಿ, ನೀವು ಫಸ್ಟಿಂದ ಲೈವ್ ನೋಡಿ. ಭಾಳ ಮಂದಿ ಸಬ್ಸ್ಕ್ರೈಬರ್ಸ್ ಅದಾರ, ನಮ್ಮ ಕ್ವಶನ್ಸ್ ನೋಡಿಲ್ಲ ನೀವು. ನಿಮ್ಮ ಕ್ವಶನ್ ಆನ್ಸರ್ ಮಾಡೀನಿರಿಪ್ಪ. ಯಾರು GK ಟಾಕ್ಸ್ ಕನ್ನಡ ನಿಮ್ದು ಕ್ವಶನ್ ಆನ್ಸರ್ ಮಾಡಿದ್ನಿ. ಏನಂದ್ರೆ BCA ನೀವು 3rd ಇಯರ್ ಇದ್ದೀರಲ್ಲ, ಯು ಡೂ 1 more ಇದು MCAಗೆ ಹೋಗ್ರಿ. ಯಾಕಂದ್ರೆ ಮಾರ್ಕೆಟು ಈಗ ಫೈನಲ್ ಇಯರ್ ಇದ್ದೀರಲ್ಲ ನೀವು, ಗೋ ಫಾರ್ ಇದು MCA. ಮಾರ್ಕೆಟು ಈಗ ಸ್ಲೋ ಡೌನ್ ಐತಿ, ನಿಮ್ಮ ಕೆಲಸ ಸಿಗೋದು ಕಷ್ಟ ಇದಾಗತ್ತೆ. ಪ್ರವೀಣ್ ಕುಮಾರ್, ಉತ್ತರ ಕರ್ನಾಟಕ ಕನ್ನಡ. ಓಕೆ ಓಕೆ, UK ಕನ್ನಡ ಅರ್ಥ ಆಗುತ್ತಾ ಬೆಂಗಳೂರು ಮೈಸೂರು ಅವ್ರಿಗೆ? BCAದವ್ರು ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಓಕೆ, ಫಸ್ಟ್ ಇಯರ್ BCA ವಾಂಟ್ ಅ ರೋಡ್ ಮ್ಯಾಪ್ ಫಾರ್ BCA. ಶ್ಯೂರ್. ಒಂದು ಕೆಲಸ ಮಾಡೋಣಂತ, BCA BE ಮತ್ತು MCAದವ್ರಿಗೆ ಒಂದು ರೋಡ್ ಮ್ಯಾಪ್, ಒಂದು PDF ಕ್ರಿಯೇಟ್ ಮಾಡಿ ಕಳಿಸ್ತೀನಿ. ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ವಿಲ್ ಪೋಸ್ಟ್ ದಟ್ ಡಾಕ್ಯುಮೆಂಟ್ ಫ್ರೀಲಿ. ನೀವು ನಮ್ಮ ವಿಡಿಯೋ ಒಳಗೆ ನೀವೇನಾರು ಕಮೆಂಟ್ ಹಾಕಿದ್ರೆ ಅಂದ್ರೆ ಆ ಡಾಕ್ಯುಮೆಂಟ್ ಕಳಿಸ್ತೀವಿ, ಆಯಿತಾ. ರೋಡ್ ಮ್ಯಾಪ್ ಕಳಿಸ್ತೀವಿ ತೋರಿ. ರೋಡ್ ಮ್ಯಾಪ್ ಏನು ಭಾಳ ಸಿಂಪಲ್ ಅದ. ನೀವು ಏನು ಭಾಳ ಏನೋ ಒಂದು ಇನೋವೇಟರ್ ಮಾಡಿ ಸರ್ ಏನೋ ಹೊಸದು ಹೇಳತ್ತಾರ ಅನ್ಕೋಬೇಡ್ರಿ. BCA ಕಲೀರಿ, MCA ಕಲೀರಿ, BE ಕಲೀರಿ, ಯಾವುದೋ ಕಲೀರಿ. ಫಸ್ಟ್ ಇಯರ್ನಾಗ ಕೋಡಿಂಗ್ ಕಲೀರಿ, ಸೆಕೆಂಡ್ ಇಯರ್ನಾಗ ಪ್ರಾಜೆಕ್ಟ್ಸ್ ಮಾಡಿರಿ, 3rd ಇಯರ್ನಾಗ ಇಂಟರ್ವ್ಯೂ ಪ್ರೆಪ್ ಆಗಿರಿ, GitHub ಕಾಂಟ್ರಿಬ್ಯೂಷನ್ಸ್ ಮಾಡಿರಿ, ಹ್ಯಾಕಥಾನ್ಸ್ ಮಾಡಿರಿ, ಇಂಟರ್ನ್ಶಿಪ್ ಮಾಡಿರಿ. 4th ಇಯರ್ ಇತ್ತಪ್ಪ ಅಂದ್ರೆ 4th ಇಯರ್ನಾಗೂ ಅದನ್ನು ಮಾಡಿದ್ರಿ ಅಂದ್ರೆ ಪ್ಲೇಸ್ ಆಗ್ತೀರಿ. ಭಾಳ ಇದ್ರಾಗ ರಾಕೆಟ್ ಸೈನ್ಸ್ ಏನಿಲ್ಲ. ನಾವೇನು ಅನ್ಕೋತೀವಿ ಎಲ್ಲ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಏನಾರು ವಿಚಾರ ಮಾಡ್ತೀನಿ ಅಂತಿರಲ್ಲ, ದ್ಯಾಟ್ ಈಸ್ ರಾಂಗ್. ಅಲ್ಲಿ ನೀವು ಎಡುತ್ತೀರಿ, ಅಲ್ಲಿ ತಪ್ಪು ಮಾಡ್ತೀರಿ. ಆ ಥರ ಮಾಡಬೇಡ್ರಿ.
ಇನ್ನೊಬ್ರು ಏನಂತಿದ್ದಾರೆ, ನನಗೆ ಪರ್ಸೆಂಟೇಜ್ ಕಡಿಮೆ ಇದೆ, ಏನು ಮಾಡಲಿ ಅಂತ. 50%. ನಿಮ್ಗೆ ಕಷ್ಟ ಆಗುತ್ತೆ ಆಯಿತಾ, ಆ್ಯಸ್ ಅ ಫ್ರೆಷರ್ ಕಷ್ಟ ಆಗುತ್ತೆ. ನೀವೊಂದು ಸ್ವಲ್ಪ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡಿರಿ, ಆಮೇಲೆ ಚಿಕ್ಕ ಚಿಕ್ಕ ಕಂಪ್ನಿಯಾಗ ವರ್ಕ್ ಮಾಡಿರಿ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊರಿ, ಒಂದು 4-5 ವರ್ಷ. ಅದಾದಮೇಲೆ ಚಲೋ ಕಂಪ್ನಿಗೆ ಜಂಪ್ ಆಗ್ಬೋದು ಆಯಿತಾ. ಯಾರ್ದು ಪರ್ಸೆಂಟೇಜ್ ಕಡಿಮೆ ಐತಲ್ಲ, ಎಂಟ್ರಿ ಲೆವೆಲ್ಗೆ ಒಂದು ಸ್ವಲ್ಪ ತ್ರಾಸಾಗುತ್ತೆ ನಿಮ್ಗೆ. ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆತಂದ್ರೆ ಆಮೇಲೆ ಯಾರು ನಿಮ್ಮನ್ನು ಮಾರ್ಕ್ಸ್ ಕಾರ್ಡು ಕೇಳಲ್ಲ, ನಿಮ್ಮನ್ನು ಪರ್ಸೆಂಟೇಜು ಕೇಳಂಗಿಲ್ಲ. ಆಮೇಲೆ ಯಾರ್ಯಾರ್ದು CGPA ಅಥವಾ ಮಾರ್ಕ್ಸ್ ಕಡಿಮೆ ಅದಾವ ಅವರು ಈ ಸ್ಟ್ರಾಟಜಿ ಯೂಸ್ ಮಾಡಿರಿ. ಇನ್ನೊಬ್ರು ಒಳ್ಳೆ ಪ್ರಶ್ನೆ ಕೇಳ್ತಿದ್ದಾರೆ ಓಂಕಾರ್ ಅವರು. ಡಬಲ್ ಡಿಗ್ರಿ ಯು ಸ್ಕಿಪ್ಡ್ ಮೈ ಕ್ವಶನ್. ತರಂಗ್ ನಾಯ್ಕ್ ಅವರೇ, ಓಕೆ. ತರಂಗ್ ನಾಯ್ಕ್ ಕ್ವಶನ್ ಏನಿದೆ ನೋಡೋಣ ತಡೀರಿ, ಲೆಟ್ಸ್ ಸಿ. ತರಂಗ ನಾಯಕ್ ಅವರು ಇನ್ನೊಂದು ಸರಿ ಕೇಳ್ರಿ, ಇಲ್ಲ ಅಂದ್ರೆ ಜಸ್ಟ್ ಕಾಪಿ ಪೇಸ್ಟ್ ಮಾಡಿರಿ ನಿಮ್ಮ ಕ್ವಶನ್. ತರಂಗ್ ನಾಯ್ಕ್ ಅವರು ನೀವು ಇನ್ನೊಂದು ಸರಿ ಕಳಿಸ್ರಿ ನಿಮ್ಮ ಕ್ವಶನ್ ಆಯಿತಾ. ಯೂಟ್ಯೂಬಲ್ಲಿ ಚೆಕ್ ಮಾಡ್ತಿದ್ದೀನಿ, ಐ ಆಮ್ ನಾಟ್ ಏಬಲ್ ಟು ಇದು ಸರ್ಚ್. ಲೆಟ್ಸ್ ಸಿ. ಡಬಲ್ ಡಿಗ್ರಿ ಮಾಡಿದ್ರೆ ಯೂಸ್ ಆಗುತ್ತಾ? ಓಕೆ. ಇಂಡಸ್ಟ್ರಿ ಒಳಗೆ BTech ಮಾಡಿರಿ, BE ಮಾಡಿ ಅಥವಾ BE ಮಾಡಿ MTech ಮಾಡಿರಿ, ಅಲ್ಲಿ ಇಂಟರ್ವ್ಯೂದಾಗ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಏನೂ ಯೂಸ್ ಆಗಲ್ಲ. ಓಕೆ. ಯಾಕೆ ನಾ BCA ಮಾಡಿದವ್ರು MCA ಮಾಡೋಣ ಆಗ್ತೇನೆ ಅಂದ್ರೆ, ಹಳೆ BCA ಡಿಗ್ರಿ ಏನಿತ್ತಲ್ಲ ಅಲ್ಲಿ 3 ವರ್ಷ ಇತ್ತು. ಎಷ್ಟೋ ಕಡೆ ವೀಸಾ ಅಪ್ಲಿಕೇಶನ್ನಾಗ ಅಥವಾ ಕ್ಲೈಂಟ್ ರಿಕ್ವೈರ್ಮೆಂಟ್ ಕಳಿಸಿದಾಗ ಐ ನೀಡ್ ಗ್ರ್ಯಾಜುಯೇಟ್ಸ್ ಹೂ ಸ್ಟಡೀಡ್ ಟೆಕ್ನಿಕಲ್ ಎಜುಕೇಷನ್ ಫಾರ್ 4 years ಅಂತ ಹೇಳ್ತಾರೆ. ಅದು ಒಂದು ಕಾರಣಕ್ಕೆ ನಾನು ನಿಮಗೆ MCA ಮಾಡಂತ ಹೇಳ್ತಿರೋದು ಅಷ್ಟೇ. ಬಟ್ ಈಗ ಹೊಸದಾಗಿ ಯಾರು BCA ಜಾಯ್ನ್ ಆಗ್ತಿದ್ರಿ ಅವ್ರಿಗೆ ಆಪ್ಷನ್ ಇದೆ, 4 year BCA ಮಾಡೋ ಆಪ್ಷನ್ ಇದೆ, ಅವ್ರು 4 year ಮಾಡಿರಿ. ನೀವು MTech ಮಾಡಿ PhD ಮಾಡಿದ್ರು ಅಲ್ಲಿ ಪ್ರಾಡಕ್ಟ್ ಕಂಪ್ನಿ ಬಂದಾಗ ಕೋಡಿಂಗ್, ಅಲ್ಗೋರಿದಮ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ದ ಟೀಮ್ ಸ್ಕಿಲ್, ಪ್ರಾಜೆಕ್ಟ್ಸ್ ಇವು ನೀವು ತೋರಿಸ್ಲಿಲ್ಲ ಅಂದರೆ ನೀವು PhD ಮಾಡಿದ್ರು ನಿಮ್ಗೆ ಜಾಬ್ ಕೊಡೋಂಗಿಲ್ಲ. ನೀವು ಇಂಟರ್ವ್ಯೂದಾಗ ಸ್ಕಿಲ್ಸ್ ತೋರಿಸಿಲ್ಲ ಅಂದ್ರೆ ಯು ವಿಲ್ ನಾಟ್ ಗೆಟ್ ಜಾಬ್. ಇಟ್ಸ್ ವೆರಿ ಕ್ಲಿಯರ್. ಓಕೆ. ಕಳಿಸಿದ್ರಿ ಕ್ವಶನ್ ಅವರು? ಅವ್ರು ಕ್ವಶನ್ ಕಳಿಸಿಲ್ಲ, ಮೋಸ್ಟ್ಲಿ ಎಲ್ಲಿ ಡ್ರಾಪ್ ಆದರೂ ಗೊತ್ತಿಲ್ಲ. ನಮ್ಮ ಟೀಮ್ ಅವ್ರು ನೋಡ್ರಿ, ಅವ್ರು ತರಂಗ್ ಅವ್ರದ್ದು ಏನು ಕ್ವಶನ್ ಇದೆ ಅಂತ ಸರ್ಚ್ ಮಾಡಿ ನನಗೆ ಕಳಿಸ್ರಿ ಟೀಮ್ಸ್ನಾಗ. ಓಕೆ. ಸೊ ಲೆಟ್ಸ್ ಟೇಕ್ ಸಮ್ ಮೋರ್ ಇದು ಕಪಲ್ ಆಫ್ ಮೋರ್ ಕ್ವಶನ್ಸ್. ಆ್ಯಂಡ್ ಮತ್ತು ನಾ ಲೈವ್ ಬರ್ತಿರ್ತೀನಿ ಆಯಿತಾ, ಲೈವ್ ಬಂದಾಗ ಜಾಯ್ನ್ ಆಗಿರಿ, ಮತ್ತು ಕ್ವಶನ್ಸ್ ಕೇಳ್ರಿ ಆಯಿತಾ. ಆ್ಯಂಡ್ ಜಾಬ್ ಗ್ಯಾರಂಟಿ ಬಗ್ಗೆ ಒಬ್ರು ಕೇಳಿದ್ದಾರೆ. ಓಕೆ. ಭಾಳ ಮಂದಿ ಇದಕ್ಕೆ ಮೋಸ ಹೋಗ್ತಿದ್ದೀರಿ. ಏನು ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ತಾರೆ. ನಿಮಗೆ ನಾ ಬರೆದು ಕೊಡ್ತೀನಿ ಏನಂದರೆ, ದೆರ್ ಈಸ್ ನಥಿಂಗ್ ಲೈಕ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಏನಿರಂಗಿಲ್ಲ. ನಿಮ್ಗೇನೋ ಒಂದು ನಾಲೆಜ್ ಕೊಡ್ತಾರೆ, ಒಂದೇನೋ ಸ್ಕಿಲ್ ಕೊಡ್ತಾರೆ, ನಿಮ್ಮನ್ನೊಂದು 4 ಕಡೆ ಇಂಟರ್ವ್ಯೂ ಕಳಿಸ್ತಾರೆ. ನೀವು ಇಲ್ಲಿ ಇದನ್ನು ಕಲ್ತಿದ್ರೇ ಅಲ್ಲಿ ಪಾಸ್ ಆಗ್ತೀರಿ, ಅಲ್ಲಿ ಪಾಸ್ ಆದ್ರೆ ಜಾಬ್ ಸಿಗುತ್ತೆ. ಸೊ ನೋಬಡಿ ಕ್ಯಾನ್ ಗಿವ್ ಯು ಪ್ಲೇಸ್ಮೆಂಟ್ ಗ್ಯಾರಂಟಿ. ನಿಮ್ಗೆ ಯಾರು ಗ್ಯಾರಂಟಿ ನಾ ಕೆಲಸ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ 50,000, 1 ಲಕ್ಷ, 2 ಲಕ್ಷ ಕೇಳ್ತಿದ್ರಂದ್ರೆ ದೆರ್ ಈಸ್ ಅ ವೆರಿ ಹೈ ಚಾನ್ಸ್ ದಟ್ ದೇ ಆರ್ ಅ ಫ್ರಾಡ್. ಈ ಥರ ಫ್ರಾಡ್ಸ್ ಭಾಳ ಅದಾರ ಮಾರ್ಕೆಟ್ನಾಗ. ಸೊ ಬಿ ಕೇರ್ಫುಲ್. ಸುಮ್ಮನೆ ನಿಮ್ಮ ಪೇರೆಂಟ್ಸ್ ಹಾರ್ಡ್ ಅರ್ನ್ ಮನಿ ಕಳ್ಯಾಕೆ ಹೋಗ್ಬೇಡ್ರಿ. ನಿಮಗೆ ಆಲ್ರೆಡಿ ಯೂಟ್ಯೂಬ್ನಾಗ ಭಾಳಷ್ಟು ಫ್ರೀ ಕೋರ್ಸು ಅದಾವೆ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಏನಂದರೆ, ನಿಮ್ಗೆ ಯಾರೊಬ್ರು ಮೆಂಟರ್ ಬೇಕಾಗಿದ್ರು, ಒಬ್ರು ಯಾರು ಗೈಡ್ ಬೇಕಾಗಿದ್ರು, ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗ್ತಿತ್ತು, ಅವ್ರ ಟೀಚಿಂಗ್ ಮೆಥಡ್ ನಿಮ್ಗೆ ಅರ್ಥ ಆಗ್ತಿತ್ತು, ಅವ್ರೊಂದು ನಿಮ್ಗೆ ಸ್ಟ್ರಕ್ಚರ್ ಕೊಡತ್ತಾರ, ಒಂದು ರೋಡ್ ಮ್ಯಾಪ್ ಕೊಡತ್ತಾರ, ದೇ ಆರ್ ಗೈಡಿಂಗ್ ಯು ಅಂದರೆ ದೆನ್ ಯು ಪೇ ಫಾರ್ ದೆಮ್. ಸುಮ್ಮ ಅಲ್ಲಿ ಹೋಗಿ ನೀವು ಕುಂತು PPT ಅವ್ರು ಹೇಳ್ತಾರೆ, ನೀವು ಒಂದು ಕೇಳ್ಕೊಂಡು ಹೋಗಿ ಲಾಸ್ಟಿಗೆ ಒಂದು ಸರ್ಟಿಫಿಕೇಟ್ ಕೈಯಾಗಿ ಹಿಡ್ಕೊಂಡು ನಂದು ಈ ಕೋರ್ಸ್ ಆಗೈತಿ, ಸರ್ಟಿಫಿಕೇಟ್ ಐತೆ ಅಂದರೆ ಯಾರು ಜಾಬ್ ಕೊಡಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಸ್ಕಿಲ್. ಆ್ಯಂಡ್ ಪ್ಲೇಸ್ಮೆಂಟ್ ಗ್ಯಾರಂಟಿ ಅನ್ನೋದು ಏನೈತಲ್ಲ, ದಟ್ ಈಸ್ ಅ ಮಿತ್ ಆಯಿತಾ. ನಮ್ಗೇನಾಗುತ್ತೆ, ನಾವು ಕಷ್ಟಪಡ್ತಿರ್ತೀವಿ, ಕೆಲಸ ಇರಲ್ಲ, ನಮ್ಗೇನು ಅನ್ಸುತ್ತೆ, ಇವ್ರಿಗೊಂದು 50,000 ಕೊಟ್ಟರೆ ನನ್ನ ಲೈಫದು ಪ್ರಾಬ್ಲಮ್ ಬಗೆಹರಿತೈತೆ ಅನ್ನೋ ಒಂದು ಆಸೆ ಇರ್ತೈತಿ. ಆ ಆಸೆನ ಅವ್ರು ಏನು ಮಾಡ್ತಾರೆ, ನೀವು ದುರುಪಯೋಗ ಮಾಡ್ಕೊತಾರೆ ಆಯಿತಾ. ಸೊ ಆ ರೀತಿ ಮೋಸ ಹೋಗಬೇಡ್ರಿ ದಯವಿಟ್ಟು. ಲಾಜಿಕಲಿ ಥಿಂಕ್ ಮಾಡಿರಿ. ಆಮೇಲೆ ನಿಮ್ಮ ಸೀನಿಯರ್ಸಿಗೆ ಇವ್ರು ಕೇಳ್ರಿ. ಸುಮಾರು ಮಂದಿ ಕೋರ್ಸ್ ಮಾಡಿ ಜಾಬ್ ಇಲ್ದ ಹಂಗೆ ಕುಂತಾರ. ಸೊ ಸ್ಕಿಲ್ ಕಲಿಯೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಓಕೆ. ನೆಕ್ಸ್ಟ್ ಓಕೆ. ಸೊ ಆಲ್ಮೋಸ್ಟ್ 7:30 ಆಗಕ್ಕೆ ಬಂತು. ಐ ನೋ ದಟ್ ದೇರ್ ಆರ್ ಲಾಟ್ ಆಫ್ ಕ್ವಶನ್ಸ್ ವಿಚ್ ಐ ಡಿಂಟ್ ಆನ್ಸರ್ ಆಯಿತಾ. ಅದನ್ನೆಲ್ಲ ನೋಡಿ ನಾನು ಏನು ಮಾಡ್ತೀನಿ, ಕಂಪೈಲ್ ಮಾಡ್ತೀನಿ ಯಾವ ಕ್ವಶನ್ ಬಿಟ್ನಿ ಅಂತ. ಅದ್ರದ್ದು ಇನ್ನೊಂದು ನೆಕ್ಸ್ಟ್ ಟೈಮ್ ಲೈವ್ ಮಾಡ್ತೀವಲ್ಲ ಆವಾಗ ಆ ಕ್ವಶನ್ಸ್ ಫಸ್ಟ್ ಆನ್ಸರ್ ಮಾಡ್ತೀನಿ. ಸುಮಾರು ಜನ ಜಾಯ್ನ್ ಆದ್ರಿ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ.
ದಟ್ ಮೈ ಈವ್ನಿಂಗ್ ಇಸ್ ಸ್ಪೆಂಟ್ ವಿತ್ ಆಲ್ ಆಫ್ ಯು. ಆಮೇಲೆ ಕೆಲವೊಂದು ಅನೌನ್ಸ್ಮೆಂಟ್ಸ್ ಇದೆ. ಏನಂದರೆ ನಮ್ಮ ಇನ್ಸ್ಟಾಗ್ರಾಮ್ ನೀವು ಬಯೋ ಒಳಗೆ ಹೋದ್ರಿ ಅಂದ್ರೆ, ಅಥವಾ ಎನಿ ಆಫ್ ಅವರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್, ವಿ ಆರ್ ಆನ್ ಎವ್ರಿ ಪ್ಲ್ಯಾಟ್ಫಾರ್ಮ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್, ಲಿಂಕ್ಡ್ಇನ್ ಆ್ಯಂಡ್ ಟ್ವಿಟರ್, ಆಯಿತಾ. ಸೊ ನೀವು ಇನ್ಸ್ಟಾಗ್ರಾಮ್ ಬಯೋ ಒಳಗೆ ಹೋದ್ರಿ ಅಂದರೆ ನಮ್ಮದು ವಾಟ್ಸಾಪ್ ಕಮ್ಯುನಿಟಿ ಚಾನಲ್ ಐತಿ. ಯು ಕ್ಯಾನ್ ಕ್ಲಿಕ್ ದಟ್ ಲಿಂಕ್ ಆ್ಯಂಡ್ ಜಾಯ್ನ್ ಅವರ್ ಇದು ಗ್ರೂಪ್. ಸೊ ನಮ್ದು ಏನೋ ಅನೌನ್ಸ್ಮೆಂಟ್ ಇರುತ್ತಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಆಯಿತಾ. ಎರಡನೇದು, ಈ ಚಾನಲ್ ಬಗ್ಗೆ, ನಮ್ಮದು ಅಲ್ಗೋರಿದಮ್ಸ್ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ನೀವು ಹೆಲ್ಪ್ ಮಾಡಿರಿ ಸೊಸೈಟಿ ಅಥವಾ ಕಮ್ಯುನಿಟಿ ಒಳಗೆ ಸ್ಪ್ರೆಡ್ ಮಾಡೋಕ್ಕೆ ಅವೇರ್ನೆಸ್. ಆಮೇಲೆ ತಪ್ಪದೆ ಅಕ್ಟೋಬರ್ 31 ದೀಪಾವಳಿ ದಿನ ನಮ್ಮ ಚಾನಲ್ ರೆಫರ್ ಮಾಡಿರಿ, ನಿಮಗೆಲ್ಲ ಒಂದು ಬಿಗ್ ಸರ್ಪ್ರೈಸ್ ಆ್ಯಂಡ್ ಬಿಗ್ ಅನೌನ್ಸ್ಮೆಂಟ್ ಐತಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಕನೆಕ್ಟ್ ವಿತ್ ಯು ಅಗೇನ್. ನಾವು ಮತ್ತೆ ಅವಾಗವಾಗ ಲೈವ್ ಬರ್ತಾ ಇರ್ತೀನಿ, ನಿಮ್ಮ ಪ್ರಶ್ನೆ ಆನ್ಸರ್ ಮಾಡ್ತೀನಿ. ಇಷ್ಟೊತ್ತು ನೀವು ಲೈವ್ ಅಟೆಂಡ್ ಆಗಿ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್.